ನಾವಿವತ್ತು ಹೊರನಾಡಿನ ಅನ್ನಪೂರ್ಣೇಶ್ವರಿಯ ಸನ್ನಿಧಾನದಲ್ಲಿದ್ದೇವೆ. ತಾಯಿ ಅನ್ನಪೂರ್ಣೇಶ್ವರಿ ಕುರಿತಾದಂಥ ಇತಿಹಾಸ, ಇಲ್ಲಿನ ಹಿನ್ನೆಲೆ, ಇಲ್ಲಿನ ಮಹತ್ವವನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಎಲ್ಲ ಆಸ್ತಿಕ ಬಂಧುಗಳಿಗೆ ನಮಸ್ಕಾರ. ಮಲೆನಾಡಿನ ತಪ್ಪಲಿನ ಶ್ರೇಷ್ಠ ಪ್ರದೇಶ ಅದು ಈ ಅನ್ನಪೂರ್ಣೆಯ ಸನ್ನಿಧಾನ. ಹೌದು, ನಾವಿವತ್ತು ಹೊರನಾಡಿನ ಅನ್ನಪೂರ್ಣೇಶ್ವರಿಯ ಸನ್ನಿಧಾನದಲ್ಲಿದ್ದೇವೆ. ತಾಯಿ ಅನ್ನಪೂರ್ಣೇಶ್ವರಿಯ ಕುರಿತಾದಂಥ ಇತಿಹಾಸ, ಇಲ್ಲಿನ ಹಿನ್ನೆಲೆ, ಇಲ್ಲಿನ ಮಹತ್ವವನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಬನ್ನಿ, ಎಲ್ಲರನ್ನ ಪ್ರೀತಿಯಿಂದ ಈ ಸಂಚಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ನಾನು ಆಗಲೇ ಹೇಳಿದಾಗೆ ವೀಕ್ಷಕರೇ, ಅನ್ನಪೂರ್ಣೆಯ ಸನ್ನಿಧಾನ ಅಂತ ಹೇಳಿದರೆ ಅಲ್ಲಿ ಅನ್ನದಾನಕ್ಕೆ ಅತ್ಯಂತ ಶ್ರೇಷ್ಠವಾದಂಥ ಒಂದು ಹಿನ್ನೆಲೆ ಮತ್ತು ಅಲ್ಲಿನ ಮಹತ್ವ ಕೂಡ ಇರುವಂಥದ್ದು. ಸೊ ಈ ಕುರಿತಂತೆ ಹೊರನಾಡಿನ ಅನ್ನದಾನ ಸೇವೆ ಯಾವ ರೀತಿಯಾಗಿ ನಡೆಯುತ್ತಿದೆ, ಇಲ್ಲಿನ ವ್ಯವಸ್ಥೆಗಳು ಯಾವ ರೀತಿಯಾಗಿದೆ ಅನ್ನೋದರ ಕುರಿತಂತೆ ತಿಳಿದುಕೊಳ್ಳೋಕ್ಕೋಸ್ಕರ ನಮ್ಮ ಜೊತೆಗೆ ಇದೀಗ ರಾಜಗೋಪಾಲ್ ಜೋಯ್ಸ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತು ಹೊರನಾಡು ಅನ್ನಪೂರ್ಣೆಯ ಸನ್ನಿಧಾನ, ಅದರಲ್ಲೇ ಇದೆ ಅನ್ನಪೂರ್ಣೆ ಅಂದರೆ ಬಂದವರನ್ನೆಲ್ಲರನ್ನ ಉದರಾಗ್ನಿಯನ್ನು ತಣಿಸುವವಳು ಆಕೆ ಅಂತ. ಅವಳು ಮನಸ್ಸಿನಲ್ಲಿರುವ ಕ್ಲೇಶಗಳನ್ನೆಲ್ಲ ಅಲ್ಲಿ ಭಕ್ತಿಯಿಂದ ಕೈ ಮುಗಿದರೆ ತಣಿಸಿದರೆ ಹೊಟ್ಟೆಯ ಏನು ಹಸಿವನ್ನು ಇಲ್ಲಿ ಅನ್ನದಾನದ ಮೂಲಕ ತಾವುಗಳೆಲ್ಲ ಸೇರಿ ತಣಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಆಕೆಯ ಪ್ರಸಾದವನ್ನು ಉಣಬಡಿಸುವ ಕೆಲಸ ಮಾಡ್ತಾ ಇದ್ದೀರಿ. ಸೊ ಯಾವ ರೀತಿಯಾಗಿ ಈ ವ್ಯವಸ್ಥೆಗಳಿದೆ,
ಎಷ್ಟು ದಿನಕ್ಕೆ ಎಷ್ಟು ಜನ ಭಕ್ತರು ಇಲ್ಲಿ ಬರ್ತಾರೆ? ಸೊ ಇದರ ವ್ಯವಸ್ಥೆ ಹೇಗೆ ಸರ್? ಮೊಟ್ಟ ಮೊದಲಿಗೆ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮ್ಮ ಪ್ರೀತಿಯ ನಮನಗಳು. ಅನ್ನಪೂರ್ಣೆ ಶ್ಲೋಕದಲ್ಲಿ ಹೇಳಿದೆ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಅಂತ. ಅವಳು ಶಂಕರನ ಪ್ರಾಣವಲ್ಲಭೆಯೂ ಹೌದು, ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ, ನಮಗೆ ಯಾವುದರಲ್ಲಿ ವೈರಾಗ್ಯ ಬೇಕು ಎನ್ನುವ ಜ್ಞಾನವನ್ನು ಅವಳು ಕೊಡಬೇಕು. ಅಂದರೆ ಅವಳು ಕೊಡುವ ಅನ್ನದಿಂದ ನಮಗೆ ಅದು ಬರಬೇಕು ಅಂತ. ನಮಗೆ ಯಾವ ವಸ್ತುವಿನ ಬಗ್ಗೆ ನಮಗೆ ಬೇಡ ಅನ್ನಿಸ್ಬೇಕೋ ಅದು ಬೇಕು ಅನ್ನಿಸ್ಲಿಕ್ಕೆ ಸ್ವಲ್ಪ ಅದು ಪ್ರಕೃತಿಯ ವಿರುದ್ಧ ಆಗ್ತದೆ. ಬೇಡವಾದ್ದನ್ನು ಬೇಡ ಅಂತ ತಿಳ್ಕೊಳ್ಳುವಂಥ ಜ್ಞಾನವನ್ನು ಅವಳು ಕೊಡಬೇಕು ನಮಗೆ. ಅದು ಅನ್ನಪೂರ್ಣೆಯಲ್ಲಿರುವಂಥ ವಿಶೇಷ. ನಾವು ಅನ್ನ ದೇವತೆಯಲ್ಲಿ ಕೇಳುವಂಥ ಅನ್ನ ನಿನ್ನ ಆಹಾರ ನಮ್ಮ ಹೊಟ್ಟೆ ಒಳಗೆ ಹೋದಾಗ ಅಂಥ ಜ್ಞಾನವನ್ನು ಉತ್ಪತ್ತಿ ಮಾಡಲಿ ನಮಗದು ಅಂತ ಆಹಾರದ ಫಲ ಅದಾಗಿರಬೇಕು ಅಂತ. ಅದರ ವಿಶೇಷತೆ ಅವಳ ಶ್ಲೋಕ. ಅದು ಶ್ರೀಕ್ಷೇತ್ರ ಅನ್ನುವಂಥದ್ದು ಅಗಸ್ತ್ಯರ ಕಾಲದಲ್ಲಿ ಸ್ಥಾಪನೆ ಆದಂಥ ಈಗಾಗಲೇ ಮಾಹಿತಿ ನಮಗೆ ಸಿಕ್ಕಿದೆ. ಅಂದಿನಿಂದ ಇಂದಿನವರೆಗೂ ಅವತ್ತಿನ ಧರ್ಮಕರ್ತರು, ಪ್ರಥಮ ಧರ್ಮಕರ್ತರ ಕಾಲದಲ್ಲೂ ತಮಗೆ ಕಷ್ಟವಾದರೂ ಬಂದ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ನಿಲ್ಲಿಸದೆ ನಡೆದುಕೊಂಡು ಬಂದಿರುವಂಥ ಹೆಗ್ಗಳಿಕೆ ಈ ಕ್ಷೇತ್ರದಲ್ಲಿ. ಅವತ್ತು ಬಹಳ ಕಷ್ಟ ಇತ್ತು. ಆ ಸಂದರ್ಭದಲ್ಲೂ ಬಂದ ಭಕ್ತಾದಿಗಳ ಮೊದಲು ಆಹಾರ ಬಡಿಸಿ ತಾಯಿಗೆ ನೈವೇದ್ಯ ಮಾಡಿ ಅದನ್ನು ಬಂದ ಭಕ್ತಾದಿಗಳಿಗೆ ಬಡಿಸಿ ಆನಂತರ ತಾವು ಉಳಿದ್ರೆ ಊಟ ಮಾಡಿದ್ರು, ಇಲ್ಲದೆ ನೀರು ಕುಡದೇ ಇರ್ತಿದ್ರು. ಅಂಥ ಸಂದರ್ಭವೂ ಇತ್ತು. ಓಕೆ. ಅಂಥ ಸಂದರ್ಭದಿಂದ ಇವತ್ತು ಸಮಗ್ರವಾಗಿ ದಿನಕ್ಕೆ ಸಾಮಾನ್ಯ ಕನಿಷ್ಠ ಏನೂ ಭಕ್ತರಿಲ್ಲ ಅಂದರೆ ಒಂದು 2,000 ಜನಕ್ಕೆ ಇಲ್ಲಿ ಊಟ ಆಗ್ತದೆ. ಓಕೆ. ತಾಯಿ ಜಗನ್ಮಾತೆಯ ಪ್ರಸಾದ ವಿತರಣೆ ಆಗ್ತದೆ. ಓಕೆ. ಅತಿ ಹೆಚ್ಚು ಅಂದರೆ ಎಷ್ಟು ಜನ ಭಕ್ತರು ಬಂದದ್ದು? 10,000 12,000 ಜನ. ಡಿಸೆಂಬರ್ನ 25ನೇ ತಾರೀಕಿಂದ 1ನೇ ತಾರೀಕು ತನಕ ಸಾಮಾನ್ಯ 25,000 ಜನಕ್ಕೆ ಜಾಸ್ತಿ ಪ್ರತಿನಿತ್ಯ ಊಟ ಮಾಡ್ತಾ ಇದ್ದಾರೆ. ಪ್ರತಿ ಹೊತ್ತಲ್ಲಾಗ್ತದೆ. ಪ್ರತಿನಿತ್ಯ ಅಲ್ಲ, ಪ್ರತಿ ಹೊತ್ತು. ಅವತ್ತು 25,000 ಜನರಲ್ಲಿ ಸಾಮಾನ್ಯ ಒಂದು 20,000 ಜನಕ್ಕೆ ಊಟ ಆಗ್ತದೆ. 5,000 ಜನ ಊಟ ಮಾಡಲಿಕ್ಕೆ ಆಗದೆ ಹೋಗ್ತಾರೆ, ಯಾಕಂದರೆ ಕಾಯ್ಲಿಕ್ಕೆ ಸಮಯ ಇರೋದಿಲ್ಲ ಅವ್ರ ಹತ್ರ. ಹಾಗೆ ಹೋಗೋರು ಇದ್ದಾರೆ. ಆದರೆ ಇಲ್ಲಿಯ ಪದ್ಧತಿ ಏನು ಅಂದರೆ, ನಮ್ಮ ಅಜ್ಜನವರು 5ನೇ ಧರ್ಮಕರ್ತರು ವೆಂಕಟ ಸುಬ್ಬಾಜಿಯವರು ಅವರ ಹಿರಿಯರು ಹಾಕ್ಕೊಂಡ ಒಂದು ವಿಶೇಷ ಪದ್ಧತಿ ಏನಂದರೆ, ಇಲ್ಲಿ ಬಂದಂಥವರು ಹೊಟ್ಟೆಗೆ ಏನು ತೊಗೊಳ್ಳದೆ ಹೋಗ್ಲಿಕ್ಕೆ ಕೊಡೋದು. ಇದು ಅನ್ನಪೂರ್ಣೇಶ್ವರ ತಾಣ ಆದ್ದರಿಂದ ಇಲ್ಲಿ ಆ ದೇವಿಯ ದರ್ಶನ ಮಾಡೋದ್ರಿಂದ ಎಷ್ಟು ಪುಣ್ಯ ಸಂಪಾದನೆ ಆಗ್ತದೋ ಹಾಗೆ ತಾಯಿಯ ಪ್ರಸಾದವನ್ನು ಉದರಕ್ಕೆ ಸೇವನೆ ಮಾಡುವುದರಿಂದನೂ ಅಷ್ಟೇ ಪುಣ್ಯ ಗಳಿಕೆ ಆಗ್ತದೆ. ಆಗಲೇಬೇಕು. ಅಂದರೆ ಇಲ್ಲಿ ಕ್ಷೇತ್ರದ ವಿಶೇಷತೆ ಏನಂದರೆ, ಜಗನ್ಮಾತೆಗೆ ಬಿಸಿ ಮಾಡಿದ ಯಾವ ಪದಾರ್ಥವೂ ನೈವೇದ್ಯ ಇಲ್ಲ. ಹಸಿ ಅಕ್ಕಿ, ಹಸಿ ಹಾಲು ಹಾಗೂ ಹಣ್ಣು, ಇದು ಮಾತ್ರ ಒಳಗಡೆ ನೈವೇದ್ಯ. ಮಹಾ ನೈವೇದ್ಯ ಅಂತ ಆಗುವಂಥದ್ದು ಭಕ್ತಾದಿಗಳಿಗೆ. ಹಾಗಾಗಿ ಇಲ್ಲಿ ಬಂದಂಥ ಪ್ರತಿಯೊಬ್ಬ ಭಕ್ತಾದಿಯೂ ತೃಪ್ತಿಯಾಗಿ ಊಟ ಮಾಡಿ ಅವನ ಆತ್ಮ ತೃಪ್ತಿ ಆಯಿತು ಅಂತಾದರೆ ಜಗನ್ಮಾತೆ ತೃಪ್ತಿ ಆಗ್ತಾಳೆ. ಅದುವೇ ನೈವೇದ್ಯ ಜಗನ್ಮಾತೆ, ಅದೇ ಮಹಾನೈವೇದ್ಯ. ಈಗ ಎಲ್ಲೋ ಒಂದು ಕಡೆ ಈಗ ಅನೇಕ ಕ್ಷೇತ್ರಗಳ ಇತಿಹಾಸವನ್ನು ನೋಡ್ತಾ ಹೋದಾಗೆ ಅನ್ನದಾನಕ್ಕೆ ಅದರದ್ದೇ ಆದಂಥ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಕಥೆಗಳು, ಬೇರೆ ಬೇರೆ ಉದಾಹರಣೆಗಳು ಸಿಗ್ತದೆ. ಎಲ್ಲೋ ಒಂದು ಕಡೆ ಕಟೀಲ್ನ ಇತಿಹಾಸ ತೆಗೆದು ನೋಡಿದರೆ ಜಗನ್ಮಾತೆಯೇ ಯಾರೋ ಒಂದು ಭಕ್ತನಿಗೆ ಬಂದು ಬಡಿಸಿದಂಥ ಇತಿಹಾಸ ಅಲ್ಲಿಯದ್ದು, ಅಥವಾ ಅಲ್ಲಿ ಒಂದು ಆ ರೀತಿಯಾದಂಥ ಒಂದು ಕಥೆಗಳನ್ನು ನಾವು ಕೇಳುತ್ತೇವೆ. ಆ ರೀತಿಯ ಒಂದು ಇನ್ಸಿಡೆಂಟ್ ಯಾವುದಾದ್ರೂ ತಮಗೆ ನೆನಪಾಗೋದಿದ್ರೆ ಹೊರನಾಡಿಗೆ ಸಂಬಂಧಪಟ್ಟಂತೆ? ಆ ಥರದ್ದು ತುಂಬ ಜನ ಭಕ್ತಾದಿಗಳು ಹಂಚಿಕೊಂಡಂಥ ವಿಷಯಗಳಿದೆ. ಅಂದರೆ ನಾವು ಇಲ್ಲೇನು ಮಾಡ್ತೀವಿ ಅಂದರೆ, ರಾತ್ರಿ ಸಾಮಾನ್ಯ ಇಲ್ಲಿ 10 ಗಂಟೆ ತನಕ ಊಟ ವ್ಯವಸ್ಥೆ ಇರ್ತದೆ, ಬಡಿಸುವ ವ್ಯವಸ್ಥೆ ಇರ್ತದೆ. ಅದಾದ ನಂತರದಲ್ಲಿ ಕೆಲಸಗಾರರು ಮನೆಗೆ ಹೋಗಿ ರೆಸ್ಟ್ ಮಾಡಬೇಕಾಗಿದ್ದರಿಂದ ನಂತರದಲ್ಲಿ ಆಹಾರವನ್ನು ತೆಗೆದಿಟ್ಟು ಅದಕ್ಕೆ ಬೇಕಾದ ಊಟ ಮಾಡಲಿಕ್ಕೆ ಬೇಕಾದ ತಟ್ಟೆಗಳನ್ನು ತೆಗೆದಿಟ್ಟು ಲೋಟಗಳನ್ನು ನೀರಿನ ಎಲ್ಲ ವ್ಯವಸ್ಥೆ ಇಟ್ಟಿರ್ತೇವೆ. ವಾಚ್ಮನ್ ಹತ್ರ ಹೇಳಿರ್ತೇವೆ, ಅವ್ರು ಯಾರು ಹಸಿವು ಅಂತ ಬಂದರೆ ಅವ್ರು ಬಡಿಸ್ಕೊಂಡು ಊಟ ಮಾಡಲಿ ಅಂತ. ಬಡಿಸ್ಕೊಂಡು ಊಟ ಮಾಡಿ ತಟ್ಟೆ ಇಟ್ಟು ಹೋಗ್ತಾರೆ. ಯಾರಿಗೂ ಹೊಟ್ಟೆಗೆ ಇಲ್ಲದೆ ಇರಬಾರ್ದು ಅನ್ನೋ ಉದ್ದೇಶ. ಇದಕ್ಕಿಂತ ಹಿಂದೆ ಒಂದು ಸಂದರ್ಭದಲ್ಲಿ ಹೀಗೆ ರಾತ್ರಿ ಒಂದು 12 ಗಂಟೆಗೆ ಒಂದು ಕುಟುಂಬ ಬಂದಿತ್ತಂತೆ. ಅವರು ಬಂದು ಹಸಿವಾಗ್ತಾಯಿದೆ, ಊಟ ಮಾಡಬೇಕು ಅಂತ ಏನು ಗೊತ್ತಾಗ್ತಿಲ್ಲ. ತಾಯಿಯೇ ಹಸಿವಾಗ್ತದೆ, ಏನು ಮಾಡಲಿ ಅಂತ ಪ್ರಾರ್ಥನೆ ಮಾಡುವಾಗ ಯಾವುದೋ ಒಂದು ಹೆಂಗಸು ಬಂತಂತೆ. ಹೆಂಗಸು ಬಂದು ನಿಮ್ಗೆ ಹಸಿವಾಗ್ತಾ ಇದೆಯಲ್ಲ ಬನ್ನಿತ ಊಟದ ವ್ಯವಸ್ಥೆ ಕರ್ಕೊಂಡು ಹೋಗಿ ಅಲ್ಲಿ ಅವ್ರನ್ನ ಕೂರಿಸಿ ಎಲೆ ಹಾಕಿ ಅವ್ರಿಗೆ ಊಟ ಬಡಿಸಿ ಅವ್ರು ಊಟ ಮಾಡಿ ತೃಪ್ತಿ ಆಯಿತು ಅಂತ ಹೇಳಿದರು ಅವರು. ಇದು ನಮಗೆ ಗೊತ್ತಾದ ಬೆಳಿಗ್ಗೆ. ಓಕೆ. ಇದು ನಮಗೆ ಗೊತ್ತಿಲ್ಲ. ಬೆಳಿಗ್ಗೆ ಬರುವಾಗ ಕೆಲಸದವ್ರು ಬರುವಾಗ ಅಲ್ಲಿ ಬಾಳೆಲೆ ಇದೆ. ಓಕೆ. ಇದು ಯಾರು ಈಗ ರಾತ್ರಿ ಬಡಿಸಿದವರು ಅಂತ ಕೇಳಿದರೆ, ಪುಣ್ಯವಶಾತ್ ಅವರು ಅಲ್ಲೇ ಇದ್ದರಂತೆ. ಇಲ್ಲ, ರಾತ್ರಿ ಒಂದು ಹೆಂಗಸು ಬಂದು ನಮಗೆ ಊಟ ಬಡಿಸಿ ಹೋದ್ಲು. ಆ ಹೆಂಗಸು ಯಾರು ನಮಗೂ ಗೊತ್ತಿಲ್ಲ. ಈ ಥರ ಇನ್ಸಿಡೆಂಟ್ಸ್ ಎಷ್ಟೋ ಆಗಿದೆ. ಇದು ಯಾಕೆಂದರೆ ಇದು ನಮಗೂ ಆಶ್ಚರ್ಯ ಅಂತ. ಅಂದರೆ ಒಂದು ಕಾಲ್ಪನಿಕವಾಗಿ ಬದುಕುವಂಥ ಈ ಜಗತ್ತಿನಲ್ಲಿ ಇಂಥ ವಿಸ್ಮಯಗಳಾಗಲಿ ಸಾಧ್ಯವೇ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡೋಂಥ ಸಂದರ್ಭ ಬರ್ತದೆ. ಇದಕ್ಕೆ ಇನ್ನೊಂದು ಉದಾಹರಣೆ ಹೇಳಬೇಕು ಅಂದರೆ,
ಅಮ್ಮನವರ ಪುನರ್ ಪ್ರತಿಷ್ಠಾ ವರ್ಧಂತಿ ಉತ್ಸವ ಅಕ್ಷಯ ತದಿಗೆ, ವೈಶಾಖ ಶುದ್ಧ ತದಿಗೆ ಎಂದು 73 ಇಸ್ವಿಯಲ್ಲಿ ಆಯಿತು. ಅವತ್ತು 25 ಹೋಮಗಳಾಗಿ ಆ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತು. ತದನಂತರದಲ್ಲಿ ಪ್ರತಿ ವರ್ಷ 10 ಹೋಮಗಳೊಂದಿಗೆ ಅನ್ನಪೂರ್ಣೇಶ್ವರಿ ವರ್ಧಂತಿ ಉತ್ಸವ ನಡೀತಿದೆ. ನಾವೆಲ್ಲ ಚಿಕ್ಕ ಹುಡುಗರು, ನಾನು ಹೇಳ್ತಿರೋ ಒಂದು 25-30 ವರ್ಷ ಹಿಂದಿನ ಕಥೆ ಹೇಳ್ತಿರೋದು ನಾನು. ಖಂಡಿತ. ಆವಾಗ ಶೃಂಗೇರಿ, ಜೈಪುರ ಮತ್ತು ಕೊಪ್ಪ ಈ ಸುತ್ತಮುತ್ತಲ ಮಲೆನಾಡು ಏನು ಭಕ್ತರಿದ್ದಾರೆ ಅವರೆಲ್ಲ ತಾವು ಬೆಳೆದ ಬೆಳೆಯನ್ನು ತಂದು ಆ ಅಕ್ಷಯ ತದಿಗೆ ದಿನ ಇಲ್ಲಿ ಸಮರ್ಪಣೆ ಮಾಡಿ ಈ ಹೋಮದಲ್ಲಿ ಪಾಲ್ಗೊಂಡು ಮಾರದಿನ ಉಳ್ಕೊಂಡು ಮಾರದಿನ ಹೋಗುವಾಗ ಈ ಹೋಮದ ಭಸ್ಮವನ್ನು ಕಟ್ಕೊಂಡು ಹೋಗ್ತಾಯಿದ್ರು ಅವರು. ಹೋಮದ ಭಸ್ಮವನ್ನು ಈಗ ನಾವೆಲ್ಲ ಭಸ್ಮ ಧಾರಣೆ ಮಾಡಲಿಕ್ಕೆ ಆದರೆ ಒಂದೊಂದು ಇಷ್ಟು ತಗೊಂಡು ಹೋಗ್ತಾರೆ. ಅವ್ರು ಇಷ್ಟು ದೊಡ್ಡ ಪ್ಯಾಕೆಟಲ್ಲಿ ಹಿಡ್ಕೊಂಡು ಹೋಗೋದು. ಓಕೆ. ನಮ್ಮ ಕುತೂಹಲ ಇದು, ಇಷ್ಟು ಭಸ್ಮ ಎಂತ ಮಾಡ್ತಾರೆ ಇವರು ಅಂತ. ಓಕೆ. ನಾವು ಕುತೂಹಲದಲ್ಲಿ ಕೇಳಿದ್ವಿ, ಇಷ್ಟು ಭಸ್ಮ ತಗೊಂಡು ಏನು ಮಾಡ್ತೀರಿ ನೀವು ಅಂತ. ಅವ್ರು ಹೇಳಿದ ಮಾತು ನಮ್ಗೆ ಇವತ್ತು ಮೈ ರೋಮಾಂಚನ ಆಗ್ತದೆ ಅಂತ. ಅವ್ರು ಹೇಳಿದರು, ನಾವು ಜಗನ್ಮಾತೆಯ ನಂಬಿ ಬೇಸಾಯ ಮಾಡ್ತೇವೆ, ಈ ಭಸ್ಮವನ್ನು ತಗೊಂಡೋಗಿ ಇಡೀ ತೋಟಕ್ಕೆ ಸಿಂಪಡಿಸ್ತೇವೆ, ತಾಯಿ ನೀನು ಕಾಪಾಡು ಅಂತೇಳಿ ಪ್ರಾರ್ಥನೆ ಮಾಡ್ತೇವೆ. ನಮ್ಮ ತೋಟಕ್ಕೆ ಹಂದಿ ಕಾಟ ಬರೋದಿಲ್ಲ, ಕೊಳೆ ರೋಗದ ಕಾಟ ಬರೋದಿಲ್ಲ, ಯಾವುದೇ ಫಸಲಿಗೆ ತೊಂದರೆ ಆಗೋದಿಲ್ಲ, ಈ ರೀತಿ ಯಾವುದೇ ಪ್ರಕೃತಿ ವಿಕೋಪಗಳಿಗೆ ಈಡಾಗೋದಿಲ್ಲ, ತೊಂದರೆ ಆಗೋದಿಲ್ಲ ಅಂತ. ಇದು ನಮಗೆ ಆಶ್ಚರ್ಯದಲ್ಲಿ ಆಶ್ಚರ್ಯ. ನಾವು ಚಿಕ್ಕ ಹುಡುಗರು ಇದು ಈ ಭಸ್ಮ ತಗೊಂಡು ಹಾಕಿ ರಷ್ಟಾಗ್ಲಿಕ್ಕೆ ಉಂಟಾ ಅನ್ನೋದು ಪ್ರಶ್ನೆ. ಅಂದರೆ ಇವತ್ತಿಗೆ ನಮಗೆ ಆ ತಾಯಿ ಅನುಭವ ಕೊಟ್ಟಿದ್ದಾಳೆ, ಇದು ಸತ್ಯ ಅಂತ. ನಮ್ಮ ಜೊತೆಗಿದ್ದ ನಡೆಸಿ ನಮಗೆ ಚಿಕ್ಕ ಹುಡುಗರು ನಮಗೆ ಹೀಗೆ ಎಲ್ಲೋ ಒಂದು ಕಡೆ ಕಲಿಗಾಲ ಎಲ್ಲೂ ಮುಂದುವರೆದು ಎಷ್ಟು ತಂತ್ರಜ್ಞಾನದ ಹಿಂದೆ ನಾವು ಹೋದ್ರು ಆಧ್ಯಾತ್ಮಿಕವಾದಂಥ ಒಂದು ಶಕ್ತಿ, ಸೆಳೆತ, ಆ ಶಕ್ತಿ ಅದು ಇದ್ದೇ ಇದೆ. ಯಾಕೆಂದ್ರೆ ನೋಡಿ, ಇದು ಅಗಸ್ತ್ಯರ ಸ್ಥಾಪನೆ. ನೀವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನಿಮಗೆ ಏನೋ ಅವ್ಯಕ್ತವಾದ ಖುಷಿ ಆಗ್ತದೆ. ನೀವು ನಾನು 5 ನಿಮಿಷ ಇಲ್ಲಿ ಕೂತ್ಕೊಳ್ತೇನೆ ಮಾರ್ರೆ ಅಂತೀರ. ಅಲ್ಲಿ ನೀವು ಯಾರ ಪಕ್ಕದಲ್ಲಿದ್ದರೂ ನಿಮ್ಮನ್ನು ವಿಚಾರಿಸಿದರೆ ನಿಮಗೆ ಈ ದೇವಸ್ಥಾನದ ವಿನ್ಯಾಸ ಖುಷಿ ಆಯಿತಾ, ಒಳಗಿದ್ದ ದೇವರ ಮೂರ್ತಿ ನೋಡಿ ಖುಷಿ ಆಯಿತಾ, ಅಥವಾ ಇಲ್ಲಿರೋ ವ್ಯವಸ್ಥೆ ನೋಡಿ ಖುಷಿ ಆಯಿತಾ ಅಂತ ಹೇಳಿದರೆ ನಿಮ್ಗೆ ಹೇಳಲಿಕ್ಕೆ ಬರೋದಿಲ್ಲ. ಇಲ್ಲ, ಏನೋ ಒಂದು ಸುಖ ಉಂಟಪ್ಪ ನನಗೆ ಇಲ್ಲಿ, ಒಂದು 5 ನಿಮಿಷ ಕೂರ್ತೇನೆ ಅಂತೀರಿ. ಖಂಡಿತ ಅಲ್ವಾ? ಇದು ಏನು ಅಂತ ನಾವು ಆಲೋಚನೆ ಮಾಡಿದರೆ, ಮನುಷ್ಯನಲ್ಲಿರುವಂಥದ್ದು ಆತ್ಮ, ಒಳಗಿರುವಂಥದ್ದು ಪರಮಾತ್ಮ. ಈ ಆತ್ಮಕ್ಕೆ ಯಾವಾಗಲೂ ಪರಮಾತ್ಮನ ಸಾಂಗಿತ್ಯ ಬೇಕು. ಆ ಫ್ರೀಕ್ವೆನ್ಸಿ ದೇವಸ್ಥಾನಗಳಲ್ಲಿ ಅದು ಪ್ರಸರಣಗೊಳ್ತಾನೇ ಇರ್ತದೆ. ಆ ಫ್ರೀಕ್ವೆನ್ಸಿ ಯಾವಾಗ ನಾವು ಅಲ್ಲಿ ಹೋಗ್ತೀವಿ, ಅದನ್ನು ಅಪೇಕ್ಷೆ ಪಡ್ತೀವಿ, ಅದು ನಮ್ಮ ಆತ್ಮವನ್ನು ಮುಟ್ತದೆ. ಅದು ಅವ್ಯಕ್ತವಾಗಿ ನಮಗೆ ಸಿಗುವಂಥ ಸುಖ, ಹೇಳಲಿಕ್ಕೆ ಗೊತ್ತಾಗೋದಿಲ್ಲ, ಸುಖ ಸಿಗ್ತದೆ. ಖಂಡಿತ. ಹಾಗಾಗಿ ನಾವು ಅಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೇವೆ, ಅದು ಯಾವುದರ ಸುಖ ಸಿಕ್ತು ಅಂತ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಇದು ಪ್ರಾಕೃತಿಕ ಆಗೋದು. ಈ ಥರ ಸಂದರ್ಭ ತುಂಬ ಇದೆ. ಇಲ್ಲಿ ಬಂದವರು ಆ ಮೂರ್ತಿ ನೋಡಿ ಅಷ್ಟು ಸುಖ ಪಡೋದು ಯಾಕೆಂದರೆ ಆ ಆತ್ಮಕ್ಕೆ ತೃಪ್ತಿಯಾಗಿರ್ತದೆ. ಖಂಡಿತ. ಹಾಗೆ ಹೋದವನು ಮತ್ತೆ ಪುನಃ ಬರೋದು. ಯಾವುದೇ ಒಂದು ಸಾನ್ನಿಧ್ಯಕ್ಕೆ ನೀವು ಹೋಗಿ, ಅನ್ನಪೂರ್ಣೇಶ್ವರಿ ಮಾತ್ರ ಹೇಳೋದಿಲ್ಲ ನಾನು, ಯಾವುದೇ ಒಂದು ಸಾನ್ನಿಧ್ಯ ಇರುವಂಥ ಸ್ಥಳಕ್ಕೆ ನೀವು ಹೋದ್ರೂ ಅಲ್ಲಿ ನಿಮ್ಗೆ ತೃಪ್ತಿ ಸಿಗ್ತದೆ ಅಂದರೆ ಆ ಸಾನ್ನಿಧ್ಯ ನಿಮಗೆ ಆತ್ಮವನ್ನು ಮುಟ್ಟಿದೆ ಅಂತ ಲೆಕ್ಕ. ಹಾಗೆ ಅಲ್ಲಿ ಆಗೋದ್ರೆ ಇಲ್ಲಿ ಆಹಾರದ ವ್ಯವಸ್ಥೆ ಇದೆ. ಅನಾದಿ ಕಾಲದಿಂದಲೂ ಬೆಳಗಿನ ತಿಂಡಿ, ಓಕೆ, ಏನಿಲ್ಲದೆ ಹೋದರೂ ಬೆಳಗ್ಗೆ ಉಪ್ಪಿಟ್ಟು ಅವಲಕ್ಕಿ ಅಥವಾ ಅರಳು ಅವಲಕ್ಕಿ ಇಲ್ಲಿ ತಿಂಡಿ ಇರ್ತದೆ. ಬೆಳಗ್ಗೆ 7:30 8:00 ತನಕ ತಿಂಡಿ ವ್ಯವಸ್ಥೆ ಇರ್ತದೆ. ಎಷ್ಟು ಜನ ಬಂದರೂ ಅವ್ರಿಗೆ ಅಷ್ಟು ಜನಕ್ಕೆ ವ್ಯವಸ್ಥೆ ಆಗ್ತದೆ. ಜೊತೆಗೆ ಕಾಫಿ ಇಷ್ಟಿರ್ತದೆ. ಮಧ್ಯಾಹ್ನ 12 ಗಂಟೆಗೆ ಮಾಧ್ಯಾಹ್ನಕ್ಕೆ ಪ್ರಸಾದ ಭೋಜನ ಶುರುವಾಗ್ತದೆ. ಆವಾಗ ಅನ್ನ, ಸಾರು, ಸಾಂಬಾರು, ಪಾಯಸ, ಚಿತ್ರಾನ್ನ, ಮಜ್ಜಿಗೆ ಇದಿಷ್ಟು ನಿತ್ಯವೂ ಇರ್ತದೆ. ನಿತ್ಯವೂ ವಿಶೇಷ ದಿನಗಳಲ್ಲಿ ಏನಾದರೂ ವಿಶೇಷ ಸಿಹಿ ಇರ್ತದೆ. ಓಕೆ. ಒಂದು ಏನು ಹೇಳ್ತೀರಿ, ಲಾಡು ಅಥವಾ ನಮ್ಮದು ಮೈಸೂರು ಪಾಕ್ ಇರ್ತದೆ. ಅಥವಾ ಮೈಸೂರು ಪಾಕ್ ಅಲ್ಲ, ನಾವು ಇಲ್ಲಿ ಒಂದು ವಿಶೇಷ ಮಾಡ್ತೇವೆ, ಹಯಗ್ರೀವ ಅಂತ ಒಂದು ಮಾಡ್ತೇವೆ. ಅದು ಇಲ್ಲಿ ಕ್ಷೇತ್ರದ ವಿಶೇಷವಾದ ಅದು ಇಲ್ಲಿ ಎಲ್ಲರಿಗೂ ಬಡಿಸ್ತದೆ. ಎಲ್ಲರಿಗೂ ಊಟದ ವ್ಯವಸ್ಥೆ ಇರ್ತದೆ. ರಾತ್ರಿಗೂ ಅಷ್ಟೇ 7 ಗಂಟೆಗೆ ಊಟ ಶುರುವಾಗ್ತದೆ, 9:30 10 ಗಂಟೆಗೆ ಊಟ ಮುಗಿಸ್ತದೆ. ಹಾಗೆ ಕ್ಷೇತ್ರದಲ್ಲಿ 2 ದಿನ ಮಾತ್ರ ಊಟದ ವ್ಯವಸ್ಥೆ ಇರುವುದಿಲ್ಲ ಮಧ್ಯಾಹ್ನ. ಅದು ಯಾವತ್ತು ಅಂದರೆ ಒಂದು ಹವಿ ಅಂತ ಆಗ್ತದೆ. ಹವಿ ಅಂದರೆ ಏನಂದರೆ ಹೊಸ ಅಕ್ಕಿಯನ್ನು ನಾವು ಏನು ಭತ್ತ ಬೆಳಿತೀವಲ್ಲ ಅದನ್ನು ಕೊಯ್ಲು ಮಾಡಿ ತಂದು ಅವತ್ತು ಅನ್ನಪೂರ್ಣೇಶ್ವರಿ ನೈವೇದ್ಯ ಮಾಡುವಂಥ ದಿನ. ಅದು ಹವಿ ಅಂತ ಹೆಸರು. ಇಲ್ಲೊಂದು ದೇವರು ಹವಿ ಕಟ್ಟೆ ಅಂತ ಉಂಟು, ಅಲ್ಲಿ ಹೋಗಿ ಅಲ್ಲಿ ಕೂತ್ಕೊಂಡು ಮಂಜಿನ ಕಟ್ಟೆಯಲ್ಲಿ ದೇವರು ಇರ್ತಾರೆ, ಹವಿಯನ್ನು ಕುಯ್ಕೊಂಡ್ಬಂದು ನಾವು ಅದನ್ನೆಲ್ಲ ಕುಟ್ಟಿ ಅವಲಕ್ಕಿ ಮಾಡಿ ಅವತ್ತು ಮಧ್ಯಾಹ್ನ ಊಟ ಇಲ್ಲ. ಅವತ್ತು ನಿಮಗೆ ಫಲಹಾರದ ವ್ಯವಸ್ಥೆ ಇರ್ತದೆ, ಊಟ ಇರುವುದಿಲ್ಲ. ಸಂಜೆ ನಂತರದಲ್ಲಿ ಎಲ್ಲರಿಗೂ ಊಟದ ವ್ಯವಸ್ಥೆ ಇರ್ತದೆ. ಅದೊಂದು ದಿನ. ಜಾತ್ರೆಯಲ್ಲಿ ಅವಭೃತದ ದಿನ. ಅವಭೃತದ ದಿನವೂ ನಮ್ಮಲ್ಲಿ ಮಧ್ಯಾಹ್ನ ಊಟ ಇರೋದಿಲ್ಲ. ಅವತ್ತು ಬಾಳೆಹಣ್ಣು ರಸಾಯನ, ಕೋಸಂಬರಿ, 2 ಥರದ ಕೋಸಂಬರಿ ಇದೆಲ್ಲವನ್ನು ಅವತ್ತು ಭಕ್ತರಿಗೆ ನೀಡಲಾಗುತ್ತೆ. ಸೊ ಈ ರೀತಿಯ ಇಲ್ಲಿರುವಂಥ ವ್ಯವಸ್ಥೆ. ಬನ್ನಿ ಸರ್, ನಾವು ಒಂದಷ್ಟು ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ತಾರೆ, ಯಾವ ರೀತಿ ಇಲ್ಲಿದೆ ನೋಡ್ಕೊಂಡು ಬನ್ನಿ. ಇದರಲ್ಲಿ ಓಕೆ, ನೀರು ಹೀಗೆ ಬಿಸಿ ಆಗ್ತದೆ. ಓಕೆ,
ಇದಕ್ಕೆ ಕುದಿ ನೀರಿಗೆ ಹಾಕಿದರೆ 8 ರಿಂದ 10 ನಿಮಿಷದೊಳಗೆ ಅನ್ನ ತಯಾರ 60 kg ಅನ್ನ ಒಂದು ಸರ್ತಿ. ಓಕೆ, ಎಲ್ಲ ಒಂದು ಸಂದರ್ಭದಲ್ಲಿ ಈಗ ನಮಗೊಂದು ಇಲ್ಲೊಂದು 2000 ಜನ ಇವತ್ತು ಇರ್ಬೋದು ಅಂತ ನಾವು ಒಂದು ರೆಡಿ ಮಾಡಿರ್ತೀರಿ. ಬಟ್ ಸಡನ್ ಆಗಿ ಒಂದು 1000 ಜನ ಎಕ್ಸ್ಟ್ರಾ ಬರ್ತಾರೆ. ಇಮಿಡಿಯೇಟ್ 10 ನಿಮಿಷದಲ್ಲಿ ನಮ್ಗೆ ಅನ್ನ ರೆಡಿ ಆಗ್ತದೆ. ಹಾಗೆ ಒಂದರಲ್ಲಿ ಎಲ್ಲದು ನೀರು ರೆಡಿ ಇರ್ತದೆ. ಬೇಕಾದಾಗ ಅದನ್ನು 5 ನಿಮಿಷಕ್ಕೆ ಅನ್ನ ಕುದಿಯಾಗ ಅನ್ನ. ಇದು ಮುಂಚೆ ಭಾಳ ತ್ರಾಸ ಆಗ್ತಿತ್ತು ನಮಗೆ. ಹಿಂದಿನ ಕಾಲದಲ್ಲಿ ಸ್ಟೀಮ್ ಕುಕಿಂಗ್ ಸಿಸ್ಟಮ್ ಇರಲಿಲ್ಲ. ನಾವು ಒಂದು 500 ಜನ ಬರ್ತಾರೆ, ಇವತ್ತು 500 ಜನ ಇದ್ದಾರೆ ಅಂತೇಳಿ ನಾವು ಊಟದ ವ್ಯವಸ್ಥೆ ಮಾಡಿಕೊಂಡಾಗ ಸಡನ್ನೇ ಒಂದು ಬಸ್ ಜನ ಬಂದು ಇಳಿದು ಬಿಡೋರು. 150-200 ಜನ ಜಾಸ್ತಿ ಆಗೋದು. ಆ 150-200 ಜನದ ಊಟ ವ್ಯವಸ್ಥೆ ಮಾಡಲಿಕ್ಕೆ ನಮ್ಗೆ ಕಷ್ಟ ಆಗ್ತಿತ್ತು. ಇವತ್ತಿನ ಕಾಲದಲ್ಲಿ ಅದೊಂದು ಸ್ವಲ್ಪ ಅನುಕೂಲತೆಗಳು. ಹೌದು, ಇದು ನನ್ನ ಅಪ್ಪನ ಕಾಲದಲ್ಲಿ ಸ್ಟೀಮ್ ಕುಕಿಂಗ್ ವ್ಯವಸ್ಥೆನ ಅಂದರೆ ಸುಭಾಷ್ ಜೋಶಿ ಮಗ ಗಜೇಂದ್ರ ಪ್ರಸನ್ನ ಜೋಶಿ ಅವರ ಕಾಲದಲ್ಲಿ ಈ ಒಂದು ಹೊಸ ಆವಿಷ್ಕಾರವನ್ನು ಅವ್ರು ತಂದು ಇದಕ್ಕೆ ಅಡಾಪ್ಟ್ ಮಾಡಿದಂಥದ್ದು. ಒಂದರಲ್ಲಿ ಪಾಯಸ, ಒಂದರಲ್ಲಿ ಸಾರು, ಒಂದರಲ್ಲಿ ಸಾಂಬಾರು. ಸೊ ಈ ರೀತಿಯಾದ ಸ್ಟೀಮ್ ಬಾಯ್ಲಿಂಗ್ ವ್ಯವಸ್ಥೆ ಅಲ್ಲಿದೆ, ಅಲ್ಲಿ ಸಪ್ಲೈ ಇಲ್ಲಿಗೆ ಬರ್ತದೆ. ಓಕೆ, ಈ ರೀತಿ ವ್ಯವಸ್ಥೆ. ಎಸ್ ಜೋಯಿಸ್ರೆ, ಈಗ ನಾವು ಊಟದ ಹಾಲ್ ಏನಿದೆ, ಮೇನ್ ಹಾಲ್, ಅದಕ್ಕೆ ಬಂದಿದ್ದೇವೆ. ಇಲ್ಲಿ ಎಷ್ಟು ಜನಕ್ಕೆ ಸುಮಾರು ಊಟ ಮಾಡುವಂಥ ವ್ಯವಸ್ಥೆ ಮತ್ತು ಯಾವ ರೀತಿಯಾದ ವ್ಯವಸ್ಥೆ ಇದೆ, ಇದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ. ಇದರಲ್ಲಿ ನಾವು ಊಟದ ವ್ಯವಸ್ಥೆನ ಮೊದಲು ಹೇಗೆ ಮಾಡಿತ್ತು ಅಂದರೆ, ಕೆಳಗಡೆ ಕೂತ್ಕೊಂಡು ಅಲ್ಲೇ ಊಟ ಮಾಡೋ ವ್ಯವಸ್ಥೆ ಇತ್ತು. ಆದರೆ ತುಂಬ ಜನ ಭಕ್ತಾದಿಗಳು ತಮ್ಮ ನೋವನ್ನು ಹೇಳ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಸರ್, ನಮ್ಗೆ ಕೆಳಗೆ ಕೂರ್ಲಿಕ್ಕೆ ಆಗೋದಿಲ್ಲ, ನಮಗೊಂದು ಟೇಬಲ್ ವ್ಯವಸ್ಥೆ ಬೇಕು ಅಂಥೇಳಿ ಒಂದು 10 ಟೇಬಲ್ ಇಟ್ಟು ಆ 10 ಟೇಬಲಲ್ಲಿ ಅವರಿಗೆ ಊಟವನ್ನು ಬಡಿಸುವಂಥ ವ್ಯವಸ್ಥೆ ಮಾಡ್ತಾಯಿದ್ವಿ. ಆನಂತರ ದಿನಗಳು ನಾವೇನು ಯೋಚನೆ ಮಾಡೋದು, ಕೂತ್ಕೊಳ್ಳಿಕ್ಕೆ ಅಷ್ಟೇ. ಇವತ್ತಿನ ಎಲ್ಲರಿಗೂ ಕಾಲು ನೋವಿದೆ, ಹಾಗೆ ಈ ಸಮಸ್ಯೆ ಆಗೋದು ಬೇಡ, ಬಂದವರು ಅದೊಂದು ತೃಪ್ತಿಯನ್ನು ಕಡಿಮೆ ಮಾಡ್ಕೊಳ್ಳೋದು ಬೇಡ, ನೆಮ್ಮದಿಗೆ ಊಟ ಮಾಡಲಿ ಅಂತೇಳಿ ಈ ಟೇಬಲ್ ಸಿಸ್ಟಮನ್ನು ಮಾಡಿದ್ದೇವೆ. ಓಕೆ, ಟೇಬಲ್ಗೆ ಅಟ್ಯಾಚ್ಡ್ ಚೇರ್ ಇರುವಂಥ 67 ಟೇಬಲ್ಗಳಿದೆ. ಸಾಮಾನ್ಯ 230 ಜನ ಒಂದು ಸರ್ತಿ ಊಟ ಮಾಡ್ಬೋದು. ಒಂದು ಹಾಲ್, 2 ಹಾಲ್ ಇದೆ. 230 ಭಕ್ತಾದಿಗಳು ಒಂದು ಸರ್ತಿ ಊಟ ಮಾಡುವಂಥ ವ್ಯವಸ್ಥೆ ಇದೆ. ಆ ಥರದ್ದು 2 ಹಾಲ್ ಇದೆ. ಇದು ಕ್ಲೀನ್ ಮಾಡುವಾಗ ಅಲ್ಲಿ ಬಡಿಸ್ತೇವೆ, ಅಲ್ಲಿ ಕ್ಲೀನ್ ಮಾಡುವಾಗ ಇಲ್ಲಿ ಬಡಿಸ್ತೇವೆ. ಸೊ ಈ ರೀತಿಯ ವ್ಯವಸ್ಥೆ ಇಲ್ಲಿ ಬಂದಾಗ ಅವರು ಊಟಕ್ಕೆ ಕೂತ ನಂತರ ತಟ್ಟೆಯನ್ನು ಕೂಡ ನಾವೇ ಕ್ಷೇತ್ರದ ವತಿಯಿಂದ ತೊಳೆಯುವಂಥ ವ್ಯವಸ್ಥೆ. ಹೌದು. ನೋಡಿ, ಇಲ್ಲಿ ಊಟ ಮಾಡಿದ ಅನೇಕ ದೇವಸ್ಥಾನಗಳಲ್ಲಿ ತಟ್ಟೆ ಊಟ ಮಾಡಿದವರು ತೊಳೆಯುವಂಥ ವ್ಯವಸ್ಥೆ ಇಲ್ಲ. ಇಲ್ಲಿ ಏನಿಲ್ಲ, ಅವ್ರು ಬಂದು ಕೂತ್ಕೊಳ್ಳೋದು, ತಟ್ಟೆ ಇಟ್ಟಿರ್ತಾರೆ, ನೀರು ಹಾಕಿ ಕೊಡ್ತಾರೆ, ಊಟ ಮಾಡೋದು, ಊಟ ಮಾಡಿ ತಟ್ಟೆ ಲೋಟಾಲಿಟ್ಟು ಹೋಗೋದು, ತೆಗೆಯುವುದು ನಾವೇ, ತೊಳಸೋದು ನಾವೇ. ಆ ತೊಳಸ್ಲಿಕ್ಕೆ ವ್ಯವಸ್ಥೆ ಏನು ಮಾಡಿದ್ದೇವೆ ಅಂದರೆ, ಎಲ್ಲವನ್ನು ಕ್ಲೀನ್ ಮಾಡಿ ಅಲ್ಲಿ ವಾಷಿಂಗ್ ಮಿಷಿನಿಗೆ ಕೊಡ್ತಾರೆ. ಅದರಲ್ಲಿ ಸೋಪ್ ವಾಟರ್ ಆಗಿ ವಾಶ್ ಆಗ್ತದೆ. ಅದು ಆನಂತರದಲ್ಲಿ ಹಾಟ್ ವಾಟರಲ್ಲಿ ವಾಶ್ ಆಗಿ ಫ್ರೆಶ್ ಆಗಿ ಬರ್ತದೆ. ಆ ತಟ್ಟೆಗಳನ್ನೇ ಭಕ್ತಾದಿಗಳು. ಓಕೆ, ಎಸ್, ನಾವು ದೃಶ್ಯಾವಳಿಗಳಲ್ಲಿ ಅದನ್ನು ಸಹ ಮುಂದೆ ನಾವು ತೋರಿಸ್ತೇವೆ. ಎಸ್, ಇದಿಷ್ಟು ಒಟ್ಟಾರೆ ಇಲ್ಲಿನ ಊಟದ ವ್ಯವಸ್ಥೆ. ಈ ರೀತಿಯಾಗಿ ಇಲ್ಲಿ ಪ್ರಸಾದ ಭೋಜನ ಮಧ್ಯಾಹ್ನ ಮತ್ತು ಈ ಮುಖಾಂತರ ನಾವು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಯಾರೇ ಭಕ್ತಾದಿಗಳು ಬರ್ತಾ ಇದ್ರು, ಯಾವುದೇ ಸಂದರ್ಭದಲ್ಲಿ ಬಂದರೂ ಹಸಿವಾಗ್ತಾ ಇದೆ ಅಂತಾದರೆ ಒಂದೇ ಆಫೀಸನ್ನು ಇಲ್ಲ ಅಲ್ಲಿರೋ ವಾಚ್ಮನ್ನ ಯಾರು ಸಂಪರ್ಕ ಮಾಡಲಿ, ಇರುವ ವ್ಯವಸ್ಥೆಯಲ್ಲಿ ಅವರಿಗೆ ತಕ್ಕ ಮಟ್ಟಿಗೆ ಊಟದ ವ್ಯವಸ್ಥೆ ಮಾಡಿಕೊಡ್ತೇವೆ. ಎನಿ ಟೈಮ್ ಇಲ್ಲಿ ಊಟದ ವ್ಯವಸ್ಥೆ ಇರ್ತದೆ. ಏನಿದೆಯೋ ಅದರಲ್ಲಿ ಏನಿಲ್ಲ, ತಿಂಡಿಯನ್ನಾರು ಅಂತೇಳಿ ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ. ಅಂತೂ ಯಾರು ಭಕ್ತಾದಿಗಳು ಬಂದರೂ ಕೂಡ ಹಸಿದು ಹೋಗಬಾರದು ಅನ್ನುವಂಥದ್ದು ಅದು ಇಲ್ಲಿಯ ಪ್ರಥಮ ಆದ್ಯತೆ. ಓಕೆ. ಎಸ್ ವೀಕ್ಷಕರೇ, ಇದಿಷ್ಟು ಏನು ಊಟದ ವಿಚಾರ. ಆದರೆ ಇನ್ನೊಂದಷ್ಟು ವಿಚಾರಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ, ಬನ್ನಿ ಮುಂದಕ್ಕೆ ಹೋಗೋಣ. ವೀಕ್ಷಕರೇ, ಈಗಾಗಲೇ ಹೊರನಾಡಿನ ಆಧ್ಯಾತ್ಮಿಕ ಹಿನ್ನೆಲೆ ಮತ್ತು ಹೊರನಾಡು ಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ಧಾರ್ಮಿಕ ಚಟುವಟಿಕೆಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಮತ್ತು ಇಲ್ಲಿನ ಅನ್ನಪ್ರಸಾದದ ಆ ವ್ಯವಸ್ಥೆ, ಆ ಅಚ್ಚುಕಟ್ಟುತನ, ಇದೆಲ್ಲವನ್ನ ಕಂಡುಕೊಂಡಿದ್ದೇವೆ. ಆದರೆ ಹೊರನಾಡು ಕ್ಷೇತ್ರ ಇಷ್ಟು ಮಾತ್ರವಲ್ಲದೆ ಸಾಮಾಜಿಕವಾಗಿಯೂ ದೊಡ್ಡ ಕ್ರಾಂತಿಯೊಂದನ್ನು ಮಾಡ್ತಾ ಇದೆ. ಆದರೆ ಇದು ಎಲ್ಲದರ ವಿಸ್ತಾರತೆ ಏನು, ಏನೇನು ಮಾಡ್ತಾ ಇದೆ, ಯಾವ್ಯಾವ ಮಜಲುಗಳಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಾವು ತಿಳಿಸಿಕೊಳ್ಳಲಿಕ್ಕೆ ಅದರ ಎಲ್ಲ ವ್ಯವಸ್ಥೆಯನ್ನು ಗಮನಿಸ್ತಾ ಇರುವಂತಹ ಮತ್ತು ಈ ದೇವಸ್ಥಾನದ ಟ್ರಸ್ಟಿಗಳು ಕೂಡ ಹೌದು, ಹಾಗೆ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾಗಿರತಕ್ಕಂಥ ಗಿರಿಜಾಶಂಕರ್ ಜೋಶಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಸರ್, ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ ಸರ್? ಆರಾಮ್ ಸರ್. ಜೋಶಿ, ನಾನೀಗ ಹೇಳಿದಾಗೆ ಧಾರ್ಮಿಕವಾಗಿ ಈ ಕ್ಷೇತ್ರ ಒಂದು ಮೇರು ತುಲ್ಯವಾದರೆ ಸಾಮಾಜಿಕ ಚಟುವಟಿಕೆಗಳು ಕೂಡ ಇನ್ನೊಂದು ಮೇರು ತುಲ್ಯ ಅಂತ.
ಸೊ ಸಾಮಾಜಿಕವಾಗಿ ಹೊರನಾಡು ಕ್ಷೇತ್ರದ ಕೊಡುಗೆ ಯಾವ್ಯಾವ ಕ್ಷೇತ್ರದಲ್ಲಿ ಹೊರನಾಡಿನ ಅನ್ನಪೂರ್ಣೇಶ್ವರಿಯ ಪ್ರಸಾದ ಸ್ವರೂಪವಾಗಿ ಸಾಮಾಜಿಕವಾದಂಥ ಕ್ರಾಂತಿಯೋ ಬದಲಾವಣೆಯೋ ಅಥವಾ ಆರ್ತರಿಗೆ ಒಂದು ತ್ರಾಣವಾಗುವಂಥ ಕೆಲಸ ಆಗ್ತಾ ಇದೆ? ಶ್ರೀ ಕ್ಷೇತ್ರ ಹಲವಾರು ರೀತಿಯಾಗಿ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದೆ. ಯಾವುದೇ ರೀತಿಯಾದಂಥ ಒಂದು ಧಾರ್ಮಿಕ ಕ್ಷೇತ್ರ ಕೇವಲ ಧಾರ್ಮಿಕವಾಗಿ ಇರಬಾರ್ದು, ಅದು ಎಲ್ಲ ರೀತಿಯಾಗಿ ಇರಬೇಕು. ಅದು ಒಂದು ಆಲದ ಮರವಾಗಿರಬೇಕು. ಆ ಆಲದ ಮರ ಅಡಿಯಲ್ಲಿ ಬಂದಂಥ ಭಕ್ತರಿಗಾಗಲಿ ಯಾರೇ ಅದರಲ್ಲಿ ಒಂದು ಆಶ್ರಯ ಪಡೆಯೋಕ್ಕೆ ಬಂದವರಿಗೆ ಪ್ರತಿಯೊಬ್ಬರಿಗೂ ಅದರಲ್ಲಿ ಸಹಾಯ ಸಿಗುವಂತೆ ಆದಾಗ ಮಾತ್ರ ಅದು ಒಂದು ದೊಡ್ಡ ಶ್ರೀ ಕ್ಷೇತ್ರವಾಗುತ್ತದೆ. ಆ ಒಂದು ಕಲ್ಪನೆ ಇಟ್ಟುಕೊಂಡು ನಮ್ಮ 5ನೇ ಧರ್ಮಕರ್ತರಾದಂತಹ ದಿವಂಗತ ವೆಂಕಟ ಸುಬ್ಬ ಜೋಯಿಸ್ರವರು ಮೊಟ್ಟ ಮೊದಲಿಗೆ 1958ರಲ್ಲಿ ಹೊರನಾಡಿನ ಶಾಲೆಯನ್ನು ದತ್ತು ತಗೊಂಡು ಅಲ್ಲಿಯ ಮಧ್ಯಾಹ್ನದ ಬಿಸಿ ಊಟದ ಯೋಜನೆ, ಇವಾಗೇನು ಸರ್ಕಾರ ಬಿಸಿ ಊಟದ ಯೋಜನೆ ಮಾಡಿದೆ, ಅದನ್ನು 1958ರಲ್ಲಿ ಒಂದು ಶತಮಾನಗಳ ಹೌದು, ಅಲ್ಲಿ ಗೌರ್ಮೆಂಟ್ ಸ್ಕೂಲನ್ನು ದತ್ತು ತಗೊಂಡು ಅಲ್ಲಿಯೇ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಬಂದು ಬಿಸಿ ಊಟ, ಅಲ್ಲಿಗೆ ಮಧ್ಯಾಹ್ನಕ್ಕೆ ಮಕ್ಕಳಿಗೆ ಬೇಕಾದಂಥ ಬಿಸಿ ಊಟದ ವ್ಯವಸ್ಥೆಯನ್ನು 1958ರಲ್ಲಿ ಪ್ರಾರಂಭ ಮಾಡಿದರು. ಅಲ್ಲಿಂದ ಶ್ರೀ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಯೋಜನೆ ಶುರುವಾಗಿದೆ. ಹಾಗೆ ಅಲ್ಲಿಂದ ನಂತರದಲ್ಲಿ ವಿದ್ಯಾದಾನ, ಯಾರಿಗೆ ವಿದ್ಯೆಗೆ ಏನು ಬೇಕೋ ಬಂದು ಕೇಳಿದವರಿಗೆ ಆದಷ್ಟು ಸಹಾಯ ಆವಾಗಲೂ ಕೂಡ ಆಗ್ತಿತ್ತು. ಸುತ್ತಮುತ್ತಲ ಗ್ರಾಮಸ್ಥರಿಗೆ ಅವರಿಗೆ ಬೇಕಾದಂಥ ಸಹಾಯಗಳು, ಅದು ಇಲ್ಲಿ ಉಳ್ಕೊಳ್ಳಿಕ್ಕಿರ್ಬೋದು ಅಥವಾ ಒಂದು ಸಣ್ಣ ಕೈ ಸಾಲ ಇರ್ಬೋದು, ಯಾಕೆಂದರೆ ಇಲ್ಲಿ ತುಂಬ ಬಡವರಿದ್ದರು, ಅವರಿಗೆ ಬೇಕಾದಂಥ ಆರ್ಥಿಕ ಸಹಾಯ ಕೂಡ ಆವಾಗ ಯಾವುದೇ ಒಂದು ರೀತಿಯಾದಂಥ ಇಂಟ್ರೆಸ್ಟ್ ಬ್ಯಾಂಕಿಂಗ್ ಎಲ್ಲ ಇರ್ತಿರಲಿಲ್ಲ. ಕ್ಷೇತ್ರ ಆಗಿದ್ದರಿಂದ ಆವಾಗಲಿಂದ ಮುತ್ತಜ್ಜ ಒಂದು ಸಹಾಯ ವಸ್ತುವಾಗಿ ಕೊಡ್ತಾಯಿದ್ರು. ಅವರು ಅದನ್ನು ಅವರ ಅವರ ಫಸಲೆಲ್ಲ ಕೊಟ್ಟ ಮೇಲೆ ಬಂದು ವಾಪಸ್ ಕೊಡ್ತೀವಿ. ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಸಹಾಯ ಆಗುವ ರೀತಿ ಅಲ್ಲಿಂದ ಶುರು ಮಾಡ್ಕೊಂಡು ಬಂದರು. ಅದರ ನಂತರದಲ್ಲಿ ನಮ್ಮ 6ನೇ ಧರ್ಮದಂತಹ ದಿವಂಗತ ಗಜೇಂದ್ರ ಪ್ರಸನ್ನ ಜೋಯಿಸ್ರವರು ಅವರೂ ಕೂಡ ಹಲವಾರು ಶಾಲೆಗಳಿಗೆ ಬೇಕಾದಂತಹ ವ್ಯವಸ್ಥೆಗಳು, ಕಳಸದಲ್ಲಿರುವಂಥ ಶಾಲೆಗಳಿಗೆ ಯಾವತ್ತೇ ಬಂದು ದೇಣಿಗೆಯಲ್ಲಿ ಏನೇ ಕೇಳಿದ್ರು ಶಾಲೆ ಮಾಡೋದಕ್ಕೆ ಅದಕ್ಕೂ ಬೇಕಾದಂಥ ವ್ಯವಸ್ಥೆಗಳು, ಹಾಗೆ ಸಾಂಸ್ಕೃತಿಕವಾಗಿಯೂ ಕೂಡ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿ ಅಲ್ಲಿ ಬರುವಂಥ ಕಲಾವಿದರುಗಳಿಗೂ ಕೂಡ ಸನ್ಮಾನ, ಅವರಿಗೆ ಬೇಕಾದಂಥ ವ್ಯವಸ್ಥೆ, ಬಡವರಿದ್ದವರಿಗೆ ಅವರಿಗೆ ಬೇಕಾದಂಥ ವ್ಯವಸ್ಥೆ, ಈ ರೀತಿಯಾಗಿ ಅವರು ನಡೆಸ್ಕೊಂಡು ಬಂದರು. ಅವರ ನಂತರದಲ್ಲಿ ಪ್ರಸ್ತುತ 7ನೇ ಧರ್ಮಕರ್ತರಾದಂತಹ ಡಾಕ್ಟರ್ ಜಿ ಭೀಮೇಶ್ವರ ಜೋಶಿಯವರು 1991ರಲ್ಲಿ ಧರ್ಮಕರ್ತರಾದ ಮೇಲೆ ಅವರು ಕೂಡ ಇದೇ ರೀತಿಯಾದಂಥ ಗ್ರಾಮೀಣಾಭಿವೃದ್ಧಿ ಯೋಜನೆಗಳನ್ನು ಹಾಕ್ಕೊಂಡು ಬಂದರು. ಅವರು ಏನಾಯಿತು, ಅವರ ಒಂದು ಧರ್ಮಕರ್ತರು ಆಗಲಿಕ್ಕಿಂತ ಮುಂಚೆ ಅವರು JCಲಿದ್ದರು, ನಮ್ಮ ಭಾರತ ದೇಶದಾದ್ಯಂತ ಪ್ರವಾಸ ಮಾಡಿದರು, ಹಲವು ಕಡೆ ಹೋಗಿ ನೋಡಿ ಬಂದಿದ್ದರು. ಅಲ್ಲಿ ಎಲ್ಲ ನೋಡಿ ಬಂದು ಅವರು ಕಲೆಕ್ಟ್ ಮಾಡಿದಂತಹ ಒಂದು ಅವರ ಎಕ್ಸ್ಪೀರಿಯನ್ಸಿಂದ ಯಾವ ರೀತಿಯಾದಂತಹ ಒಂದು ಯೋಜನೆಗಳು ಯಾರ್ಯಾರಿಗೆ ಮುಟ್ಟಿಸ್ಬೇಕು ಅನ್ನೋದನ್ನು ಯೋಚನೆ ಇಟ್ಕೊಂಡು ನಮ್ಮ ಇದು ಮೇನ್ ಧ್ಯೇಯೋದ್ದೇಶ ಏನಂದರೆ ಜಾತಿ ಮತ ಪಂಥ ಇದು ಯಾವ ಕಂಡೀಷನ್ ಇಲ್ಲ, ಅಲ್ಲಿ ಒಂದೇ ಒಂದು ಕಂಡೀಷನ್, ಅವನು ಆರ್ಥಿಕವಾಗಿ ದುರ್ಬಲನಾಗಿರಬೇಕು. ಅದನ್ನು ಮಾತ್ರ ಯೋಚನೆ ಇಟ್ಟುಕೊಂಡು ಗ್ರಾಮೀಣಾಭಿವೃದ್ಧಿ ಯೋಜನೆಗಳನ್ನು ಶುರು ಮಾಡಿದರು. ಮೊಟ್ಟ ಮೊದಲದಾಗಿ ಸಪ್ತಪದಿ ಯೋಜನೆ, ಸಾಮೂಹಿಕ ಮದುವೆ, ಅದನ್ನು ಶುರು ಮಾಡಿದರು. ಅದರ ನಂತರದಲ್ಲಿ ಇದು ಹಿಂದೂ ಧಾರ್ಮಿಕ ಕ್ಷೇತ್ರ ಆಗಿದ್ದರಿಂದ ಸಾಮೂಹಿಕ ಉಪನಯನ ಶುರು ಮಾಡಿದರು. ಇದೆಲ್ಲ ಆವಾಗ ಮದುವೆ ಮಾಡೋದಂದ್ರೆ ತುಂಬ ಕಷ್ಟ, ಹಾಗಾಗಿ ಉಪನಯನ ಮಾಡಬೇಕು ಅಂದರೂ ಕಷ್ಟ. ನಮ್ಮ ಹಿಂದೂಗಳಿಗೆ ತುಂಬ ಅವಾಗೆಲ್ಲ ಅಷ್ಟು ಭಾರಿ ವ್ಯವಸ್ಥೆ ಇರ್ತಿಲ್ಲ, ಹಾಗಾಗಿ ಸಾಮೂಹಿಕ ಮಾಡಿದರೆ ಸುಲಭ ಆಗುತ್ತೆ ಅಂತ ಅಲ್ಲಿಂದ ಶುರು ಮಾಡಿದರು. ಅದನ್ನು ನೋಡಿ ಆದಮೇಲೆ ಅವೆರಡು ಸ್ಟಾರ್ಟ್ ಆಯಿತು. ಅದರ ನಂತರದಲ್ಲಿ ಮನೆಗೆ ಯಾರ ಹತ್ರ ಒಂದು ಬರೀ ಗೋಡೆ ಇರುತ್ತೆ, ಹುಲ್ಲಿಂದು ಮಾಡಿರ್ತದೆ, ಆ ಥರ ಇದ್ದಲ್ಲಿಗೆ ಅವರಿಗೊಂದು ಸೂರು ಸರಿಯಾಗಿ ಬೇಕು. ಅವನಿಗೆ ಸುರಕ್ಷತೆಯಾಗಿರಬೇಕಾದ್ರೆ ಅವನಿಗೆ ಬೇಕಾಗಿರೋದು ಒಂದು 3 ಹೊತ್ತು ಊಟ, ಮನೆಗೆ ಸರಿಯಾದಂಥ ಸೂರು ಬೇಕು. ಅದಕ್ಕೋಸ್ಕರ ಆ ಮನೆಯ ಹಂಚಿನ ಇದು ಗೋಡೆ ಕಟ್ಟಿದಂಥ ಮನೆಗೆ ಒಂದು ಹಂಚಿನ ವ್ಯವಸ್ಥೆ, ಆ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಅಂತ ಶುರು ಮಾಡಿದರು. ಮನೆ ಆದರೆ ಸಾಲದು, ಮನೆಯೊಳಗೆ ದೀಪ ಬೇಕು, ಕತ್ಲೆಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆನಂದ ಜ್ಯೋತಿ ಯೋಜನೆ ಅಂತ ಶುರು ಮಾಡಿದರು. ಎಲ್ಲಿ ಮೇನ್ ಲೈನ್ ಹೋಗಿರುತ್ತೋ ಅಲ್ಲಿಂದ ಎಲೆಕ್ಟ್ರಿಫಿಕೇಷನ್ ಮಾಡಿ ಆ ಒಂದು ಮನೆಗೆ ಕರೆಂಟ್ ಹಾಕಿಸಿಕೊಡುವಂಥದ್ದು. ಆ ರೀತಿಯಾಗಿ ಆನಂದ ಜ್ಯೋತಿ ಯೋಜನೆ ಶುರುವಾಯಿತು. ಅದರ ನಂತರದಲ್ಲಿ ಈ ನಮ್ಮ ಧನ್ವಂತರಿ ಯೋಜನೆ, ಆರೋಗ್ಯ ಬೇಕು, ಒಂದು ಕ್ಷೇತ್ರದಲ್ಲಿ ಇದ್ದವರಿಗೂ ಆರೋಗ್ಯ ಬೇಕು, ಮಾಡುವಂಥ ಕೆಲಸ ಮಾಡುವಂಥವರಿಗೂ. ಹಾಗೆ
ಇಲ್ಲಿ ಇರುವಂಥ ಸುತ್ತಮುತ್ತಲಿನ ಊರಿನವರಿಗೂ ಕೂಡ, ಯಾಕೆಂದರೆ ಇಲ್ಲಿ ಹತ್ತಿರದಲ್ಲಿ ಯಾವುದೋ ಹಾಸ್ಪಿಟ್ಲ್ ಇಲ್ಲ, ಇಲ್ಲಿಂದ ಹಾಸ್ಪಿಟ್ಲ್ ಬೇಕು ಅಂತ ಕಳ್ಸೋಕ್ಕೆ ಹೋಗಬೇಕು. ಆವಾಗ ಶುರು ಮಾಡಿದಾಗ ಇವತ್ತು ಪ್ರೈಮರಿ ಹೆಲ್ತ್ ಸೆಂಟರ್ ಇದೆ, ಆದರೆ ಆವಾಗ ಸಣ್ಣದೊಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಇತ್ತು ಮತ್ತು ಪ್ರೈವೇಟ್ ಹಾಸ್ಪಿಟ್ಲ್, ಅದು ಕೂಡ ಒಂದು ಕ್ಲಿನಿಕ್ ಥರ ಇತ್ತು, ಒಂದು ಹಾಸ್ಪಿಟ್ಲ್ ಇತ್ತು. ಈ ಇಮ್ಮಿಡಿಯೇಟ್ ವ್ಯವಸ್ಥೆ ಬೇಕಾದಕ್ಕೋಸ್ಕರ ಒಂದು ಉಚಿತವಾದಂತಹ ಡಿಸ್ಪೆನ್ಸರಿ ಸೆಂಟರ್ ಅಂತ ಒಂದು ಮಾಡಿ ಅಲ್ಲಿ ಒಂದು ಡಾಕ್ಟರ್ ಇಟ್ಟು ಕ್ಷೇತ್ರದಲ್ಲಿರುವ ಸಿಬ್ಬಂದಿಗಳಿಗೆಲ್ಲ ಉಚಿತವಾಗಿ ಮೆಡಿಸಿನ್, ಗ್ರಾಮಸ್ಥರಿಗೆ ಮಿನಿಮಮ್ ತಿಂಗಳಿಗೆ ಇಂತಿಷ್ಟು ಅಮೌಂಟ್ ಒಳಗಡೆ ಫ್ರೀ, ಅದಕ್ಕಿಂತ ಮೇಲೆ ಅಮೌಂಟ್ ಆದರೆ ಅವರು ಕೊಡಬೇಕು ಅನ್ನೋ ಒಂದು ಯೋಜನೆಯಲ್ಲಿ ಧನ್ವಂತರಿ ಯೋಜನೆ ಶುರು ಮಾಡಿದ್ವಿ ಕ್ಷೇತ್ರದಲ್ಲಿ, ಅವರ ಒಂದು ಕಲ್ಪನೆಯಲ್ಲಿ. ಅದು ಆಯಿತು. ಅದರ ನಂತರದಲ್ಲಿ ಅನ್ನದಾಸೋಹ ಯೋಜನೆ, ಇದು ಆಲ್ರೆಡಿ ಮುತ್ತಜ್ಜ ಶುರು ಮಾಡಿದರು. ಸರ್ಕಾರ ಬಿಸಿ ಊಟದ ಯೋಜನೆ ಎಲ್ಲ ಶಾಲೆಗಳಿಗೆ ಮಾಡಬೇಕು ಅಂತ ಹೇಳಿದಾಗ ಈ ಕಲ್ಪನೆ ಬಂತು ಅವರಿಗೆ. ಪ್ರತಿ ಶಾಲೆಗೆ ಅನ್ನ ಆಗುತ್ತೆ, ಬಡಿಸ್ಲಿಕ್ಕೇನು, ಮಕ್ಕಳು ತಟ್ಟೆ ತರಬೇಕು, ಗೌರ್ಮೆಂಟ್ ಸ್ಕೂಲ್ಗಳು ಎಲ್ಲಿಂದ ತಟ್ಟೆ ತರ್ತಾರೆ? ಹಾಗಾಗಿ ಪ್ರತಿ ಶಾಲೆಗೆ ಸ್ಟೀಲ್ ತಟ್ಟೆ ಮತ್ತು ಲೋಟ ಕೊಡುವಂಥ ಒಂದು ಯೋಜನೆ ಹೊಸತಾದ ಅದಕ್ಕೆ ಸಹಾಯವಾಗಿ ಅದನ್ನು ಮಾಡಿದರು. ಹಾಗೆ ಅದನ್ನು ಮಾಡಿ ಇವತ್ತು ಚಿಕ್ಕಮಗಳೂರಿನ ಪ್ರತಿ ಡಿಸ್ಟ್ರಿಕ್ಟಿನ ಶಾಲೆಗೂ ಹೆಚ್ಚು ಕಮ್ಮಿ ನಾವು ಕ್ಷೇತ್ರದಿಂದ ತಟ್ಟೆ ಲೋಟ ಕೊಟ್ಟಾಗಿದೆ. ಅದೇ ಅನ್ನದಾಸೋಹ ಯೋಜನೆಯಲ್ಲಿ ಧಾರ್ಮಿಕ ಯೋಜನೆಯನ್ನು ಶುರು ಮಾಡಿಕೊಂಡು ಯಾವ ಯಾವ ದೇವಸ್ಥಾನಗಳಲ್ಲಿ ಪ್ರಸಾದ ವಿತರಣೆ ಆಗ್ತಿದೆ ಅಲ್ಲಿಗೂ ಕೂಡ ತಟ್ಟೆ ಲೋಟ ಕೊಡುವಂಥ ಯೋಜನೆ ಶುರುವಾಯಿತು. ಇದರೊಟ್ಟಿಗೆ ಅದು ಅಷ್ಟೇ ಚಿಕ್ಕಮಗಳೂರು ಜಿಲ್ಲೆಯಿಂದ ಹೊರಗಡೆ ಹೋಗಿ ವ್ಯಾಪ್ತಿ ಸುಮಾರು ದೂರ ಹೋಗಿದೆ. ಈ ರೀತಿಯಾದಂಥ ಅನ್ನದಾಸೋಹ ಯೋಜನೆ ಬಂತು. ಅದು ಮುಂದುವರೆದ ಭಾಗವಾಗಿ ಶೈಕ್ಷಣಿಕ ಯೋಜನೆಯಲ್ಲಿ ಶಾಲೆಗಳಲ್ಲಿ ಏನು ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು SC/ST ಏನು ಇದ್ದಾರೆ ಅವರಿಗೆ ಉಚಿತವಾಗಿ ನೋಟ್ ಪುಸ್ತಕಗಳನ್ನ ಸರ್ಕಾರ ಕೊಡಲಿಕ್ಕೆ ಶುರುವಾಯಿತು. ಅದೇ ಗೌರ್ಮೆಂಟ್ ಶಾಲೆಗೆ ಇನ್ನೂ ಮೇಲ್ವರ್ಗದವರು ಇದ್ದರೂ ಕೂಡ ಅವರಿಗೂ ಕೆಲವರು ಬಡವರು ಇರ್ತಾರೆ, ಅವರಿಗೆ ಬಡತನ ಇರೋರು, ಅವರಿಗೆ ಏನಾದ್ರು ಕೊಡಬೇಕಲ್ಲ. ಅದಕ್ಕೆ ನಮ್ಮ ಕಳಸಾ ತಾಲೂಕಿನ ಎಲ್ಲ ಪ್ರೈಮರಿ ಹೈಸ್ಕೂಲು ಮತ್ತು ಗೌರ್ಮೆಂಟ್ ಶಾಲೆಯ ಪ್ರತಿ ಮಕ್ಕಳಿಗೂ ಫ್ರೀಯಾಗಿ ನೋಟ್ ಪುಸ್ತಕಗಳನ್ನ ಕೊಡಲಿಕ್ಕೆ ಶುರು ಮಾಡಿತು. ಅದು ಒಂದು ಯೋಜನೆ ಶುರುವಾಯಿತು. ಇದು ಆದ ಮೇಲೆ ಕೃಷಿ ಯೋಜನೆ, ಅನ್ನಪೂರ್ಣೇಶ್ವರಿ ಕೃಷಿ ಅಧಿದೇವತೆ, ಕೃಷಿಕರನ್ನ ಬಿಡಲಿಕ್ಕೆ ಬರೋದಿಲ್ಲ. ಮುಂಚೆನೇ ನಮ್ಮ ಮುತ್ತಜ್ಜವರು ಕೃಷಿ ಮಾಡಲಿಕ್ಕೆ ಯಾರಿಗೆ ಏನು ಸಹಾಯ ಬೇಕೋ ಅದನ್ನು ಆಲ್ರೆಡಿ ಶುರು ಮಾಡಿದರು ವೆಂಕಟ ಸುಬ್ಬಾಜೇಶ್ವರು. ಇವರು ಅದಕ್ಕೆ ಜೊತೆಯಾಗಿ ನಾವು ಒಂದು ಕೃಷಿ ಮೇಳ ಮಾಡಿದ್ವಿ. ಆ ಕೃಷಿ ಮೇಳದಿಂದ ಮುಖಾಂತರ ಯಾರ್ಯಾರಿಗೆ ಯಾವ್ಯಾವ ರೀತಿಯಂಥ ಮಾಹಿತಿ ಬೇಕು, ಈ ರೀತಿಯಾಗಿ ಮೊಟ್ಟ ಮೊದಲಿಗೆ ಒಂದು ಕೃಷಿ ಮೇಳ ಮಾಡಿ ಕೃಷಿಯಲ್ಲಿ ಯಾವ್ಯಾವ ರೀತಿಯಾದಂತಹ ಡೆವಲಪ್ಮೆಂಟ್ ಮಾಡಬೇಕು, ಅದರ ರೋಗ ಇದ್ದರೆ ಯಾವ್ಯಾವ ರೀತಿಯಾಗಿ ಅದಕ್ಕೆ ಔಷಧಿ ಕಂಡುಹಿಡ್ಕೊ, ಇದ್ರದ್ದು ಒಂದು ಕೃಷಿ ಮೇಳವನ್ನು ಮಾಡಿ ಅದನ್ನು ಆಯೋಜನೆ ಮಾಡಿದ್ವಿ. ಅದರ ನಂತರದಲ್ಲಿ ಪ್ರತಿ ವರ್ಷ ಒಂದು 100 ರೈತರಿಗೆ ಕೃಷಿ ಉಪಕರಣಗಳನ್ನು, ಗುದ್ದಲಿ, ಪಿಕಾಸಿ, ಹಾರೆ, ಇದರದ್ದೆಲ್ಲ ಕೃಷಿ ಉಪಕರಣಗಳನ್ನು ಉಚಿತವಾಗಿ ಕೊಡಲಿಕ್ಕೆ ಶುರುವಾಯಿತು. ಇದು ಒಂದು ಕೃಷಿಯ ಇದಾಯಿತು. ಇದರ ನಂತರದಲ್ಲಿ ಸಾಂಸ್ಕೃತಿಕ ಯೋಜನೆ. ಪ್ರತಿ ವರ್ಷ ನಮ್ಮಲ್ಲಿ ನವರಾತ್ರಿ, ಜಾತ್ರೆ, ಅಕ್ಷಯ ತದಿಗೆ, ಆಮೇಲೆ ಹವಿ ಮತ್ತು ದೀಪೋತ್ಸವ, ಇದು ಮೇನ್ 5 ವಿಶೇಷ ದಿವಸ. ಇಂಥದ್ರಲ್ಲಿ ಈ ಎಲ್ಲ ದಿವಸ ಬರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಾವು ಎಲ್ಲರಿಗೂ, ಕರ್ನಾಟಕ ರಾಜ್ಯ ಯಾಕೆ ನಮ್ಮ ದೇಶದ ಸುಮಾರು ಕಡೆಯಿಂದ ಇಲ್ಲಿ ಬಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿ ಉಚಿತವಾಗಿ ಅವರಿಗೆ ಅಂದರೆ ಅವಕಾಶ ಕೊಡೋದು, ಅದಕ್ಕೆ ಅವರಿಗೆ ಒಂದು ಸಂಭಾವನೆಯಾಗಿ ಕ್ಷೇತ್ರದಿಂದ ಕೊಡುವಂಥ ವ್ಯವಸ್ಥೆ. ಅದರಲ್ಲಿ ಹೆಚ್ಚು ಸಾಧನೆ ಮಾಡಿದವರಿಗೆ ಅವರಿಗೆ ಬೇಕಾದಂಥ ಸನ್ಮಾನ, ಈ ರೀತಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಶುರುವಾಯಿತು. ಇದರ ನಂತರದಲ್ಲಿ ನಮ್ಮ ಸಾಹಿತ್ಯ ಸಮ್ಮೇಳನ, ಈ ರೀತಿಯಾದ ಸಮ್ಮೇಳನಗಳನ್ನ ಮಾಡ್ತು. ಆಮೇಲೆ ದಾಸ ಸಮ್ಮೇಳನ ಮಾಡ್ತು. ಮತ್ತು ಇನ್ನು ಹಲವಾರು ಈ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಯಾವುದು ಈ ಒಂದು ದಾಸರ ಕೀರ್ತನೆ ಇದರಲ್ಲಿ ತುಂಬ ಕ್ಷೀಣ ಸ್ಥಿತಿಗೆ ಬಂದಂಥದ್ದನ್ನು ಉತ್ತೇಜನ ಕೊಡಲಿಕ್ಕೆ ಅದನ್ನು ಮಾಡ್ತು. ಸಂಗೀತಕ್ಕೆ ಪ್ರಾಮುಖ್ಯತೆ ಕೊಡ್ತಾ ತ್ಯಾಗರಾಜರ ಆರಾಧನೆಯನ್ನು ಪ್ರಾರಂಭ ಮಾಡಿದ್ದು. ಅದರಲ್ಲಿ ಕಾಂಪಿಟೇಷನ್ ಮಾಡಿ ಮಕ್ಕಳಿಗೆ ಬಹುಮಾನ ಕೊಡೋದು, ಅವತ್ತಿನ ದಿವಸ ವಿಶೇಷ ಕಲಾವಿದರುಗಳನ್ನು ಕರೆಸಿ ಇಲ್ಲಿ ಕೀರ್ತನೆಯನ್ನು ಮಾಡಿಸಿ ಅಂಥದ್ರಲ್ಲಿ ಒಳ್ಳೆ ರೀತಿಯಾಗಿ ಸಾಧನೆ ಮಾಡಿದಂತಹ ಕಲಾವಿದರುಗಳಿಗೆ ಸನ್ಮಾನ ಮಾಡೋದು, ಅವರಿಗೆ ಆರ್ಥಿಕವಾದಂಥ ಸಹಾಯ ಮಾಡೋದು ಮಾಡ್ತು. ಜೊತೆಗೆ ಸರ್ವಧರ್ಮ ಸಮ್ಮೇಳನ ಅಂತ ಮಾಡಿದ್ವಿ. ಅದರ ಜೊತೆಯಲ್ಲಿ ಪ್ರತಿ ವರ್ಷ ಜೀವಭಾವ ಕಾರ್ಯಕ್ರಮ ಅಂತ ಒಂದು ಹೊಸದಾಗಿ ಇರುವಂಥ ಒಂದು ಯೋಜನೆಯನ್ನು ಶುರು ಮಾಡಿಕೊಂಡ್ವಿ. ಅದು ಹೇಗೆ ಅಂದರೆ, ಸಮಾಜದಲ್ಲಿ ಹಲವಾರು ಸಂಸ್ಥೆಗಳಿದ್ದಾವೆ. ಈ ವಿಮೋಚನಾ ಸಂಸ್ಥೆ ಮತ್ತು ಯಾವುದು ವೃದ್ಧಾಶ್ರಮಗಳು,
ಆಮೇಲೆ ಅನಾಥ ಆಶ್ರಮ, ಅಂಗವಿಕಲರ ಆಶ್ರಮ, ಈ ಥರ ಹಲವಾರು ಇದೆ. ಆ ಒಂದು ಆಶ್ರಮಗಳು ಇಂತಿಂಥ ಯಾರು ಈ ಥರ ತೊಂದರೆಗೆ ಇದ್ದಂಥ ಸಮಾಜದಲ್ಲಿ ಇರೋರನ್ನ ಕರ್ಕೊಂಬಂದು ಅವರಿಗೆ ರಿಹ್ಯಾಬಿಲಿಟೇಷನ್ ಮಾಡಿ ಅವರಿಗೆ ಆಶ್ರಯ ಕೊಟ್ಟಂಥ ಸಂಸ್ಥೆಗಳನ್ನು ಕರೆದು ಅವರನ್ನು ಗುರುತಿಸಿ ಅವರಿಗೆ ಪ್ರತಿ ವರ್ಷ 1 ರೂಪಾಯಿಯ ಶ್ರೀಮಾತಾ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಅವರಿಗೆ ಸಹಾಯ ಕೊಡುವಂಥ ಒಂದು ಜೀವಭಾವ ಕಾರ್ಯಕ್ರಮದಲ್ಲಿ ಅದನ್ನು ಶುರು ಮಾಡಿದ್ವಿ. ಸೊ ಹೀಗೆ ಒಟ್ಟಾರೆ ಕ್ಷೇತ್ರ ಹಲವು ದಿಕ್ಕಿನಲ್ಲಿಯೂ ಅದರ ಒಂದು ಆಲದ ಮರ ಹೇಗೆ ಇರಬೇಕೋ ದೊಡ್ಡದಾಗಿ ಆಶ್ರಯವನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ಸಹಾಯ ಆಗುವಂಥ ರೀತಿಯಾಗಿ ಮಾಡಿಕೊಂಡು ಇಲ್ಲಿವರೆಗೆ ಬಂದಿದೆ. ಎಲ್ಲ ಒಂದು ಕಡೆ ತಾವು ಹೇಳ್ತಾ ಹೋಗ್ತಾ ಇದ್ದ ಹಾಗೆ ಕೆಲವೊಂದು ಸರ್ಕಾರದ ಯೋಜನೆಗಳನ್ನು ತಾವು ಹೇಳ್ತಾ ಇದ್ದೀರೋ, ಅಥವಾ ಒಂದು ಸರ್ಕಾರ ಇವತ್ತು ಸಮಾಜಕ್ಕೆ ಏನು ಕೊಡಬೇಕು, ಅಥವಾ ಒಂದು ವ್ಯವಸ್ಥೆ ಸಮಾಜವನ್ನು ಯಾವ ರೀತಿ ನಡೆಸಿಕೊಳ್ಳಬೇಕು ಅನ್ನುವುದಕ್ಕೆ ಒಂದು ಅನ್ವರ್ಥವಾಗಿರತಕ್ಕಂಥ ಒಂದು ವ್ಯವಸ್ಥೆಗಳನ್ನು ಸಮಾಜದ ಉದ್ಧಾರದ ದೃಷ್ಟಿಯಿಂದ, ಗ್ರಾಮದ ಅಭಿವೃದ್ಧಿಯ ದೃಷ್ಟಿಯಿಂದ ತಾವು ಮಾಡ್ತಾ ಇದ್ದೀರಿ, ಕ್ಷೇತ್ರದಿಂದ ಆಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಇಷ್ಟು ವ್ಯವಸ್ಥೆಗಳು ನಡೀತಾ ಬರುವಾಗ ಇದರ ವ್ಯವಸ್ಥೆಗಳನ್ನು ಸಂಯೋಜನೆ ಮಾಡುವಂಥದ್ದು, ಇದು ಕೊಡುವಂತಹದ್ದು, ಇದಕ್ಕೆ ತಮಗೆ ಕಷ್ಟ ಅಂತ ಅನಿಸ್ಲಿಲ್ವಾ? ಅಭಿವೃದ್ಧಿ ಯೋಜನೆ ಇದು ಮಹಿಳೆಯರಿಗೂ ಒಳ್ಳೆ ಅಂದರೆ ಮನೆಯಲ್ಲಿ ಇದ್ದವರಿಗೆ ಅವರ ದುಡಿಮೆ ಮಾಡಿಕೊಳ್ಳಿಕ್ಕೆ, ಅವರ ಸ್ವಂತ ಕಾಲ ಮೇಲೆ ನಿಲ್ಲಿಕ್ಕೋಸ್ಕರ ಮಹಿಳಾ ಅಭಿವೃದ್ಧಿ ಯೋಜನೆಯನ್ನು ಶುರು ಮಾಡಿದೆ. ಅಲ್ಲಿ ಹೊಲಿಗೆ ಯಂತ್ರಗಳನ್ನು ಕೊಡುವುದು, ಪ್ರತಿ ವರ್ಷ ಒಂದು 50 ಜನ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಕೊಡುವಂಥ ಯೋಜನೆಯೂ ಕೂಡ ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಸೇರಿಸ್ಕೊಂಡಿದ್ದೇವೆ. ಓಕೆ, ಈಗ ಇದಕ್ಕೆ ಅಂದರೆ ಈ ಯೋಜನೆಯನ್ನು ರೂಪುಗೊಂಡು ಅದಕ್ಕೆ ಒಂದು ಬೇಕಾದಂಥ ಬೈಲಾಸ್ ಅದನ್ನು ಹಾಕಿಕೊಂಡು ಧರ್ಮಕರ್ತರು ಅದಕ್ಕೆ ಈ ರೀತಿಯಾಗಿ ಅದಕ್ಕೆ ಕಂಡೀಷನ್ಸ್ ಇರಬೇಕು. ನಾಳೆ ಗೃಹಲಕ್ಷ್ಮಿ ಯೋಜನೆ, ಅವನು ಕಡು ಬಡವ ಆಗಿರಬೇಕು, ಮನೆ ಕಟ್ಟಿರಬೇಕು, ಅದು ಹಂಚು ಹಾಕುವ ಸ್ಟೇಜಿಗೆ ಬಂದಿರಬೇಕು, ಅದರ ಮೇಲೆ ಇದ್ದವರಿಗೆ ನಾವು ಕೊಡ್ತೇವೆ. ಅದಕ್ಕೆ ಅರ್ಜಿ ಬರ್ತದೆ, ಅರ್ಜಿ ಬಂದು ಅದರ ಹೋಗಿ ವೀಕ್ಷಣೆ ಮಾಡಿ ಬರ್ತಾರೆ ನಮ್ಮ ಆಫೀಸಿಂದ. ಅಲ್ಲಿ ಅದು ಆಗಿದ್ದರೆ ಅವನಿಗೆ ಹಂಚು ಹೋಗ್ತದೆ. ಅಕಸ್ಮಾತ್ ಹಂಚು ಹಾಕ್ಕೊಂಡಿದ್ದವರು ಅರ್ಜಿ ಕೊಟ್ಟು ಅದರಲ್ಲಿ ಎಲ್ಲಾದರೂ ಒಂದು ರೂಮಿಗೆ ಹಂಚು ಹಾಕಿದ್ದಾರೆ, ಇನ್ನೊಂದಕ್ಕೆ ಹಾಕಿಲ್ಲ, ಕೊಡೋದಿಲ್ಲ. ಅದು ಸ್ಟ್ರಿಕ್ಟಾಗಿ ಪಾಲಿಸಿ ನಮ್ಮದು. ಒಂದೇ ಕ್ರೈಟೀರಿಯಾ, ಅವನು ಆರ್ಥಿಕವಾಗಿ ದುರ್ಬಲನಾಗಿರಬೇಕು, ಯಾರಿಗೂ ಬೇಕಾದರೂ ಕೊಟ್ಟು. ಈ ರೀತಿಯಾಗಿ ಯೋಜನೆ ಮಾಡಿಕೊಂಡು ಬಂದಿದೆ. ಇದಕ್ಕೆಲ್ಲದಕ್ಕೂ ಕ್ಷೇತ್ರಕ್ಕೆ ಭಕ್ತರಿಂದ ಬರುವ ಆದಾಯದಿಂದನೇ ಕ್ಷೇತ್ರ ಇಲ್ಲಿವರೆಗೆ ಮಾಡಿಕೊಂಡು ಬಂದಿರೋದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬುವ ಒಂದು ಏನು ಸ್ಲೋಗನ್ ಇದೆ, ಅದರ ಪ್ರಕಾರದಲ್ಲಿ ಸಮಾಜ ಏನು ತಾಯಿಗೆ ಸಮರ್ಪಣೆ ಮಾಡಿದೆ ಅದನ್ನು ವಾಪಸ್ ಸಮಾಜಕ್ಕೆ ಸಮರ್ಪಣೆ ಮಾಡಿ. ಯಾವುದೇ ಧಾರ್ಮಿಕ ಕ್ಷೇತ್ರ ಹಾಗೇ ಇರಬೇಕು. ಬರೇ ಪೂಜೆ ಪುನಸ್ಕಾರ ಮಾಡಿಕೊಂಡು ಬರೇ ಕ್ಷೇತ್ರದ ಇದನ್ನು ಮಾತ್ರ ಮಾಡಿದರೆ ಸಾಕಾಗಲ್ಲ, ಅದು ಅದರ ನಡಿಬೇಕು ಧಾರ್ಮಿಕ. ಯಾಕೆಂದರೆ ಒಬ್ಬ ಭಕ್ತ ಬರುವಂಥದ್ದು ಕ್ಷೇತ್ರಕ್ಕೆ ಯಾಕೆ ಅಂದರೆ ಅವನಿಗೆ ಏನೋ ಒಂದಷ್ಟು ತೊಂದರೆ ತಾಪತ್ರೆಗಳು ಏನೋ ಇರ್ತದೆ, ಬಂದು ಇಲ್ಲಿ ಅಮ್ಮನವರಲ್ಲಿ ಬೇಡ್ಕೊಂಡಾಗ ಅವನಿಗೆ ಒಳ್ಳೇದಾಗಬೇಕು ಅಂತ ಅವನು ಕಲ್ಪನೆಯಲ್ಲಿ ಬರ್ತಾನೆ. ಒಂದಷ್ಟು ಜನಕ್ಕೆ ಇಲ್ಲಿ ಬಂದರೆ ಶಾಂತಿ ಸಿಗ್ತದೆ, ಅದಕ್ಕೆ ಬರ್ತಾರೆ. ಒಂದಷ್ಟು ಜನ ಪ್ರತಿನಿತ್ಯ ಅಭ್ಯಾಸ ಇರ್ತದೆ, ಬಂದು ದೇವರಿಗೊಂದು ಕೈ ಮುಗಿದು ಹೋಗುವಂಥ, ಈ ರೀತಿಯಾಗಿ ಹಲವರು ಬರ್ತಾರೆ. ಅದು ಅದರೊಟ್ಟಿಗೆ ನಡಿಬೇಕು. ಅದರೊಟ್ಟಿಗೆ ಪ್ರತಿ ಧಾರ್ಮಿಕ ಕ್ಷೇತ್ರವೂ ಕೂಡ ಈ ರೀತಿಯಾದ ಗ್ರಾಮೀಣಾಭಿವೃದ್ಧಿ ಯೋಜನೆ ಮಾಡಿಕೊಂಡು ಬಂದಾಗ ಅವಾಗ ಆ ಕ್ಷೇತ್ರದ ಸುತ್ತಮುತ್ತಲು ಇರುವವರು ಬೆಳೀತಾರೆ, ಕ್ಷೇತ್ರವು ಬೆಳೀತದೆ. ಕ್ಷೇತ್ರ ಆಶಯದಲ್ಲಿ ಎಲ್ಲರೂ ಬೆಳೆದಾಗ ಮಾತ್ರ ಅದೊಂದು ದೊಡ್ಡ ಕ್ಷೇತ್ರವಾಗಿ ಪರಿವರ್ತನೆ, ಸಮಾಜ ಗಟ್ಟಿಯಾಗ್ತದೆ. ಮತ್ತು ಸರ್ಕಾರ ಎಲ್ಲ ಯೋಜನೆ ಮಾಡಿ ಎಲ್ಲದನ್ನು ಕೊಡ್ಲಿಕ್ಕೆ ಸರ್ಕಾರಕ್ಕೂ ಆಗಲ್ಲ. ಮತ್ತು ಇಂಥ ಕ್ಷೇತ್ರಗಳು ಆದಾಯ ಬಂದಿದ್ದನ್ನು ಒಟ್ಟಾಕಿ ಬ್ಯಾಂಕಲ್ಲಿ ಇಟ್ಟರೆ ಪ್ರಯೋಜನ ಇಲ್ಲ. ಏನು ಮಾಡಲಿಕ್ಕೆ ಅದು ವಿನಿಯೋಗ ಆಗಬೇಕು ಎಲ್ಲರೂ. ಅಂದರೆ ಈಚೆ ಬರ್ತಾ ಇರಬೇಕು, ಆಚೆ ಹೋಗ್ತಾ ಇರಬೇಕು, ಆವಾಗ ಮಾತ್ರ ಅಮ್ಮನವರಿಗೆ ತೃಪ್ತಿ. ಯಾಕೆಂದರೆ ಅವಳು ಅನ್ನದ ದೇವತೆ. ಅನ್ನದ ದೇವತೆ ಅಂದರೆ ಏನು? ಹಶು ಇದ್ದವರಿಗೆ ಅವಳು ಅನ್ನ ಕೊಡೋದು. ಇಲ್ಲಿ ಯಾರು ಯಾವ ಹಶುವಲ್ಲಿ ಬರ್ತಾರೋ ಎಲ್ಲ ಹಶುವಿಗೆ, ಅದಕ್ಕೆ ಅನ್ನಪೂರ್ಣೇಶ್ವರಿ. ಈಗ ಒಬ್ಬನಿಗೆ ಶೈಕ್ಷಣಿಕ ಹಶು, ಅವನಿಗೆ ಅದು ಕೊಡಿ. ಯಾಕೆಂದರೆ ನಮ್ಮ ಶೈಕ್ಷಣಿಕದಲ್ಲಿ ಇನ್ನೂ ಸ್ಕಾಲರ್ಶಿಪ್ ಕೊಡ್ತೇವೆ. ಆರೋಗ್ಯದಲ್ಲಿ ಯಾರು ಆರೋಗ್ಯದಲ್ಲಿ ಕೇಳ್ಕೊಂಬರ್ತಾರೆ, ನಮ್ಗೆ ಹುಷಾರಿಲ್ಲ, ನಮಗೆ ಇಂತಿಷ್ಟು ದುಡ್ಡು ಕೊಡಿ, ಅವರಿಗೂ ಅದು ಸಹ ವರ್ಷಕ್ಕೆ ಇಂತಿಷ್ಟು ಅಂತ ಮಾಡ್ತದೆ. ಒಟ್ಟಾರೆ ತಗೊಂಡ್ರೆ ಈಗ ಹಿಂದೆ ಮುತ್ತಜ್ಜನ ಕಾಲದಿಂದ ಮತ್ತು ನಮ್ಮ ತಂದೆಯವರ ಕಾಲ 91ರಿಂದ ಅವರು ಬಂದ ಕಾಲದ ನಂತರದಲ್ಲಿ ಇಲ್ಲಿಯವರೆಗೆ ಕ್ಷೇತ್ರ ಸುಮಾರು 17 ಕೋಟಿ ರೂಪಾಯಿಯ ಒಂದು ವೆಚ್ಚವನ್ನು ಗ್ರಾಮೀಣಾಭಿವೃದ್ಧಿ ಸಮಾಜಕ್ಕೆ ಒಟ್ಟಾರೆ 17 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಸಮಾಜಕ್ಕೆ ಅಷ್ಟರದ್ದು ಒಂದು ಯೋಜನಾ ರೂಪದಲ್ಲಿ ಅವರಿಗೆ ತಲುಪಿಸಿದೆ. ಹಾಗಾಗಿ ಆಗಲೇ ಹೇಳಿದಾಗೆ ಅದು ಅಮ್ಮನವರು ಕೊಟ್ಟಂಥ ಪ್ರೇರಣೆ ಅವರಿಗೆ.
ನಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಂದು ಕೆಲಸ ನಡೆಯುವಂಥದ್ದು ಅಮ್ಮನವರು ಏನು ಪ್ರೇರಣೆ ನಮಗೆ ಅವರ ತವ್ರ ಮನೆಗೆ, ಅಂದರೆ ಹೆಣ್ಣು ಮಕ್ಕಳು ತವ್ರ ಮನೆಗೆ ಬಂದಾಗ ಎಷ್ಟು ಸಂತೋಷ ಆಗ್ತದೆ ಆ ರೀತಿಯಾಗಿ ನೋಡ್ಕೊಳ್ಬೇಕು ಅಂತ ನಮ್ಮ ಮುತ್ತಜ್ಜ ಅವರು ಈ ದೇವಸ್ಥಾನ ಕಟ್ಟಿದಾಗ ಹಾಕ್ಕೊಟ್ಟಂಥ ದಾರಿ ನಮಗೆ ಹೇಳ್ಕೊಟ್ಟಿದ್ದು. ಹಾಗಾಗಿ ಯಾರೇ ಬರಲಿ, ಏನೇ ಕಷ್ಟ ಇಟ್ಕೊಂಡ್ಬರಲಿ, ಅವರಿಗೆಲ್ಲ ಸಮಾಧಾನ ಆಗಿ ಇಲ್ಲಿಂದ ಹೋಗಬೇಕು. ಭಕ್ತನಿಗೆ ದೇವ್ರನ್ನ ನೋಡಿ ಬಂದವನಿಗೆ ದೇವರು ದರ್ಶನ, ಪ್ರಸಾದ, ಊಟ, ಬೇರೆ ರೀತಿಯಾದಂಥ ಆಶ್ರಯ ಕೇಳಿದವನಿಗೆ ಅದನ್ನು ಕೊಡುವಂಥ ಕೆಲಸ ಮಾಡಲಿಕ್ಕೆ ನಮ್ಮನ್ನು ಇಲ್ಲಿ ಇಟ್ಟಿದ್ದಾಳೆ. ಅತ್ರತ್ರಾಣ ಪರಾಯಣೆ ಅಂತ. ಹೌದು, ಅದನ್ನು ಅಕ್ಷರಶಃ ನಿಜಗೊಳಿಸುವಂತ. ಯಾಕಂದರೆ ಅವಳ ಅನ್ನಪೂರ್ಣೇಶ್ವರಿ ಕೈ ಇರಿಯೋದು ಅಭಯಹಸ್ತ, ಏನು ಕೇಳಿದ್ರು ಅವಳು ಕೊಡ್ತಾಳೆ. ಅದನ್ನು ಕೊಡಬೇಕಾದ್ರೆ ನಮ್ಮನ್ನು ಇಲ್ಲಿಟ್ಟಿದ್ದಾಳೆ. ಆ ಎಲ್ಲ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಈ ರೀತಿಯಾದ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮನ ತಂದೆಯವರು ಹಮ್ಮಿಕೊಂಡು ಇಲ್ಲಿಯವರೆಗೆ ನಡ್ಕೊಂಡ್ಬಂದಿದೆ. ಇನ್ನೂ ಬೇರೆ ಬೇರೆ ಆದಂಥ ಹೊಸ ಹೊಸ ಯೋಜನೆಗಳನ್ನು ನಮ್ಮ ಯೋಚನೆಯಲ್ಲಿ ಇದೆ. ಅದನ್ನು ಹಂತ ಹಂತವಾಗಿ ಮಾಡ್ತಾ, ಅಂದರೆ ಎಲ್ಲ ರೀತಿಯಲ್ಲೂ ಬೇಕಾದಂಥ ಆದಷ್ಟು ಕ್ಷೇತ್ರ ಮಾಡುವಂಥ ವ್ಯವಸ್ಥೆಗಳನ್ನ ಮುಂದಕ್ಕೂ ಕೂಡ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಎಸ್ ಜೋಶಿ ಅವರೇ, ಇದಿಷ್ಟು ಕ್ಷೇತ್ರದ ಸಮಾಜಮುಖಿಯಾಗಿರತಕ್ಕಂಥ ಚಟುವಟಿಕೆಗಳ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದಕ್ಕಾಗಿ ತಮಗೆ ಕಹಳೆ ನಿಲ್ಲಿಸುತ್ತೀನಿ. ಧನ್ಯವಾದಗಳು. ನಮಸ್ಕಾರ, ಧನ್ಯವಾದಗಳು ಎಲ್ಲರಿಗೂ. ವೀಕ್ಷಕ ಬಂಧುಗಳೇ, ನಾನಾಗಲೇ ತಿಳಿಸಿದ ಹಾಗೆ ಹೊರನಾಡಿನ ಅನ್ನಪೂರ್ಣೆ ನಮ್ಮೆಲ್ಲರಿಗೆ ವೇದ್ಯವಾಗಿರತಕ್ಕಂಥ ಸಾನ್ನಿಧ್ಯ. ಇಲ್ಲಿನ ಇತಿಹಾಸ ಏನು, ಇಲ್ಲಿನ ಪರಂಪರೆ ಏನು, ಇಲ್ಲಿನ ಧರ್ಮಕರ್ತರ ವ್ಯವಸ್ಥೆಗಳೇನು ಅನ್ನೋದರ ಕುರಿತಂತೆ ನಾನಾಗಲೇ ಹೇಳಿದಾಗೆ ನಿಮಗೆ ಬೆಳಕು ಚೆಲ್ಲುವಂಥ ಕೆಲಸ ಇದೀಗ ಆಗ್ತಾ ಇರುವಂಥದ್ದು. ಅದು ಇಲ್ಲಿನ ಧರ್ಮಕರ್ತರಾಗಿರ್ತಕ್ಕಂಥ ಡಾಕ್ಟರ್ ಭೀಮೇಶ್ವರ ಜೋಶಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಮಾತಾಡಿಸೋಣ, ಇಲ್ಲಿನ ಒಟ್ಟು ವಿಚಾರಗಳನ್ನು ಅವರನ್ನು ತಿಳ್ಕೊಳ್ಳೋಣ. ನಮಸ್ಕಾರ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇವತ್ತು ಒಂದು ದೊಡ್ಡ ಹೆಸರು ಯಾವುದು ಅಂತ ಕೇಳಿದರೆ ಅದು ಮಲೆನಾಡಿನ ಹೊರನಾಡು. ಇವತ್ತು ಹೊರನಾಡು ಕ್ಷೇತ್ರ ಹೇಗೆ ಅಂತ ಹೇಳಿದರೆ ಅದು ಹೊರನಾಡಲ್ಲ, ಅದು ನಮ್ಮ ನಾಡು ಅಂತ ಹೇಳುವ ರೀತಿಯಲ್ಲಿ ಇವತ್ತು ಭಾರತದೋತ್ತರದಲ್ಲಿ ಇಡೀ ಎಲ್ಲ ಭಾಗಗಳಲ್ಲೂ ಕೂಡ ಜನರು ಇಲ್ಲಿಗೆ ಬರ್ತಾರೆ. ಮಾತ್ರ ಅಲ್ಲ, ಜನರು ಅನೇಕರು ಇಲ್ಲಿಂದ ಬಂದು ತಮ್ಮ ಬದುಕಿನನ್ನು ತಾವು ಬೆಳಗಿಸಿಕೊಳ್ತಾರೆ. ಸೊ ಅದಕ್ಕೆ ಒಂದು ದೊಡ್ಡ ಒಂದು ಶಕ್ತಿ ಸ್ವರೂಪಿಣಿಯಾಗಿ ತಾಯಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಇಲ್ಲಿನ ಒಟ್ಟು ವ್ಯವಸ್ಥೆಯನ್ನು ನೋಡಿಕೊಳ್ಳುವಂಥ ಸುಯೋಗ ನಿಮಗೂ ಕೂಡ ಒದಗಿರುವಂಥದ್ದು. ಈ ಸಂದರ್ಭದಲ್ಲಿ ಇಲ್ಲಿನ ಇತಿಹಾಸ, ಇಲ್ಲಿನ ಪರಂಪರೆಯ ಬಗ್ಗೆ ನಮ್ಮ ವೀಕ್ಷಕರಿಗೆ ಬೆಳಕು ಚೆಲ್ಲುವಂಥ ಕೆಲಸವನ್ನು ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಸಂತೋಷ. ಜಗಜ್ಜನನಿ ಜಗನ್ಮಾತೆ ಆದಿಶಕ್ತ್ಯಾತ್ಮಕ ಅನ್ನಪೂರ್ಣೇಶ್ವರಿ ಸಪರಿವಾರ ದೇವರಿಗೆ ಮನಸ ವಂದನೆಯನ್ನು ಸಮರ್ಪಣೆಯನ್ನು ಮಾಡಿಕೊಂಡು ಈ ದೃಶ್ಯ ಮಾಧ್ಯಮದ ಮುಖಾಂತರ ಶ್ರೀ ಕ್ಷೇತ್ರದ ಧಾರ್ಮಿಕ ಹಿನ್ನೆಲೆ, ಇತಿಹಾಸದ ಹಿನ್ನೆಲೆ, ಕ್ಷೇತ್ರದ ಸರ್ವಾಂಗೀಣ ಕಾರ್ಯಚಟುವಟಿಕೆಗಳ ಬಗ್ಗೆ ಸಮಾಜಕ್ಕೆ ತಿಳಿಯಪಡಿಸುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಯೋಜನೆಯನ್ನು ಮಾಡಿರ್ತಕ್ಕಂಥ ಈ ದೃಶ್ಯ ಮಾಧ್ಯಮದ ಸಂಸ್ಥೆಗೆ ಮೊಟ್ಟಮೊದಲನೇದಾಗಿ ಜಗನ್ಮಾತೆ ಪೂರ್ಣಾನುಗ್ರಹ ಪ್ರಾಪ್ತಿಯಾಗಿ ಅವರು ಇತ್ಯೋಪಯುಕ್ತವಾಗಿರ್ತಕ್ಕಂಥ ಶ್ರೇಯಸ್ಸಿಗೆ ಪಾತ್ರರಾಗುವಂಥ ಭಾಗ್ಯ ಪಡೆಯಲಿ ಎಂಬುದಾಗಿ ಮೊದಲನೇದಾಗಿ ಹೃದಯ ತುಂಬಿ ಹರಸ್ತೇವೆ. ಶ್ರೀ ಕ್ಷೇತ್ರ ಅಗಸ್ತ್ಯ ಮಹಾಮುನಿಗಳಿಂದ ಸ್ಥಾಪಿತವಾಗಿರುವುದು ಅನ್ನುವಂಥದ್ದನ್ನು ನಾವು ಇತಿಹಾಸದಲ್ಲಿ ಕಾಣುವುದಕ್ಕೆ ಸಾಧ್ಯವಾಗ್ತದೆ. ಹೊರನಾಡು ಅನ್ನಪೂರ್ಣೇಶ್ವರಿ ಸಾನ್ನಿಧ್ಯವನ್ನು ಅಗಸ್ತ್ಯ ಮಹಾಮುನಿಗಳು ಕಾಶಿಯ ಅನ್ನಪೂರ್ಣೇಶ್ವರಿಯ ಸಾನ್ನಿಧ್ಯದಿಂದ ಯಂತ್ರ ರೂಪದಲ್ಲಿ ಇಲ್ಲಿಗೆ ಕರೆದುಕೊಂಡು ಬಂದು ಈಗ ಏನು ನೀವು ಕಾಣ್ತಾ ಇರತಕ್ಕಂಥ ಶಿಲಾಮಯ ಗರ್ಭಗುಡಿ ಇದೆ, ಅಲ್ಲಿ ಮುಂದುಗಡೆ ಇರತಕ್ಕಂಥ ಅನ್ನಪೂರ್ಣೇಶ್ವರಿ ಶ್ರೀದೇವಿ ಭೂದೇವಿ ವಿಗ್ರಹದ ಪೀಠದ ಅಡಿಯಲ್ಲಿ ಭೂಮಿಯಲ್ಲಿ ಯಂತ್ರವನ್ನು ಸ್ಥಾಪನೆ ಮಾಡಿ ಅನ್ನಪೂರ್ಣೇಶ್ವರಿ ಶ್ರೀದೇವಿ ಭೂದೇವಿ ಇರತಕ್ಕಂಥ ವಿಗ್ರಹವನ್ನು ಸ್ಥಾಪನೆ ಮಾಡಿದರು. ಅಂದಿನಿಂದ ಇದು ಅಗಸ್ತ್ಯಾರ್ಚಿತ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಎಂಬುದಾಗಿ ಇತಿಹಾಸದಲ್ಲಿ ನೀವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಎಸ್, ಇಲ್ಲಿ ಜೋಶಿಯವರೇ, ಅನ್ನಪೂರ್ಣೇಶ್ವರಿಯ ಸಾನ್ನಿಧ್ಯ ಪ್ರಧಾನವಾಗಿದ್ದರೂ ಕೂಡ ನಾವು ಕಾಣುವಂಥ ಬಿಂಬ ಅದು ಏನು
ಆ ಆದಿಶಕ್ತಿಯದ್ದು ಅಂತ ಹೇಳುವಂಥದ್ದು ಇನ್ನೊಂದು ಇಲ್ಲಿರ್ತಕ್ಕಂಥ ವಿಚಾರ. ಇದರ ಬಗ್ಗೆ ಹೇಳುವುದಾದರೆ ಮೂಲ ದೇವತೆ ನೀವು ಏನು ಚಿಕ್ಕದಾಗಿರ್ತಕ್ಕಂಥ ಅನ್ನಪೂರ್ಣೇಶ್ವರಿ ಶ್ರೀದೇವಿ ಪ್ರಭಾವಳಿ ಸಹಿತಲಾಗಿ ಏನಿದ್ದಾಳೆ ಆ ದೇವರ ಹಿಂಭಾಗದಲ್ಲಿ ಆದಿಶಕ್ತಿ ದೇವರನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಇದು ಯಾವಾಗ, ಹೇಗೆ, ಯಾರಿಂದ ಆಯಿತು ಅಂತ ಕೇಳಿದರೆ ನಮ್ಮ ಕುಟುಂಬದ ಪರಂಪರೆಯನ್ನು ಇಲ್ಲಿ ನಾವು ನಿಮ್ಮ ಗಮನಕ್ಕೆ ತರಬೇಕಾಗ್ತದೆ. ಶಂಕರನಾರಾಯಣ ಜೋಯಿಸರು ನಮ್ಮ ಮೂಲ ಪುರುಷರು, ಅವರು ಮೊದಲನೆಯವರು. ಅಲ್ಲಿಂದ ಶಂಕರನಾರಾಯಣ ಜೋಯಿಸರಾದ ಕೂಡಲೇ ಭೀಮಾ ಜೋಯಿಸರಾದಮೇಲೆ ವೆಂಕಟಸುಬ್ಬ ಜೋಯಿಸರಾದಮೇಲೆ ಭೀಮಾ ಜೋಯಿಸರಾದಮೇಲೆ ವೆಂಕಟಸುಬ್ಬ ಜೋಯಿಸರ ಆದಮೇಲೆ ಗಜೇಂದ್ರ ಪ್ರಸನ್ನ ಜೋಯಿಸರ ನಂತರದಲ್ಲಿ ಬಂದಿರತಕ್ಕಂಥ ನಾವು ಈ ಕ್ಷೇತ್ರದ ಆಡಳಿತದ 7ನೆಯ ಧರ್ಮಕರ್ತರಾಗಿ ಇದರ ಕೌಟುಂಬಿಕ ವ್ಯವಸ್ಥೆಯ ಜೊತೆಯಲ್ಲಿ ಈ ಒಂದು ಕುಟುಂಬದ ದೇವಸ್ಥಾನವಾಗಿ ಇದರ ಸಂಪೂರ್ಣವಾಗಿ ಆಡಳಿತವನ್ನು ನಡೆಸಿಕೊಂಡು ಬಂದಿರತಕ್ಕಂಥದ್ದು ನಮ್ಮ ಪರಂಪರೆಯ ವ್ಯವಸ್ಥೆ. ಇದರಲ್ಲಿ 2ನೇಯ ವೆಂಕಟಸುಬ್ಬ ಜೋಯಿಸರ ಕಾಲದಲ್ಲಿ ಅವರ ತಂದೆಯಿಂದ ಅಂದರೆ ಭೀಮಾ ಜೋಯಿಸರ ಕೈಯಿಂದ ಈ ದೇವಸ್ಥಾನದ ಜವಾಬ್ದಾರಿಯನ್ನು ತಮ್ಮ 19ನೇ ವಯಸ್ಸಿಗೆ ಅವರು ವಹಿಸ್ಕೊಳ್ತಾರೆ. ಅವರ ತಂದೆ ಬಹಳ ದೊಡ್ಡ ತಪಸ್ವಿಗಳು, ಅಕ್ಷರ ಗಾಯತ್ರಿ ಜಪವನ್ನು ಮಾಡಿ ಭಾಳ ವಿಶೇಷವಾಗಿರ್ತಕ್ಕಂಥ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ಪಂಡಿತರಾಗಿದ್ದರು. ನಾವು ನಮ್ಮ ಮೂಲ ಪುರುಷರು ಶಂಕರನಾರಾಯಣ ಜೋಯಿಸರು ಮೊದಲು ಶಂಕರನಾರಾಯಣ ಭಟ್ರು ಕೇರಳಕ್ಕೆ ಹೋಗಿ ಜ್ಯೋತಿಷ್ಯವನ್ನು ಅಭ್ಯಾಸ ಮಾಡಿಕೊಂಡು ಬಂದು ಇಲ್ಲಿ ದೇವಸ್ಥಾನದ ಮತ್ತು ಶ್ರೀ ಕಲಶೇಶ್ವರ ಸ್ವಾಮಿ ದೇವಾಲಯದ ಜ್ಯೋತಿಷ್ಯ ಕಾರ್ಯಕ್ರಮಕ್ಕಾಗಿ ಇಲ್ಲಿಯ ಕಾರ್ಕಳದ ಪಾಳೆಗಾರರು ಅವರನ್ನು ಇಲ್ಲಿಗೆ ಬರಮಾಡಿಕೊಂಡು ಅವರಿಂದ ಕಲಶೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಜ್ಯೋತಿಷ್ಯ ಮತ್ತು ಆ ವ್ಯವಸ್ಥೆಯ ಜೊತೆಯಲ್ಲಿ ಅವರ ಕುಟುಂಬದ ಪರಂಪರೆಯಲ್ಲಿ ನಡೆದುಕೊಂಡು ಬಂದಂಥ ಈ ದೇವಸ್ಥಾನದ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದರು. ಅವರ ಭಾವ ತಮ್ಮಯ್ಯ ಭಟ್ರು ಅಂತ. ಅವರಿಗೆ ನಮ್ಮ 2ನೇ ಭೀಮಾ ಜೋಯಿಸರ ಮಗಳನ್ನು ಕೊಟ್ಟು ವಿವಾಹ ಮಾಡಿದರು. ಆ ಕುಟುಂಬ ಸಂತತಿ ಇಲ್ಲದೆ ನಾಶವಾಗ್ತಾ ಇದ್ದಂಥ ಕಾಲಘಟ್ಟದಲ್ಲಿ ಅವರು ನಮ್ಮ ಮುತ್ತಜ್ಜನಿಗೆ ನಮ್ಮ ಪರಂಪರೆಯಿಂದ ಬಂದಂಥ ಕುಟುಂಬದಕ್ಕೆ ಈ ಜವಾಬ್ದಾರಿಯನ್ನು ನಿರ್ವಹಿಸುವಂಥ ವ್ಯವಸ್ಥೆಗೆ ಕೊಟ್ಟರು. 1930ನೇ ಇಸ್ವಿಯಲ್ಲಿ ದಿವಂಗತ 2ನೇ ಭೀಮಾ ಜೋಯಿಸರು ಕೈಯಂಚಿನ ದೇವಸ್ಥಾನ ಇದ್ದಂಥ ಈ ದೇವಸ್ಥಾನಕ್ಕೆ ಶಿಖರ ಪ್ರತಿಷ್ಠೆ ಮಾಡಿದರು. ಆವಾಗ ಶಿಖರ ಇರಲಿಲ್ಲ. ಆಗ ಎಲ್ಲರೂ ಹೇಳಿದರು, ಸಾರಿ ಒಳ್ಳೆಯ ದೇವಸ್ಥಾನ ಆಗಿದೆ ಆವಾಗಲೇ, ಆದರೆ ಶಿಖರ ಇಲ್ಲ, ಇದಕ್ಕೆ ಶಿಖರ ಬೇಕು ಅನ್ನುವಂಥ ಅಭಿಪ್ರಾಯವನ್ನು ಪಟ್ಟ ಮೇಲೆ ಅವರು ತಜ್ಞ ವೈದಿಕರ ಮಾರ್ಗದರ್ಶನದಂತೆ ಅದಕ್ಕೆ ಶಿಖರ ಪ್ರತಿಷ್ಠೆ ಮಾಡಿದರು. ಜೊತೆಗೆ ಅವರಿಗೆ ಗಣಪತಿ ಕೊಟ್ಟಂಥ ಬಹಳ ದೊಡ್ಡ ಪ್ರೇರಣೆಯಂತೆ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಮೇರುತಿ ಪರ್ವತದ ಬುಡದಲ್ಲಿ ಗಣಪತಿ ನಾನಿದ್ದೇನೆ, ನನ್ನನ್ನು ಕರೆದುಕೊಂಡು ಹೋಗಿ ಅಮ್ಮನವರ ಸನ್ನಿಧಿಯಲ್ಲಿ ಪ್ರತಿಷ್ಠಾಪನೆ ಮಾಡು ಅನ್ನುವಂಥ ಸೂಚನೆಯನ್ನು ಕೊಟ್ಟರು. ಅದರ ಪರಿಣಾಮವಾಗಿ ಅಲ್ಲಿ ಕಲ್ಲಲ್ಲಿ ಉದ್ಭವಗೊಂಡಂಥ ಗಣಪತಿಯನ್ನು ಭೀಮಾ ಜೋಯಿಸರು ಇಲ್ಲಿಗೆ ತೆಗೆದುಕೊಂಡು ಬಂದು ಶುಭ ಮುಹೂರ್ತದಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಈ ಗಣಪತಿಯ ವಿಶೇಷ ಏನು ಅಂತ ಕೇಳಿದರೆ, ಈ ಕಲ್ಲು ಬೆಳೀತಾ ಇದೆ. ಭೀಮಾ ಜೋಯಿಸರ ಕಾಲದಲ್ಲೂ ವೆಂಕಟಸುಬ್ಬ ಜೋಯಿಸರ ಕಾಲದಲ್ಲೂ ನಮ್ಮ ತಂದೆ ಗಜೇಂದ್ರ ಪ್ರಸನ್ನ ಜೋಯಿಸರವರ ಕಾಲದಲ್ಲೂ ಮಾಡಿರತಕ್ಕಂಥ ರಜತ ಕವಚ ಅದು 3 ಹಂತಗಳಲ್ಲಿ ಚಿಕ್ಕದಾಗುತ್ತಾ ಬರ್ತಾ ಉಂಟು. ಈಗ ನಾವು ಏನು ಬಂದ ಮೇಲೆ 1991ಕ್ಕೆ ನಾವು ಬಂದ ಮೇಲೆ ಆ ಕವಚವನ್ನು ಪುನಃ ದೊಡ್ಡದು ಮಾಡಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಈಗ ಆ ಕವಚವೂ ಕೂಡ ಚಿಕ್ಕದಾಗತಕ್ಕಂಥ ಸ್ಥಿತಿಯನ್ನು ಪಡ್ಕೊಂಡಿದೆ. ಹಾಗಾಗಿ ಅಲ್ಲಿ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಗಣಪತಿಗೆ ಭಾಳ ವಿಶೇಷವಾದಂಥ ಸಾನ್ನಿಧ್ಯ ಮತ್ತು ಅದನ್ನು ಉದ್ಭವ ಗಣಪತಿ ಅಂತ ಹೇಳಿ ಅದನ್ನು ಮತ್ತು ಗಣಪತಿಗೆ ಒಂದು ಜೀವಕಳೆ ಇರ್ತಕ್ಕಂಥ ಒಂದು ಯಾಕಂದರೆ ದಿನಂಪ್ರತಿ ಅದು ಬೆಳೀತಾ ಇದೆ. ನಮ್ಮ ಏನು ಜಿಯಾಲಜಿ ವಿಭಾಗದವ್ರು ಏನು ಹೇಳ್ತಾರೆ, ಒಂದು ಕಲ್ಲು ಭೂಮಿಯಿಂದ
ಬೇರ್ಪಡ್ತು ಅಂತ ಹೇಳಿದರೆ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತದೆ, ಅದಕ್ಕೆ ಯಾವುದೇ ರೀತಿಯ ಜೀವಕಳೆ ಇರೋದಿಲ್ಲ ಅಂತ. ಖಂಡಿತ. ಆದರೆ ಧಾರ್ಮಿಕವಾಗಿ ಯೋಚನೆ ಮಾಡಿದಾಗ ಅದಕ್ಕೆ ಸತ್ಯ ಇದೆ ಅನ್ನುವಂಥದ್ದನ್ನು ಈ ಕಲ್ಲು ಅದಕ್ಕೆ ಸಾಕ್ಷಿ ಆಗ್ತಕ್ಕಂಥ ವ್ಯವಸ್ಥೆಯನ್ನು ತೋರಿಸ್ತದೆ. ಯಾವಾಗ ನಮ್ಮ ಮುತ್ತಜ್ಜ ಅಂದರೆ ಭೀಮಾಜೋಯಿಸರು ಈ ದೇವಸ್ಥಾನದ ಅಡಿಪಾಯವನ್ನು ಹಾಕಿ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ನಿತ್ಯ ಅನ್ನದಾನದ ವ್ಯವಸ್ಥೆಯನ್ನು ಮಾಡಬೇಕು, ಬರ್ತಕ್ಕಂಥ ಭಕ್ತಾದಿಗಳಿಗೆ ಸರ್ವ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅನ್ನುವಂತಹ ಕಾರಣವನ್ನು ಇಟ್ಟುಕೊಂಡು ಈ ದೇವಸ್ಥಾನದ ಕೈಹಂಚಿನ ಉಳಿಹುಲ್ಲಿನ ದೇವಸ್ಥಾನ ಕೈಹಂಚಿನ ದೇವಸ್ಥಾನವಾಗಿ ಅವರು ನಿರ್ಮಾಣ ಮಾಡಿ ನಮ್ಮ ಅಜ್ಜನ ಕೈಗೆ ಈ ಜವಾಬ್ದಾರಿಯನ್ನು ನಮ್ಮ 19ನೇ ವಯಸ್ಸಿಗೆ ಅಜ್ಜನ 19ನೇ ವಯಸ್ಸಿಗೆ ಕೊಡ್ತಾರೆ. ಅಜ್ಜ ತಮ್ಮ ತಪಶಕ್ತಿಯಿಂದ ತಮ್ಮ ಸಂಪತ್ತಿನಿಂದ ತಾವು ಆರ್ಜಿಸಿದ ಸಂಪತ್ತು. ನನ್ನ ಅಜ್ಜ ಕಾಲಜ್ಞಾನಿಗಳು, ಖಗೋಳಶಾಸ್ತ್ರಜ್ಞರು, ತತ್ವಜ್ಞಾನಿಗಳು, ಧನ್ವಂತರಿ ಅನುಗ್ರಹಕ್ಕೆ ಪಾತ್ರರಾದವರು, ಆಯುರ್ವೇದ ತಿಳಿದವರು, ಪ್ರಕೃತಿ ಸಂರಕ್ಷಣೆಯನ್ನು ತಿಳಿದವರು, ಮುಂದೆ ಆಗಬಹುದಾದಂಥ ವಿಷಯಗಳ ಬಗ್ಗೆ ಪ್ರೇರಣೆಯನ್ನು ಪಡಿತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡವರು. 1928ನೇ ಇಸವಿಯಿಂದ ನಿರಂತರವಾಗಿ ತಮ್ಮ ಕ್ಷೇತ್ರದ ರಥೋತ್ಸವ ಪತ್ರಿಕೆಗಳಲ್ಲಿ ಪುರುಷಾರ್ಥ ಸಾಧನೆ ಎಂದರೆ ಏನು, ಪ್ರಕೃತಿ ಸಂರಕ್ಷಣೆ ಏನು, ಸಂಸಾರ ಸಂರಕ್ಷಣೆ ಏನು, ದೇಶ ಸಂರಕ್ಷಣೆ ಏನು, ನಮ್ಮ ಕುಡಿಯೋ ನೀರಿನ ಸಂರಕ್ಷಣೆ ಏನು, ಪೆಟ್ರೋಲ್ ತೆಗೆಯುವಂಥ ವ್ಯವಸ್ಥೆ ಆಗೋದ್ರಿಂದ ಆಗತಕ್ಕಂಥ ಅನಾಹುತಗಳೇನು, ಸುನಾಮಿ ವಿಚಾರಗಳೇನು, ಇದನ್ನೆಲ್ಲ ವಿಸ್ತಾರವಾಗಿ ರಥೋತ್ಸವ ಪತ್ರಿಕೆ ಮುಖಾಂತರವಾಗಿ ಆಗಿನ ಕಾಲದಲ್ಲಿ ಸುಮಾರು 25ರಿಂದ 30 ಸಾವಿರ ರಥೋತ್ಸವ ಪತ್ರಿಕೆಗಳನ್ನು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಭಕ್ತ ಮನೆಗಳಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಸಂಸ್ಕಾರ ಜಾಗೃತಿ, ಧರ್ಮ ಜಾಗೃತಿ, ಸಂಸ್ಕೃತಿ ಜಾಗೃತಿ, ಪ್ರಕೃತಿ ಸಂರಕ್ಷಣೆ, ಜೀವ ಸಂರಕ್ಷಣೆ, ಬದುಕಿನ ಸಂರಕ್ಷಣೆ, ಇದಕ್ಕೆ ಎಲ್ಲ ಆಯಾಮಗಳಲ್ಲಿ ಮಾಹಿತಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಅದರಲ್ಲಿ ಪ್ರಾರಂಭ ಮಾಡಿದರು. ಅವರ ಕಾಲದಲ್ಲಿ ಈ ದೇವಸ್ಥಾನದ ಸರ್ವಾಂಗೀಣ ಬೆಳವಣಿಗೆ ಮಾಡ್ತಾ 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 ಊರಿನಲ್ಲಿ ಅಗ್ರಹಾರ ಮಾಡಿದರು, ಭಕ್ತರಿಗಾಗಿ ಕೊಠಡಿಗಳನ್ನು ಮಾಡಿದರು, ಬರ್ತಕ್ಕಂಥ ಭಕ್ತರಿಗೆ ಊಟೋಪಚಾರದ ವ್ಯವಸ್ಥೆ ಮಾಡಿದರು. ಹೇಗಿತ್ತು ಅವರ ವ್ಯವಸ್ಥೆಯಲ್ಲಿ ಹೇಗೆ ಮಾಡಿದ್ದಾರೆ ಇದನ್ನು ಅಂತ ಕೇಳಿದರೆ, ತನ್ನ ಮನೆಗೆ ಬರ್ತಕ್ಕಂಥ ಒಬ್ಬ ಅತಿಥಿಯನ್ನು ಯಾವ ರೀತಿಯಾಗಿ ಅವರು ನೋಡಿ ಅವರಿಗೆ ಬೇಕಾಗುವಂಥ ರೀತಿಯಲ್ಲಿ ಅವರಿಗೆ ಎಲ್ಲ ರೀತಿಯ ಊಟೋಪಚಾರಗಳ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಸಂತೋಷಪಡಿಸಿ ಕಳಿಸುವಂತಹ ವ್ಯವಸ್ಥೆ, ಅತಿಥಿ ಸತ್ಕಾರದ ಸ್ವರೂಪ ಏನಿದೆ, ನಿಜಾರ್ಥದ ಅತಿಥಿ ಸತ್ಕಾರ ಏನಿದೆ ಅದು ಯಥಾವತ್ತಾಗಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಸನ್ನಿಧಿಯಲ್ಲಿ ನಿರಂತರವಾಗಿ ಬರ್ತಕ್ಕಂಥ ಭಕ್ತರಿಗೆ ವ್ಯವಸ್ಥೆ ಮಾಡಿಕೊಟ್ಟವರು ದಿವಂಗತ ವೆಂಕಟ ಸುಬ್ಬಾಜೋಯಿಸರು. ಎಲ್ಲಿವರೆಗೆ ಮಾಡಿದ್ರು ಅಂದರೆ 1-2 ತಿಂಗಳು ಮಗುವನ್ನು ಕರ್ಕೊಂಡು ಬಂದವರಿಗೆ ತೊಟ್ಟಿಲು ಕಟ್ಟಿ ಮಲಗಿಸುವುದಕ್ಕೆ ತೊಟ್ಟಿಲಿನ ವ್ಯವಸ್ಥೆಯ ಜೊತೆಯನ್ನೂ ಕೂಡ ಇಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ವ್ಯವಸ್ಥೆ ಮಾಡಿ ಇಟ್ಟಂಥವ್ರು. ಬೆಳಗಿನ ಉಪಹಾರ, ಮಧ್ಯಾಹ್ನದ ಪ್ರಸಾದ, ಸಂಜೆಯ ಪ್ರಸಾದ, ಮಲಗೋದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಎಲ್ಲವನ್ನು ಕೂಡ ನಮ್ಮ ಮನೆಗೆ ಬಂದ ಅತಿಥಿಯನ್ನು ನಾವು ಹೇಗೆ ಪ್ರೀತಿಯಿಂದ, ಅಭಿಮಾನದಿಂದ, ಗೌರವದಿಂದ, ಸಂತೋಷದಿಂದ ಅವರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಒದಗಿಸಿಕೊಟ್ಟು ಅವರಿಗೆ ತೃಪ್ತಿಪಡಿಸಿ ಕಳಿಸುವ ವ್ಯವಸ್ಥೆ ಆಗ್ತದೆ. ಅದೇ ರೀತಿಯಾಗಿ ಅನ್ನಪೂರ್ಣೇಶ್ವರಿಯ ಈ ದೊಡ್ಡ ಮನೆಯಲ್ಲಿ ಬರ್ತಕ್ಕಂಥ ಭಕ್ತರನ್ನು ಅದೇ ರೀತಿಯಾಗಿ ನೋಡಿಕೊಳ್ಬೇಕು ಅನ್ನುವಂಥ ತತ್ವ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದರಿಂದ ಇಲ್ಲಿಗೆ ಬರ್ತಕ್ಕಂಥ ಎಲ್ಲ ಭಕ್ತರ ಮನಸ್ಸಿನಲ್ಲಿ, ಅವರ ಅಂತರಂಗದಲ್ಲಿ ಇವತ್ತಿಗೂ ಮನೆ ಮಾಡಿರುವಂಥ ವ್ಯವಸ್ಥೆ ಏನು ಅಂತ ಕೇಳಿದ್ರೆ, ಹೊರನಾಡು ದೇವಸ್ಥಾನಕ್ಕೆ ಹೋಗಿ ಅಮ್ಮನವರ ದರ್ಶನ ಮಾಡಿ ನಾವು ಪ್ರಸಾದ ಸ್ವೀಕರಿಸಿವಿ ಅಂದರೆ ನಾವು ನಮ್ಮ ತವರು ಮನೆಗೆ ಹೋದಂಥ ಸಮಾಧಾನ ತೃಪ್ತಿಯನ್ನು ನಾವು ಪಡ್ಕೊಂಡಿದ್ದೇವೆ ಅನ್ನುವಂತಹ ಎಲ್ಲರ ಬಾಯಲ್ಲಿ ಇರ್ತಕ್ಕಂಥ ಒಂದು ಸ್ಪಷ್ಟವಾದಂಥ ಮಾಹಿತಿ. ಅವರು ಈ ದೇವಸ್ಥಾನವನ್ನು ಅಭಿವೃದ್ಧಿ ಪಡಿಸ್ತಾ ಬಂದಾಗ ಜೀರ್ಣಾವಸ್ಥೆಗೆ ಬಂದಂಥ ಆ ಹಂಚಿನ ದೇವಸ್ಥಾನವನ್ನು ತಮ್ಮ 60ನೇ ವಯಸ್ಸಿನಲ್ಲಿ ಬಿಚ್ಚಿದ್ರು. ಅವರಿಗೆ 60 ವರ್ಷ ತುಂಬಿದಾಗ ಈ ದೇವಸ್ಥಾನವನ್ನು ಬಿಚ್ಚಿ 12 ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಕಾಯಕದೊಂದಿಗೆ ಯಾವುದೇ ರೀತಿಯ ಟೆಕ್ನಿಕಲ್ ಇಂಜಿನಿಯರ್ಗಳು ಇಲ್ಲದೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಮಾರ್ಗದರ್ಶನ ಯಾರಿಂದಲೂ ಪಡ್ಕೊಳ್ಳದೆ, ಅವರಿಗೆ ಸಂಪೂರ್ಣ ಮಾರ್ಗದರ್ಶನ ಯಾರು ಅಂತ ಕೇಳಿದರೆ ಜಗಜ್ಜನನಿ ಅನ್ನಪೂರ್ಣೇಶ್ವರಿ. ಅವಳು ಮಾರ್ಗದರ್ಶನ, ಇವರು ಕಾರ್ಯಕ್ರಮ ರೂಪಿಸುವಂಥದ್ದು. ಈ ರೀತಿಯಾಗಿ ಶಿಲ್ಪಶಾಸ್ತ್ರಕ್ಕೆ ಅನುಗುಣವಾಗಿ, ಲಲಿತಾಶಾಸ್ತ್ರದ ಆಧಾರವಾಗಿ
ಮತ್ತು ನಮ್ಮ ಭಾರತೀಯ ಪರಂಪರೆಯ ದೇವಸ್ಥಾನ ಯಾವ ರೀತಿಯಲ್ಲಿ ಇರಬೇಕು ಅದಕ್ಕೆ ಅನುಗುಣವಾಗಿ ಶಿಲಾಮಯ ದೇವಸ್ಥಾನವನ್ನು 12 ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಕಾಲದಲ್ಲಿ ನಿರ್ಮಾಣ ಮಾಡಿದರು. ನಿರ್ಮಾಣ ಮಾಡಿದ ಮೇಲೆ ಆ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಅಮ್ಮನವರು ಕೊಟ್ಟ ಪ್ರೇರಣಾನುಸಾರವಾಗಿ ಅಲ್ಲಿ ಕಂಡಂಥ ಯಾವುದು ಭೂಮಿ ಅಗೆಯುವಂಥ ಸಂದರ್ಭದಲ್ಲಿ ಸಿಕ್ಕಿದಂಥ ಅವಶೇಷಗಳನ್ನು ಗಮನಿಸಿಕೊಂಡು ಇಲ್ಲಿ ಆದಿಶಕ್ತಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂಥ ಪ್ರೇರಣೆಯನ್ನು ಜಗನ್ಮಾತೆ ಕೊಟ್ಟಿದ್ದರ ಪರಿಣಾಮವಾಗಿ ತಮಿಳುನಾಡಿನ ಕೊನೆಯ ಊರದು ಶಂಕೋಟೆ ಅಂತ ಹೇಳ್ತಕ್ಕಂಥ ಆ ಊರಿನಲ್ಲಿ ಇದಕ್ಕೆ ಬೇಕಾಗುವಂತಹ ಕಲ್ಲು ಅಲ್ಲಿ ಇದೆ ಅನ್ನುವಂಥ ಪ್ರೇರಣೆಯ ಮೇರೆಗೆ ಅವರು ತಿರುಗಾಡಿದವರಲ್ಲ, ಅಲ್ಲಿಗೆ ಹೋಗಿ ಆ ಕಲ್ಲನ್ನು ಗುರುತಿಸಿ ಅದಕ್ಕೆ ಪೂಜೆ ಮಾಡಿ ಅಲ್ಲಿರುವಂಥ ಶ್ರೇಷ್ಠ ಶಿಲ್ಪಿಯ ಮುಖಾಂತರವಾಗಿ ಆ ಎತ್ತರದ ಒಂದೇ ಕಲ್ಲಿನಲ್ಲಿ ಪ್ರಭಾವಳಿ ಮತ್ತು ಆದಿಶಕ್ತಿ ವಿಗ್ರಹ ಇದನ್ನು ನಿರ್ಮಾಣ ಮಾಡಿಸಿ ಕ್ಷೇತ್ರಕ್ಕೆ ತೆಗೆದುಕೊಂಡು ಬರುವಂಥ ವ್ಯವಸ್ಥೆಯನ್ನು ಮಾಡಿದರು. ಅನ್ನಪೂರ್ಣೇಶ್ವರಿಯ ವರ್ಧಂತಿ ಅವಳ ಜನ್ಮೋತ್ಸವ ಅಕ್ಷಯ ತದಿಗೆ ದಿವಸ, ಅವಳು ಹುಟ್ಟಿದ ಅಕ್ಷಯ ತದಿಗೆ ದಿವಸ 1973 ಮೇ 5ನೇ ತಾರೀಕು ಜಗನ್ಮಾತೆಯ ನೂತನ ದೇವಾಲಯದಲ್ಲಿ ಆದಿಶಕ್ತಿ ಸಹಿತವಾಗಿ ಅನ್ನಪೂರ್ಣೇಶ್ವರಿಯ ಪುನಃಪ್ರತಿಷ್ಠೆ, ಮಹಾಗಣಪತಿಯ ಪುನಃಪ್ರತಿಷ್ಠಾ ಕಾರ್ಯಕ್ರಮವನ್ನು ಶಾಸ್ತ್ರಸಮ್ಮತವಾಗಿ ಬಹಳ ವಿಶಿಷ್ಟವಾದಂಥ ರೀತಿಯಲ್ಲಿ ಆಹ್ವಾನಿತ ಗಣ್ಯ ಮಹನೀಯರು, ಗ್ರಾಮಸ್ಥರು, ಊರಿನವರು, ವಿವಿಧ ಭಕ್ತರು ಇವ್ರನ್ನೆಲ್ಲ ಜೋಡಿಸಿಕೊಂಡು ನಮ್ಮ ಅಜ್ಜ ವೆಂಕಟಸುಬ್ಬಾಜು ಈ ದೇವತಾ ಪ್ರತಿಷ್ಠಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅನ್ನಪೂರ್ಣೇಶ್ವರಿಯ ಮೂಲ ಸ್ಥಾನ ಈಗ ಏನು ಗರ್ಭಗುಡಿ ಒಳಗೆ ಇರತಕ್ಕಂಥ ಅನ್ನಪೂರ್ಣೇಶ್ವರಿಯ ಪೀಠ ಇದೆ ಅದರ ಬುಡದಲ್ಲಿಯೇ ಅಗಸ್ತ್ಯರು ಸ್ಥಾಪಿಸಿರ್ತಕ್ಕಂಥ ಯಂತ್ರ ಮತ್ತು ಅದರ ಅಡಿಪಾಯದ ಮೇಲೆ ಇಡೀ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಲೋಕಕ್ಕೆ ಅದನ್ನು ಸಮರ್ಪಣೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರು. ಆ ನಂತರ ಶೃಂಗೇರಿಯ 35ನೇ ಪೀಠಾಧಿಪತಿಗಳಾದಂಥ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರ ದಿವ್ಯ ಹಸ್ತದಲ್ಲಿ ಜಗನ್ಮಾತೆಗೆ ವಿಶೇಷವಾದ ಸಾಮ್ರಾಜ್ಯ ಪಟ್ಟಾಭಿಷೇಕ ಕಾರ್ಯಕ್ರಮವನ್ನು ನೆರವೇರಿಸಿದರು. ಆ ಸಂದರ್ಭದಲ್ಲಿ ಶ್ರೀ ಸಂಸ್ಥಾನ ಇಷ್ಟು ಬೃಹತ್ತಾದಂಥ ವೈಭವಪೂತವಾಗಿರ್ತಕ್ಕಂಥ ಈ ಒಂದು ಶಿಲಾಮಯ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಂಥಕ್ಕೆ ಬಹಳ ಆಶ್ಚರ್ಯ ಮತ್ತು ಅಚ್ಚರಿಯನ್ನು ವ್ಯಕ್ತಪಡಿಸಿದರು. ಕಾರಣ ಕ್ಷೇತ್ರಕ್ಕೆ ಬರುವುದಕ್ಕೆ ಕಚ್ಚಾ ರಸ್ತೆಯಲ್ಲಿ ಬರುವುದಕ್ಕೆ ಅವಕಾಶ ಇದ್ದದ್ದು ಮಾರ್ಚಿ ಏಪ್ರಿಲ್ 2 ತಿಂಗಳು ಮಾತ್ರ. ಅದಕ್ಕೆ ಬಾಕಿ ಉಳಿದ ಸಮಯದಲ್ಲೆಲ್ಲ ನಾವು ನಡೆಕೊಂಡೇ ಕ್ಷೇತ್ರಕ್ಕೆ ಬರಬೇಕು. ಇಂತಹ ಕಠಿಣವಾದ ಪರಿಸ್ಥಿತಿಯಲ್ಲೂ ಕೂಡ ತೀರ್ಥಹಳ್ಳಿ ಮತ್ತು ಕಡೂರಿಂದ ಇದಕ್ಕೆ ಬೇಕಾಗಿರ್ತಕ್ಕಂಥ ಕಲ್ಲನ್ನು ತರಿಸಿಕೊಂಡು ಇಲ್ಲಿಯೇ ಸುಮಾರು 80 ಜನ ಶಿಲ್ಪಿಗಳನ್ನು ಇಟ್ಟುಕೊಂಡು ಇಂಥ ಬೃಹತ್ತಾದ ಕಾರ್ಯವನ್ನು ನೀವು ಮಾಡಿರ್ತಕ್ಕಂಥದ್ದನ್ನು ನೋಡಿ ನಾವು ತುಂಬ ಸಂತೋಷಪಟ್ಟಿದ್ದೇವೆ, ಸಂಭ್ರಮಪಟ್ಟಿದ್ದೇವೆ. ನಮಗೆ ಬಹಳ ಸಮಾಧಾನ ಸಿಕ್ಕಿದೆ ಈ ಕಾರ್ಯಕ್ರಮದಿಂದಾಗಿ ಅಂತ ಹೇಳಿ ಅವರನ್ನು ಅನ್ನಪೂರ್ಣ ಪಾದ ಸೇವಾ ದುರಂದರ ಅಂತಕ್ಕಂಥ ಬಿರುದಿನೊಂದಿಗೆ ಅವರಿಗೆ ಆಶೀರ್ವದಿಸಿ ಅನುಗ್ರಹಿಸಿದ್ದಾರೆ. ಇದು ವೆಂಕಟಸುಬ್ಬಾಜಯರಿಂದ ಈ ದೇವಾಲಯ ನಿರ್ಮಾಣ ಮಾಡುವುದಕ್ಕೆ ಆಗಿರ್ತಕ್ಕಂಥ ಪ್ರೇರಣೆ ಶ್ರೀಮಾತೆಯಿಂದ. ಆ ನಂತರ ಅಗ್ರಹಾರ ಆಯಿತು, ಭಕ್ತರಿಗೆ ಕೊಠಡಿಗಳ ನಿರ್ಮಾಣವಾಯಿತು, 2 ಹೊಸ ರಥ ಮಾಡಿಸಿದರು. ಆ ರಥದ ಉದ್ಘಾಟನೆಯನ್ನು 35ನೇ ಪೀಠಾಧಿಪತಿಗಳಾದ ರಾಮಚಂದ್ರಾಪುರ ಮಠದ ರಾಘವೇಂದ್ರ ಭಾರತಿ ಮಹಾಸ್ವಾಮಿಗಳನ್ನು ಬರಮಾಡಿಕೊಂಡು ಅವರಿಂದ ಆ ರಥದ ಲೋಕಾರ್ಪಣೆ ಕಾರ್ಯಕ್ರಮವೂ ಕೂಡ ಅವರಿಂದ ಸಂಪನ್ನವಾಯಿತು. ಹೀಗೆ ಅವರ ಕಾಲದಲ್ಲಿ ಈ ದೇವಾಲಯದ ಸರ್ವಾಂಗೀಣ ಬೆಳವಣಿಗೆ ಅಂದರೆ ಧಾರ್ಮಿಕವಾಗಿ, ಸಂಸ್ಕಾರಯುತವಾಗಿ, ಸಾಂಸ್ಕೃತಿಕವಾಗಿ ಈ ದೇವಾಲಯವನ್ನು ಉತ್ಕರ್ಷಕ್ಕೆ ತೆಗೆದುಕೊಂಡು ಬರ್ತಕ್ಕಂಥ ಒಂದು ಅದ್ಭುತವಾದಂಥ ವ್ಯವಸ್ಥೆಯನ್ನು ವೆಂಕಟಸುಬ್ಬಾಜು ನಿರ್ಮಾಣ ಮಾಡಿದರು. ಊರಿನ ಬೆಳವಣಿಗೆ ದೃಷ್ಟಿಯಲ್ಲಿ ಹೊಸ ರಥಬೀದಿಯನ್ನು ನಿರ್ಮಾಣವಾಯಿತು. ಅಲ್ಲಿಂದ ಬೆಳವಣಿಗೆ ಊರಿನಲ್ಲಿ ಬೇಕಾದಂಥವರಿಗೆ ಬೇಕಾದಂಥವು. ಇಲ್ಲಿ ಏನಾಗಿತ್ತು ಅಂದರೆ ಈ ಭಾಗದಲ್ಲಿರ್ತಕ್ಕಂಥವ್ರು ಆ ಕಾಲದಲ್ಲಿ ಎಲ್ಲ ಬಹಳ ಬಡವರು, 1 ಗುಂಟೆ 2 ಗುಂಟೆ, ಅರ್ಧ ಎಕರೆ, 1 ಎಕರೆ ಈ ಥರ ಜಮೀನಲ್ಲೇ ಮಾಡ್ಕೊಂಡಿರ್ತಕ್ಕಂಥವ್ರು. ಅವರ ಮನೆಗಳಲ್ಲಿ ಅವರ ಹುಟ್ಟುಹಬ್ಬ ಇರ್ಬೋದು, ಮದುವೆ ಇರ್ಬೋದು, ಯಾವುದೇ ಕಾರ್ಯಕ್ರಮ ಆದರೆ ಹೊರನಾಡು ಅನ್ನಪೂರ್ಣೇಶ್ವರಿ ಸನ್ನಿಧಿಯಿಂದ ಹಾಸಿಗೆ, ಜಮಖಾನ, ಲೈಟು, ಪಾತ್ರೆ, ಅಡುಗೆ ಸಾಮಾನು ಆದಿಯಾಗಿ ಎಲ್ಲವನ್ನೂ ಕೂಡ ಅವರ ಮನೆಗೆ
ಇಲ್ಲಿಂದ ಕಳುಹಿಸಿಕೊಟ್ಟು ಅವರ ಮನೆಯಲ್ಲಿ ನಡೆಯುವ ಎಲ್ಲ ಮಂಗಳ ಕಾರ್ಯಗಳನ್ನು ನಡೆಸುವಂಥ ವ್ಯವಸ್ಥೆಯನ್ನು ಮಾಡುವಂತಹ ಒಂದು ವಿಶಿಷ್ಟವಾದ ವ್ಯವಸ್ಥೆಯನ್ನು ಶ್ರೀ ಕ್ಷೇತ್ರದಲ್ಲಿ ಸೃಷ್ಟಿ ಮಾಡಿ ಇಟ್ಟಿದ್ದರು. ಹಾಗಾಗಿ ಈ ಭಾಗದಲ್ಲಿ ಆಗಿನ ಕಾಲದಲ್ಲಿ ಸುಮಾರು 1973, 80ನೇ ಇಸ್ವಿ, 85ನೇ ಇಸ್ವಿಯವರೆಗೆ ಯಾರ್ದೆಲ್ಲ ಇಲ್ಲಿ ಕಾರ್ಯಕ್ರಮಗಳಾಗಿದ್ದಾವೆ ಅವರೆಲ್ಲರೂ ಕೂಡ ಅನ್ನಪೂರ್ಣೇಶ್ವರಿಯ ಕೃಪೆಗೆ, ಅವರ ಅನುಗ್ರಹಕ್ಕೆ ಪಾತ್ರ ಹಾಕ್ಕೊಂಡು ಅವಳ ಕೃಪೆಯಿಂದ ಅವರ ಬದುಕು ಹಸನು ಮಾಡಿಕೊಳ್ತಕ್ಕಂಥ ವ್ಯವಸ್ಥೆಗೆ ಕಾರಣ ಮಾಡಿಕೊಂಡಿರ್ತಕ್ಕಂಥದ್ದು ಇಲ್ಲಿ ನಿತ್ಯವೂ ನಾವು ಕಾಣ್ಬೋದಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥದ್ದು. ಈ ಒಂದು ಅನ್ನಪೂರ್ಣೇಶ್ವರಿಯ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ 1973 ಅಭಿನವ ವಿದ್ಯಾತೀತ ಮಹಾಸ್ವಾಮಿಗಳವರ ದೇವಸಾನ್ನಿಧ್ಯದಲ್ಲಿ ಅನ್ನಪೂರ್ಣ ಪಾದಸೇವಾ ದುರಂದರ ಅಂತಕ್ಕಂಥ ಬಿರುದನ್ನು ನಮ್ಮ ಅಜ್ಜನಿಗೆ ಏನು ಕೊಟ್ಟರು ಅದನ್ನು ಭಾಳ ವಿಶೇಷವಾಗಿ ಅಜ್ಜ ಸ್ವೀಕಾರ ಮಾಡಿಕೊಂಡು ತಮ್ಮ ಕೃತಜ್ಞತಾಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಶ್ರೀಚರಣಕ್ಕೆ ಸಮರ್ಪಣೆ ಮಾಡಿದರು. ಇದರ ಜೊತೆಯಲ್ಲಿ ಊರು ಕೂಡ ಅಜ್ಜನ ಇಂತಹ ಒಂದು ಭವ್ಯವಾದಂಥ ವಿಶೇಷವಾದಂಥ ಕಾರ್ಯಸಾಧನೆಯನ್ನು ಗಮನದಲ್ಲಿಟ್ಟುಕೊಂಡು ಇಲ್ಲಿ ಪಕ್ಕದಲ್ಲಿ ದೊಡ್ಡ ಮನೆ ಅಂತ ಇದೆ, ದೊಡ್ಡ ಮನೆ ಹೆಗ್ಗಡೆಯವರ ಕುಟುಂಬ ಅಂತ ಇದೆ. ಆ ದೊಡ್ಡ ಮನೆ ಹೆಗ್ಗಡೆ ಕುಟುಂಬದವರು ಅಜ್ಜನನ್ನು ಅವರ ಮನೆಗೆ ಬರಮಾಡಿಕೊಂಡು ಛತ್ರಿ ಚಾಮರಾದಿಗಳ ಜೊತೆಯಲ್ಲಿ ಅವರ ಮನೆಗೆ ಬರಮಾಡಿಕೊಂಡು ಗಣ್ಯ ಮಹನೀಯರನ್ನು ಎಲ್ಲ ಕರೆಸ್ಕೊಂಡು ಆಗಿನ ಕಾಲದ MLA ಯಾರಿದ್ರು ಇವ್ರನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಅವರ ಮನೆಯಲ್ಲಿ ಇಂತಹ ದೊಡ್ಡ ಸಾಧನೆಯನ್ನು ನೀವು ಮಾಡಿ ಲೋಕಕ್ಕೆ ಅನ್ನಪೂರ್ಣೇಶ್ವರಿಯ ವಿಶೇಷತೆಯನ್ನು ಪರಿಚಯ ಮಾಡಿ ನಿತ್ಯ ಅನ್ನದಾನದ ವ್ಯವಸ್ಥೆಯನ್ನು ನಿರಂತರವಾಗಿ ನಡೆಸುವಂಥ ಕಾರ್ಯಸಾಧನೆಯನ್ನು ಮಾಡಿರ್ತಕ್ಕಂಥ ನಿಮ್ಮನ್ನು ನಾವು ಹೃದಯ ತುಂಬಿ ಅಭಿನಂದಿಸಿ ಗೌರವಿಸಬೇಕು ಅಂತ ಹೇಳಿ ಅವರಿಗೆ ಧರ್ಮ ಸೇವಾಸಕ್ತ ಅಂತಕ್ಕಂಥ ಬಿರುದನ್ನು ಕೊಟ್ಟು ದೊಡ್ಡಮನೆ ಹೆಗ್ಗಡೆ ಕುಟುಂಬದವರು ಅಜ್ಜನನ್ನು ಗೌರವಿಸ್ತಾರೆ. ಅದೇ ಸಂದರ್ಭದಲ್ಲಿ ಹೊರನಾಡು ಗ್ರಾಮದ ಜೈನ ಬಾಂಧವರು ಅಭಿನವ ವಿದ್ಯಾತೀತ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಇದೇ ಮುಂಭಾಗದ ಮುಖಮಂಟಪದಲ್ಲಿ ಅಜ್ಜನಿಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಯನ್ನು ಗೌರವವನ್ನು ಸಲ್ಲಿಸ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಆ ದಿನಗಳಲ್ಲಿ ಮಾಡಿ ಅವರ ಕೃತಜ್ಞತೆಯನ್ನು ಜಗನ್ಮಾತೆಯ ಸನ್ನಿಧಿಯಲ್ಲಿ ಅವರಿಗೆ ಸಮರ್ಪಿಸುವಂಥ ಒಂದು ಕಾರ್ಯವನ್ನು ಕೂಡ ಈ ಭಾಗದ ಸಮಸ್ತ ಭಕ್ತರು ಸೇರಿ ಮಾಡಿದ್ದಾರೆ. ಎಸ್ ಜೋಯಿಶ್ರೆ, ನಾನಾಗಲೇ ನೀವು ತಿಳಿಸಿಕೊಟ್ಟ ಹಾಗೆ ಈ ಕ್ಷೇತ್ರದ ಇತಿಹಾಸ ಹೀಗಾದರೆ ಇವತ್ತು ನಿಮ್ಮ ಕಾಲಘಟ್ಟದಲ್ಲಿ ಈ ಕ್ಷೇತ್ರ ಇವತ್ತು ಇಡೀ ನಾನಾಗಲೇ ಉಲ್ಲೇಖ ಮಾಡಿದೆ ಆರಂಭದಲ್ಲಿ, ಇವತ್ತು ಭಾರತ ದೇಶದಾದ್ಯಂತ ಅನೇಕ ಭಕ್ತರು ಅನ್ನಪೂರ್ಣೇಶ್ವರಿಯ ಸನ್ನಿಧಾನಕ್ಕಿದ್ದಾರೆ. ಇವತ್ತು ಇಲ್ಲಿ ಭಕ್ತರು ಬಂದಂಥ ಸಂದರ್ಭದಲ್ಲಿ ಪ್ರತಿನಿತ್ಯ ಯಾವ ರೀತಿಯಾದಂಥ ಸೇವಾ ಕಾರ್ಯಗಳು, ಯಾವ ರೀತಿಯಾದಂಥ ಬೇರೆ ಬೇರೆ ಧಾರ್ಮಿಕ ವಿಚಾರಗಳು ಇಲ್ಲಿ ನಡೆಯುತ್ತದೆ? ಇಲ್ಲಿ ಬಹಳ ಮುಖ್ಯವಾಗಿ ಉಲ್ಲೇಖ ಮಾಡಬೇಕಾಗಿರ್ತಕ್ಕಂಥ ವಿಷಯ ಏನು ಅಂತ ಕೇಳಿದರೆ, ಹೊರನಾಡು ಅನ್ನಪೂರ್ಣೇಶ್ವರಿಯ ಸನ್ನಿಧಿಯಲ್ಲಿ ಗರ್ಭಗುಡಿಯ ಒಳಗೆ ಯಾವುದೇ ರೀತಿಯ ಬೇಯಿಸಿದ ಪದಾರ್ಥವನ್ನು ದೇವರಿಗೆ ಸಮರ್ಪಣೆ ಮಾಡುವ ಕ್ರಮ ಪದ್ಧತಿ ಇಲ್ಲ. ಬೇಯಿಸಿದ ಪದಾರ್ಥ ನೈವೇದ್ಯ ಇಲ್ಲ. ಹಾಗಾದರೆ ಏನು? ದೇವರಿಗೆ
ಅಕ್ಕಿ, ಹಾಲು, ಹಣ್ಣು ಇದೇ ನೈವೇದ್ಯ. ಪ್ರತಿನಿತ್ಯವೂ ಕೂಡ ಮಧ್ಯಾಹ್ನ ಮತ್ತು ರಾತ್ರಿ ಬೆಳಿಗ್ಗೆ 3 ಹೊತ್ತು ನೈವೇದ್ಯ ಅಂತ ದೇವರಿಗೆ ಮಾಡುವಂಥದ್ದು ಅಕ್ಕಿ, ಹಾಲು, ಹಣ್ಣು. ಅದು ಹಸಿ ಹಾಲು. ಅದು ಹಸಿ ಹಾಲು. ಆ ಅಕ್ಕಿಯನ್ನೇ ನಾವು ತೊಳೆದು ನೈವೇದ್ಯ ಮಾಡಿದಂಥ ಅಕ್ಕಿಯನ್ನೇ ಅನ್ನ ಮಾಡುವುದಕ್ಕೆ ಉಪಯೋಗಿಸಿ ಕ್ಷೇತ್ರಕ್ಕೆ ಬರ್ತಕ್ಕಂಥ ಸಮಸ್ತ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಊಟವನ್ನು ಪ್ರಸಾದ ರೂಪದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದೇ ಪದ್ಧತಿ ಕಾಶಿಯ ಅನ್ನಪೂರ್ಣೇಶ್ವರಿಯ ಸನ್ನಿಧಿಯಲ್ಲೂ ಕೂಡ ಅದೇ ಕ್ರಮ ಪದ್ಧತಿಯಲ್ಲಿ ಅಲ್ಲೂ ಕೂಡ ಅದೇ ಕ್ರಮದಲ್ಲಿ ಅಲ್ಲಿ ನೈವೇದ್ಯದ ವ್ಯವಸ್ಥೆ ಆಗ್ತಾಯಿದೆ. ಇದರಲ್ಲಿ ಇನ್ನೂ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಗಮನಿಸಬೇಕಾದಂಥ ಅಂಶ ಏನು ಅಂತ ಕೇಳಿದರೆ, ಅನ್ನಪೂರ್ಣೇಶ್ವರಿಯ ಪ್ರಸಾದ ರೂಪದಲ್ಲಿ ಪ್ರತಿಯೊಬ್ಬ ಬೆಳೆಗಾರನಿಗೂ ಯಾರು ಅನ್ನಪೂರ್ಣೇಶ್ವರಿಯನ್ನು ನಂಬಿ ತಮ್ಮ ಬೆಳೆಯನ್ನು ಬೆಳೆಸ್ಕೊಂಡು ಬಂದು ದೇವರಿಗೆ ಸಮರ್ಪಣೆ ಮಾಡಿ ವಾಪಸ್ಸು ಹೋಗುವಾಗ ಅವರಿಗೆ ಅಡಿಯಕ್ಕಿ ಅಂತ ಹೇಳಿ ದೇವರಿಗೆ ನೈವೇದ್ಯ ಮಾಡಿ ಸಮರ್ಪಣೆ ಮಾಡಿದ ಅಕ್ಕಿಯನ್ನು ಪ್ರಸಾದ ರೂಪದಲ್ಲಿ ಕೊಡ್ತಕ್ಕಂಥದ್ದು. ಅಕ್ಕಿ ಮತ್ತು ಅರ್ಚನೆ ಮಾಡಿದ ಕುಂಕುಮ ಪ್ರಸಾದವನ್ನು ಕೊಡ್ತೇವೆ. ಅವರು ತಮ್ಮ ಮನೆಯಲ್ಲಿ ಆ ಅಕ್ಕಿಯ ಪಾತ್ರೆಯಲ್ಲಿಟ್ಟು ಅನ್ನಕ್ಕೆ ಯಾವ ಕಾಲಕ್ಕೂ ಕ್ಷಾಮ ಬರದೇ ಇರುವಂಥ ಒಂದು ವ್ಯವಸ್ಥೆಯನ್ನು ಅವರು ಮಾಡ್ಕೊಳ್ತಾರೆ. ಎರಡನೇದು ಅಮ್ಮನವರ ಸನ್ನಿಧಿಯಿಂದ ಅರ್ಚನೆ ಮಾಡಿದ ಪ್ರಸಾದವನ್ನು ತಮ್ಮ ಕೃಷಿ ಭೂಮಿಗೆ ಹಾಕಿ, ತಾಯಿ ಇದು ನಿನ್ನ ಕೊಟ್ಟಂಥ ಪ್ರಸಾದ, ಇದು ನೀನು ಭೂಮಿಸಿದ, ಇದನ್ನು ಸಮೃದ್ಧಿಯಾಗಿ ಬೆಳೆ ಬರುವಂಥ ಭಾಗ್ಯ ಕೊಡು, ನಿನ್ನ ಸನ್ನಿಧಿಗೆ ನನ್ನ ಯಥಾಶಕ್ತಿ ಸೇವೆಯನ್ನು ಮಾಡ್ತೇವೆ ಅಂತೇಳಿ ಆ ಕಾಲದಿಂದಲೂ ಕೂಡ ನಿರಂತರವಾಗಿ ಆ ಸೇವೆಯನ್ನು ಮಾಡಿಕೊಂಡು ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇನ್ನೊಂದು ಇಲ್ಲಿ ಉಲ್ಲೇಖ ಮಾಡಬಹುದಾಗಿರ್ತಕ್ಕಂಥ ವಿಶೇಷ ಏನು ಅಂತ ಕೇಳಿದರೆ, ಇಡೀ ಭಾರತ ಖಂಡಕ್ಕೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದಲ್ಲಿ ಯಾವತ್ತೂ ಯಾವ ಕಾಲಕ್ಕೂ ಎಲ್ಲಿಯೂ ಕೂಡ ಆಹಾರದ ಕೊರತೆ ಬರದೇ ಇರಲಿ ಎಂಬುದಾಗಿ ಅಗಸ್ತ್ಯ ಮಹಾಮಹರ್ಷಿಗಳು ಕಾಶಿಯ ಅನ್ನಪೂರ್ಣೇಶ್ವರಿಯಲ್ಲೂ ಅದೇ ಪ್ರಾರ್ಥನೆಯನ್ನು ಮಾಡಿ ಹೊರನಾಡಿನಲ್ಲಿ ಪ್ರತಿಷ್ಠೆ ಮಾಡಿದಂಥ ಈ ಭವ್ಯ ಮಂದಿರದ ಒಳಗಿರ್ತಕ್ಕಂಥ ಅನ್ನಪೂರ್ಣೇಶ್ವರಿಯಲ್ಲೂ ಕೂಡ ಅದೇ ಪ್ರಾರ್ಥನೆಯನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಅನ್ನದಾನಕ್ಕೆ ಬಹಳ ವಿಶೇಷವಾದ ಒತ್ತನ್ನು ಕೊಟ್ಟು ಜಾತಿ, ಮತ, ಪಂಥ, ಪಕ್ಷ ಯಾವುದಕ್ಕೂ ಅವಕಾಶ ಇಲ್ಲದೆ ಅಂದಿನಿಂದ ಈ ಒಂದಿನವರೆಗೂ ಕೂಡ ಎಂದೂ ಕೂಡ ಅದೇ ಕ್ರಮ ಪದ್ಧತಿಯಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಅನ್ನದಾನದ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಅಜ್ಜ ವ್ಯವಸ್ಥಿತವಾಗಿ ರೂಪಿಸಿದ್ದಾರೆ. ಬೆಳಿಗ್ಗೆ ರಾತ್ರಿ ಉಳಿದಿರ್ತಾರೆ, ಉಳಿದಂಥ ಭಕ್ತರಿಗೆ ಬೆಳಗ್ಗೆ ಅವರಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಉಪಹಾರದ ನಂತರ ಮಧ್ಯಾಹ್ನದ ಪ್ರಸಾದ ಭೋಜನಕ್ಕೆ ಮಧ್ಯ ಬೇಸಿಗೆ ಕಾಲದಲ್ಲಿ ತಂಪು ಪಾನೀಯ, ಚಳಿಗಾಲ ಮಳೆಗಾಲದಲ್ಲಿ ಬಿಸಿ ಪಾನೀಯ, ಮಧ್ಯಾಹ್ನ ಪ್ರಸಾದ ಭೋಜನ ಮುಕ್ತಾಯ ಆಗುವಲ್ಲಿಯವರೆಗೆ ಪ್ರಸಾದ ಭೋಜನ, ಸಾಯಂಕಾಲದ ಪ್ರಸಾದ ಭೋಜನ ಪ್ರಾರಂಭ ಆಗುವಲ್ಲಿವರೆಗೆ ಮತ್ತೆ ಅದೇ ರೀತಿಯಾದಂಥ ಪಾನೀಯದ ವ್ಯವಸ್ಥೆ. ಹೀಗೆ ಬಂದಂಥ ಭಕ್ತಾದಿಗೆ ದೇವರ ಸಾನ್ನಿಧ್ಯದಲ್ಲಿ ಇರುವಷ್ಟು ಹೊತ್ತು ಅವರಿಗೆ ಬಾಯಾರಿಕೆ ಆಗಲಿ, ಹಸಿವಾಗಲಿ ಯಾವುದಕ್ಕೂ ಕೊರತೆ ಆಗದ ರೀತಿಯಲ್ಲಿ ಅದನ್ನು ನಡೆಸಿಕೊಂಡು ಬರ್ತಕ್ಕಂಥ ವ್ಯವಸ್ಥೆಯನ್ನು ಶ್ರೀ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಎರಡನೇ ಅಂಶ ಇನ್ನೊಂದು ಏನು ಅಂದರೆ, ದೇವಸ್ಥಾನ ಬೆಳಗ್ಗೆ 6 ಗಂಟೆಗೆ ಬಾಗಿಲು ತೆಗೆದರೆ ರಾತ್ರಿ 10 ಗಂಟೆಗೆ ದೇವಸ್ಥಾನ ಬಾಗಿಲು ಹಾಕುವಂಥ ವ್ಯವಸ್ಥೆ. ಮಧ್ಯಾಹ್ನ ಬಾಗಿಲು ಹಾಕುವ ವ್ಯವಸ್ಥೆ ಯಾವುದೂ ಇಲ್ಲ. ಇಲ್ಲಿ ಏನು ನಮ್ಮ ಅಜ್ಜನ ಬಹಳ ದೊಡ್ಡ ದೂರದೃಷ್ಟಿತ್ವ ಏನು ಅಂತ ಕೇಳಿದರೆ, ಮೊದಲು ಪೇಟೋಬ, ಬಾದ್ಮೆ ವಿಟ್ಟೋಬ. ಮೊದಲು ಹೊಟ್ಟೆ ತುಂಬಬೇಕು. ಯಾರಿಗೇ ಆಗಲಿ, ನೀನು ಧಾರ್ಮಿಕವಾಗಿ ಆಗಲಿ, ಧರ್ಮದ ಕೆಲಸವಾಗಲಿ, ನೀ ಪೂಜೆ ಪುನಸ್ಕಾರದಲ್ಲಾಗಲಿ ಯಾವುದೇ ಕೆಲಸದಲ್ಲಿ ಭಾಗವಹಿಸಬೇಕಾದ್ರೆ ಅವನ ಹೊಟ್ಟೆ ತುಂಬಿರಬೇಕು. ಹೊಟ್ಟೆ ತುಂಬಿದರೆ ಮನಸ್ಸು ಶಾಂತವಾಗಿರ್ತದೆ. ಆ ಕಾರಣದಿಂದಾಗಿ ನಮ್ಮ ಕ್ಷೇತ್ರಕ್ಕೆ ಬಂದಂಥ ಭಕ್ತಾದಿಗಳಿಗೆಲ್ಲ ಮೊದಲು ನಾವೇನು ಹೇಳ್ತೇವೆ ಅಂದರೆ, ಮೊದಲು ಹೋಗಿ ಪ್ರಸಾದ ಮಾಡಿ ಬನ್ನಿ, ಆನಂತರ ದೇವದರ್ಶನ ಮಾಡಿ. ಈ ಪದ್ಧತಿ ಭಾರತದ ಯಾವ ಕ್ಷೇತ್ರದಲ್ಲೂ ಇದಿಲ್ಲ. ಬಂದರೂ ದೇವ್ರ ದರ್ಶನ ಮಾಡಿದ್ರು ಹೊರಗಡೆ ಅವರಷ್ಟಕ್ಕೆ ಅವ್ರು ಹೋಗುವಂಥ ವ್ಯವಸ್ಥೆ. ಆದರೆ ನಮ್ಮ ಕ್ಷೇತ್ರದಲ್ಲಿ ಮಾತ್ರ ಬಂದ ಎಲ್ಲ ಭಕ್ತಾದಿಗಳಿಗೆ ಮೊದಲು ಪೇಟೋಬ, ಹೊಟ್ಟೆ ತುಂಬಿಸ್ಕೊಳ್ಳಿ ಚೆನ್ನಾಗಿ, ಆನಂತರ ನಿಮ್ಮ ಯಥಾಶಕ್ತಿ ಸೇವೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಅಂತ ಮಾಡಿರ್ತೀರ. ಹಾಗೆ ಇಲ್ಲಿ 3 ಹೊತ್ತಿನ ಪೂಜಾ ಕ್ರಮ ಪದ್ಧತಿಯನ್ನು ಇಟ್ಕೊಂಡಿದ್ದೇವೆ. ಬೆಳಗ್ಗೆ 9 ಗಂಟೆಗೆ ಮಂಗಳಾರತಿ, ಮಧ್ಯಾಹ್ನ 1:15ಗೆ ಮಂಗಳಾರತಿ, ರಾತ್ರಿ 9:00ವರೆಗೆ ಮಹಾಮಂಗಳಾರತಿ ನಡೀತಿದೆ. ಇದರ ಮಧ್ಯದಲ್ಲಿ ನಮ್ಮ ತಾಯಿಯ ಸನ್ನಿಧಿಯಲ್ಲಿ ಯಾವ್ಯಾವ ರೀತಿಯಾದ ಅರ್ಚನೆಗಳು ಬೇಕು,
ಭಕ್ತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಅವರವರ ಯಥಾಶಕ್ತಿಗೆ ಅನುಗುಣವಾಗಿ ಒಂದಷ್ಟು ಸೇವೆಗಳನ್ನು ಇಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಸತ್ಯನಾರಾಯಣ ಸತ್ಯಗಣಪತಿ ಇರ್ಬೋದು, ಚಂಡಿಕಾ ಹೋಮ ಇರ್ಬೋದು, ಕೈಂಕರ್ಯ ಸೇವೆ ಇರ್ಬೋದು, ಅನ್ನದಾನ ಇರ್ಬೋದು, ದೀಪಾರಾಧನೆ ಇರ್ಬೋದು, ಹೀಗೆ ಕುಂಕುಮಾರ್ಚನೆ ಇರ್ಬೋದು, ಹಲವು ರೀತಿಗಳಲ್ಲಿ ಆ ಒಂದು ಸೇವಾ ಕಾರ್ಯಗಳನ್ನು ಮಾಡಿದ್ದೇವೆ. ಅಂದರೆ ಒಬ್ಬ ಸಾಮಾನ್ಯ ಭಕ್ತನೂ ಕೂಡ ಒಬ್ಬ ಕಟ್ಟಕಡೆಯ ಭಕ್ತನೂ ಕೂಡ ಅವನಿಗೆ ಮನಸ್ಸಿಗೆ ತೃಪ್ತಿಯಾಗುವ ರೀತಿಯಲ್ಲಿ ಸೇವೆಯನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶವಾಗುವಂಥ ಒಂದು ವಾತಾವರಣವನ್ನು ಇಲ್ಲಿ ಮಾಡಿರ್ತೇವೆ. ಎರಡನೇದು ಇನ್ನೊಂದು ವಿಶೇಷ ಏನು ಅಂದರೆ, ಇಲ್ಲಿ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರು ಎಲ್ಲರಿಗೂ ಮುಕ್ತವಾಗಿ ದೇವಾಲಯದ ಗರ್ಭಗುಡಿಯ ಮುಂಭಾಗದವರೆಗೂ ಕೂಡ ಹೋಗಿ ದರ್ಶನ ಮಾಡುವಂಥ ಅವಕಾಶವನ್ನು ಇಲ್ಲಿ ಮಾಡಲಾಗಿದೆ. ಇಲ್ಲಿ ವಿಶೇಷ ದರ್ಶನ ಆ ಥರದ ಯಾವ ವ್ಯವಸ್ಥೆಯೂ ಕೂಡ ಕ್ಷೇತ್ರದಲ್ಲಿ ಇಲ್ಲ. ಎಲ್ಲ ಭಕ್ತಾದಿಯೂ ಒಬ್ಬನೇ, ಒಂದೇ ರೀತಿಯಲ್ಲಿ ವಯಸ್ಸಾದವರು, ಅಂಗವಿಕಲರು ಅವರು ಬಂದಾಗ ಅವರಿಗೆ ನೇರವಾಗಿ ಕಳಿಸಿ ದರ್ಶನ ಮಾಡಿಸಿ ಅವರನ್ನು ಹೊರಗೆ ಕಳಿಸ್ಕೊಂಡು ಬರತಕ್ಕಂಥ ವ್ಯವಸ್ಥೆಯನ್ನು ಕ್ಷೇತ್ರದಲ್ಲಿ ಮಾಡಿದ್ದೇವೆ. ಅದನ್ನು ಹೊರತುಪಡಿಸಿದರೆ ಬಾಕಿ ಎಲ್ಲ ಭಕ್ತರು ಅವರ ಇಚ್ಛಾನುಸಾರವಾಗಿ ಸರತಿಯಲ್ಲಿ ಹೋಗಿ ದೇವರ ದರ್ಶನ ಮಾಡಿ ಅವರ ಯಥಾಶಕ್ತಿ ಸೇವೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಪ್ರಸಾದ ಭೋಜನ ಮಾಡಿ ಸಂತುಷ್ಟರಾಗಿ ಇಲ್ಲಿಂದ ಹೋಗಬೇಕು ಅನ್ನುವಂತಹ ಪದ್ಧತಿಯನ್ನು ಈ ಕ್ಷೇತ್ರದಲ್ಲಿ ಅಂದಿನಿಂದಲೂ ಅನಾಯಾಸವಾಗಿ ಅನೂಚಾನವಾಗಿ ನಡೆಸಿಕೊಂಡು ಬರತಕ್ಕಂಥ ಪದ್ಧತಿಯನ್ನು ಸ್ಪಷ್ಟವಾಗಿ ವ್ಯವಸ್ಥೆ ಮಾಡಿದ್ದಾರೆ. ಈಗ ಅನೇಕ ಕ್ಷೇತ್ರಗಳನ್ನು ನಾವು ನೋಡ್ತಾ ಹೋದರೆ ಅನೇಕ ಕ್ಷೇತ್ರಗಳಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಹೋಗ್ತೇವೆ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕ್ಷೇತ್ರವನ್ನು ನೋಡಿದರೆ ಇಲ್ಲಿ ಈ ಥರದ ಒಂದು ರೀತಿಯ ಪವಾಡ ನಡೆಯುತ್ತದೆ, ಎಲ್ಲೋ ಒಂದು ಕಡೆ ಗಣಪತಿ ಈ ಥರ ಅನುಗ್ರಹ ಮಾಡಿದ, ಎಲ್ಲೋ ಒಂದು ಕಡೆ ಶಿವ ಬಂದು ಅನುಗ್ರಹ ಮಾಡಿದ, ಇನ್ನೊಂದು ಯಾವುದೋ ಕ್ಷೇತ್ರದಲ್ಲಿ ಸಾಕ್ಷಾತ್ ದೇವಿಯೇ ಬಂದು ಊಟ ಬಡಿಸಿದರು. ಇಲ್ಲಿ ಕೂಡ ಅಂಥ ಇತಿಹಾಸ ಇದೆ, ನಾವು ಅದನ್ನು ಕೇಳಿದ್ದೇವೆ. ಅಂಥ ಒಂದಷ್ಟು ಉದಾಹರಣೆಗಳನ್ನು ನಮ್ಮ ವೀಕ್ಷಕರಿಗೆ ಹೇಳ್ಬೋದು. ಅಜ್ಜನ ಕಾಲದಲ್ಲಿ ಭಾಳ ಒಂದು ವಿಶೇಷವಾದ ಘಟನೆ ನಡೀತು. ಒಂದು ದಿವಸ ಒಬ್ಬರು ಜಿಲ್ಲಾಧಿಕಾರಿಗಳು ಬಂದಿದ್ದರು. ಅವರು ರಿಟೈರ್ಡ್ ಮಿಲಿಟರಿ ಆಫೀಸರು. ಅವರು ಮಿಲಿಟರಿಯಿಂದ ಬಂದ ಮೇಲೆ ಜಿಲ್ಲಾಧಿಕಾರಿಗಳಾಗಿ ಸರ್ಕಾರದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದರು. ಭಾಳ ಕಟ್ಟುನಿಟ್ಟಿನ ಮನುಷ್ಯ, ಸ್ವಲ್ಪ ಜೋಶು, ರಫ್ ಆ್ಯಂಡ್ ಟಫ್ ಜೋಶ್ ಇರೋರು. ಆ ಥರದವರು ಬಂದರು, ಕುಟುಂಬದ ನಾಯಕರಾಗಿ ಬಂದರು. ಸುಮಾರು ಮಧ್ಯಾಹ್ನ 12 ಗಂಟೆಗೆ ಕ್ಷೇತ್ರಕ್ಕೆ ಬಂದರು. ನಮ್ಮ ಅಜ್ಜ ಅವರ ಸಹಾಯಕ್ಕಾಗಿ ವ್ಯವಸ್ಥಾಪಕರನ್ನಾಗಿ ನಮ್ಮ ಶಿವರಾಮ್ ಭಟ್ ಅಂತ ಹೇಳಿದ್ದರು. ಅವರು ಇಬ್ಬರು ಬಂದು ಸ್ವಾಗತ ಮಾಡಿದರು. ಅವರನ್ನು ಕಚೇರಿಯಲ್ಲಿ ಕೂರಿಸಿ ಮಾತಾಡಿಸಿದಾಗ, ನಿಮಗೆ ಏನು ಬಾಯಾರಿಕೆಗೆ ಏನು ಬೇಕು ಅಂತ ಕೇಳಿದರು. ಬಿಸಿಲು ಬೇಗ ಇತ್ತು, ಏನು ಬೇಕು ಅಂತ ಕೇಳಿದರು. ಕೇಳಿದ ಕೂಡಲೇ ಅಲ್ಲ, ಏನು ಕೇಳಿದರೂ ಕೊಡ್ತೀರಾ ಅನ್ನೋ ಮಾತನ್ನು ಹೇಳಿದರು. ನಿಮ್ಮ ಅಪೇಕ್ಷೆಯನ್ನು ಜಗನ್ಮಾತೆ ಒಪ್ಪಿಕೊಂತು ಅಂತಾದರೆ ಖಂಡಿತವಾಗಿ ನಿಮಗೆ ಅದು ಪ್ರಾಪ್ತವಾಗ್ತದೆ ಅಂತ ಹೇಳಿದರು. ಹಾಗಾದರೆ ನನಗೆ ಕಿತ್ತಳೆ ಹಣ್ಣಿನ ಜ್ಯೂಸ್ ಬೇಕು. ನಮ್ಮ ಊರಲ್ಲಿ ದುರ್ಬೀನ್ ಹಾಕಿ ಹುಡುಕಿದರೂ ಒಂದು ಕಿತ್ತಳೆ ಗಿಡ ಸಿಗುವುದಿಲ್ಲ. ಕಾಲ್ನಡಿಗೆಯಲ್ಲಿ 8 ಕಿಲೋಮೀಟ್ರ್ ಹೊರನಾಡಿಗೆ ನಡ್ಕೊಂಡು ಬರಬೇಕು. ಬೆರಳೆಣಿಕೆ ಜನ ಇರತಕ್ಕಂಥ ಸನ್ನಿವೇಶದ ಪರಿಸ್ಥಿತಿ ಇರ್ತಕ್ಕಂಥದ್ದು. ನಮ್ಮ ಅಜ್ಜ, ಆಯಿತು, ನಿಮ್ಮ ಅಪೇಕ್ಷೆ ಅದೇ ಇದ್ದು ಅನ್ನಪೂರ್ಣೇಶ್ವರಿಗೆ ಅದು ಒಪ್ಪಿಗೆ ಆಗಿದ್ದರೆ ಖಂಡಿತವಾಗಿಯೂ ನಿಮಗೆ ಅದು ಸಿಗ್ತದೆ ಅಂದರು. ಹೇಳಿ ಮ್ಯಾನೇಜರು ಶಿವರಾಮ್ ಭಟ್ರಿಗೆ ಹೇಳಿದರು, ನೋಡು ಅಲ್ಲಿ ದೇವರ ಮುಂದೆ ಹಣ್ಣಿದೆ, ತಗೊಂಡೋಗಿ ಅದನ್ನು ಹಿಂಡಿ ಜ್ಯೂಸ್ ಮಾಡಿ ತಗೊಂಬಂದು ಕೊಡು. ಅವರು ಸ್ವಲ್ಪ ವಿಚಲಿತರಾದರು. ಜನತೆ ಹಿಂಗೆ ಹೇಳ್ತಾ ಇದ್ದಾರೆ, ನನಗೆ ಶೋಭಾಜಯಿಸರು ಕಿತ್ತಳೆ ಹಣ್ಣು ಉಂತಿದ್ದಾರೆ. ಕಿತ್ತಳೆ ಹಣ್ಣಲ್ಲ, ಹುಣಸೆ ಹಣ್ಣಿಗೆ ಭಾರಿ ಪರದಾಡುವಂಥ ಸ್ಥಿತಿಯಲ್ಲಿ ಇರೋ ಹೊತ್ತಿಗ ಕಿತ್ತಳೆ ಹಣ್ಣು ಎಲ್ಲಿಂದ ತರೋದು, ನಾನು ಎಲ್ಲಿಂದ ಮಾತಾಡಲಿಲ್ಲ. ಅವ್ರ ಹತ್ರ ಸೀದಾ ಗರ್ಭಗುಡಿ ಹತ್ರ ಹೋಗಿ, ಏನು ಈಗ ನಾವು ಗಣಪತಿಯನ್ನು ಕೂರಿಸಿದ ಜಾಗ ಇದೆ, ಅಲ್ಲಿ ಅವರಿಗೆ ಆಶ್ಚರ್ಯಕರವಾಗಿ ಒಂದು ರೀತಿಯಲ್ಲಿ ಕರೆಂಟ್ ಹೊಡೆದಂಗಾಗಿದೆ. ಅಲ್ಲಿಗೆ ಆ ಸಮಯಕ್ಕೆ ಕೊಡಗಿನ ಕಡೆಯವರು ಭಕ್ತರು ದೊಡ್ಡ 2 ಕುಕ್ಕೆಯಲ್ಲಿ ಕಿತ್ತಳೆ ಹಣ್ಣು ತಗೊಂಬಂದು ಇಟ್ಟಿದ್ದಾರೆ. ತಗೊಂಡು ಹೋದರು, ಜ್ಯೂಸ್ ಮಾಡಿದರು, ತಗೊಂಬಂದು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟರು. ಕೊಟ್ಟ ಕೂಡಲೇ ಆ ಮನುಷ್ಯ ಹೇಗೆ ಆದ ಅಂತ ಕೇಳಿದರೆ ನತಮಸ್ತಕರಾಗಿ ನನ್ನ ಅಜ್ಜನ ಕಾಲು ಹಿಡ್ಕೊಂಡು ನನಗೆ ರೋಮಾಂಚನ ಆಗ್ತದೆ. ಖಂಡಿತ ಅಳಕ್ಕೆ ಶುರು ಮಾಡಿದೆ. ನಾನು ಅಹಂಕಾರದಿಂದ ನಿಮ್ಮ ಹತ್ರ
ಏನು ಬೇಕು ಅಂತ ಕೇಳಿದರು, ಏನು ಸಿಗುತ್ತೆ, ಏನು ಬೇಕಾದ್ರೂ ಸಿಗುತ್ತೆ ಅಂತ ನೀವು ಹೇಳಿದ್ರಲ್ಲ, ಪರೀಕ್ಷೆ ಮಾಡೋಣ ಅಂತ ಹೇಳಿ ಮಾಡಿದೆ. ಭಾಳ ದೊಡ್ಡ ತಪ್ಪು ಮಾಡಿದೆ ನಾನು. ಈ ಕ್ಷೇತ್ರಕ್ಕೆ ಬಂದು ನನ್ನನ್ನು ಸರ್ವತ್ರ ಕ್ಷಮಿಸಬೇಕು. ಇಂಥ ತಪ್ಪನ್ನು ನನ್ನ ಜೀವನದಲ್ಲಿ ಇನ್ನು ಮುಂದೆ ಎಲ್ಲಿಯೂ ನಾನು ಮಾಡೋದಿಲ್ಲ ಅಂತ ಹೇಳಿ ಕಾಲಿಗೆ ಅಡ್ಡ ಬಿದ್ದು ಪ್ರಾರ್ಥನೆ ಮಾಡಿದರು. ಆಗ ಒಂದು ಅಜ್ಜ ಒಂದು ಮಾತು ಹೇಳಿದರು, ಮಕ್ಕಳು ತಾಯಿ ಹತ್ರ ಕೇಳದೆ ಇನ್ಯಾರ ಹತ್ರ ಕೇಳುವುದು. ಮಕ್ಕಳು ತಾಯಿ ಹತ್ರ ಕೇಳದೆ ಇನ್ಯಾರ ಹತ್ರ ಕೇಳುವುದು. ನೀವು ಕೇಳಿದ್ದು ಜಗನ್ಮಾತೆ ಹತ್ರ, ಅವಳ ಮಕ್ಕಳಾಗಿ ಬಂದಿದ್ದೀರಿ. ನಿಮಗೆ ಏನು ಬೇಕೋ ಅದನ್ನು ಕೊಡೋದಕ್ಕಂಥದ್ದು ತಾಯಿಯ ಕೆಲಸ ಕೊಟ್ಟೇ ಕೊಡ್ತಾಳೆ. ತಾಯಿ ಏನು ಕಷ್ಟ ಆದರೂ ಪರವಾಗಿಲ್ಲ, ತಾಯಿ ಕೊಡ್ತಾಳೆ. ನಿಮಗದು ಸಿಕ್ಕಿದೆ, ಸಂತೋಷಪಡಿ, ಸಂಭ್ರಮದಿಂದ ಅದನ್ನು ಸ್ವೀಕಾರ ಮಾಡಿ ಅನ್ನುವಂಥ ಮಾತನ್ನು ಅವರಿಗೆ ಹೇಳಿ ಸಮಾಧಾನಪಡಿಸಿ ದೇವರ ದರ್ಶನ ಮಾಡಿಸಿ ಅವತ್ತು ಅಲ್ಲೇ ಉಳ್ಕೊಂಡು ಎಲ್ಲ ರೀತಿಯ ಆತಿಥ್ಯವನ್ನು ಸ್ವೀಕಾರ ಮಾಡಿಕೊಂಡು ಅವರು ಹೋದರು. ಒಂದು ದಿವಸ ರಾತ್ರಿ ಈ ಕ್ಷೇತ್ರಕ್ಕೆ ಸುಮಾರು 10 ಗಂಟೆ ಮೇಲೆ ಒಂದು ದೊಡ್ಡ ತಂಡ ಬಂತು. ಸುಮಾರು 10-10:15 ಮೇಲೆ ನಮ್ಮ ಕ್ಷೇತ್ರದ ನೌಕರರೆಲ್ಲ ಮನೆಗಳಿಗೆ ಹೋಗ್ತಾರೆ ಸಹಜವಾಗಿ. ಒಂದಷ್ಟು ಜನ ಬಂದು ಇಲ್ಲಿ ಒಳಗಡೆ ಬಂದು ಎಲ್ಲ ನೋಡಿ ಹೋದಾಗ ಅವರಿಲ್ಲಿ ನಮ್ಮ ಮ್ಯಾನೇಜರ್ ಕಚೇರಿಯ ಮುಂದುಗಡೆ ಕೂತ್ಕೊಂಡಿದ್ದರು. ಯಾರೋ ಒಬ್ಬರು ಮುತ್ತೈದೆ ಬಂದು, ಎಲ್ಲಿಂದ ಬಂದವರು ನೀವು ಅಂತ ಕೇಳಿದ್ರು. ಯಾವುದೋ ಊರಿನ ಹೆಸರು ಹೇಳಿದರು. ದೇವ್ರ ದರ್ಶನ ಆಯಿತಾ? ಆಯಿತು. ಊಟ ಪ್ರಸಾದ ಆಯಿತಾ? ಅಂತ. ಇಲ್ಲ, ನಮಗೇನು ಪ್ರಸಾದ ಸಿಕ್ಕಿಲ್ಲ, ಎಲ್ಲೂ ಸಿಕ್ತಿಲ್ಲ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಆವಾಗ ಇಲ್ಲಿ ಹೋಟೆಲ್ ಗಿಟೆಲ್ ಏನೂ ಇರಲಿಲ್ಲ. ಯೋಚನೆ ಮಾಡಬೇಡಿ, ಬನ್ನಿ ಅಂತ ಹೇಳಿ ನಮ್ಮದು ಈಗಿನ ಹಳೆಯ ಅಡುಗೆ ಮನೆ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗಿ ಅವರನ್ನೆಲ್ಲ ಕೂಡಿಸಿ ಪ್ರಸಾದ ಭೋಜನ ಮಾಡಿಸಿ ಅವರೆಲ್ಲ ಎಲೆ ತೆಗೆದು ಮಾಡ್ಕೊಳ್ಳೋದು. ಬೇಡ ಅದು ಯಾವುದು ಮಾಡಬೇಡಿ, ಅದೆಲ್ಲ ನಾಳೆ ಬೆಳಗ್ಗೆ ಸಿಬ್ಬಂದಿಗಳು ಮಾಡ್ಕೋತಾರೆ, ನೀವು ಹೋಗಿ ವಿಶ್ರಾಂತಿ ಮಾಡಿ ಅಂತ ಹೇಳಿ ಅವರೆಲ್ಲ ಬಂದು ಈ ಭಾಗದಲ್ಲಿ ಇಲ್ಲಿ ಮಲಗೋದಕ್ಕೆ ವ್ಯವಸ್ಥೆ ಮಾಡಿತ್ತು. ಇಲ್ಲಿ ಬಂದು ಮಲ್ಕೊಳ್ಳೋ ವ್ಯವಸ್ಥೆಯನ್ನು ಮಾಡಿದ್ರು. ಮರುದಿವಸ ಬೆಳಿಗ್ಗೆ ಅವರು ವ್ಯವಸ್ಥಾಪಕರ ಹತ್ರ ಮತ್ತು ನನ್ನ ಅಜ್ಜನ ಹತ್ರ ಇವ್ರ ಹತ್ರ ಎಲ್ಲ ಮಾತಾಡುವಾಗ, ಸ್ವಾಮಿ ನಮಗೆ ರಾತ್ರಿ ಈ ರೀತಿ ಆಯಿತು, ಹೀಗೊಂದು ಘಟನೆ ನಡೀತು, ಅದು ಯಾರು ಏನಂದು ಗೊತ್ತಿಲ್ಲ, ಅವ್ರಿಗೆ ನಾವು ಏನಾದರೂ ಒಂದಷ್ಟು ಕಾಣಿಕೆಯನ್ನು ಅಥವಾ ಏನಾದರೂ ಒಂದು ಕೊಡಬೇಕು ಅವರಿಗೆ, ಅವ್ರು ಯಾರು ಅಂತ ದಯವಿಟ್ಟು ನಮಗೆ ಅವ್ರನ್ನ ತೋರಿಸ್ಕೊಡಿ, ಹಿಂಗೆ ಮುತ್ತೈದೆ ಒಬ್ಬರು ಹಿಂಗೆ ಬಂದಿದ್ದರು ಅಂತ ಹೇಳಿದಂತೆ. ಅಜ್ಜ ಕೇಳಿದಂತೆ, ಇಲ್ಲಿ ಆ ಥರದವ್ರು ಯಾರು ಹೆಂಗಸರು ಇಲ್ಲಿ ಒಳಗಡೆ ಬಂದು ಮಾಡಿಕೊಡುವಂಥ ವ್ಯವಸ್ಥೆ ಇಲ್ಲ, ನೀವು ಯಾರನ್ನು ನೋಡಿದ್ದೀರಿ ಅಂತ. ಇಲ್ಲ, ಹಿಂಗೆ ಆಗಿದೆ ಸ್ವಾಮಿ, ಹಿಂಗೆಲ್ಲ ಊಟ ಹಾಕ್ತಿದ್ರು, ತುಂಬ ಊಟ ಮಾಡಿದ್ವಿ, ಎಲೆ ತೆಗಿತೀವಿ ಅಂತ ಹೇಳಿದರೆ ಬೇಡ, ತೆಗೆಯೋದು ಬೇಡ ಅಂತ ಹೇಳಿ ಕಳಿಸಿದ್ರು, ನಾವು ಬಂದು ಮಲಗಿದ್ದೀವಿ ಅಂತ ಅಜ್ಜ ಹೇಳಿದರು. ಆವಾಗ ನಿಮ್ಮ ಭಾಗ್ಯ, ಬಹುಶಃ ಜಗನ್ಮಾತೆಯೇ ನಿಮಗೆ ಬಂದು ಬರಿಸಿ ಊಟ ಹಾಕಿಸಿ ನಿಮ್ಮನ್ನು ತೃಪ್ತಿಪಡಿಸುವ ವ್ಯವಸ್ಥೆ ಮಾಡಿದಾಳೆ ಅಂತ ಕಾಣ್ತದೆ. ಅವಳಿಗೆ ಏನು ಸಲ್ಲಬೇಕು, ಮಕ್ಕಳ ಬಗ್ಗೆ ಎಷ್ಟು ಕರುಣೆ ಇದೆ, ಮಕ್ಕಳಿಗೆ ಅವಳ ಮೇಲೆ ಎಷ್ಟು ಅಪ್ಯಾಯಮಾನವಾಗಿರ್ತಕ್ಕಂಥ ಪ್ರೇಮ ಇದೆ ಅನ್ನುವಂಥದ್ದು, ಆ ಭಕ್ತರ ಮೇಲೆ ತಾಯಿಗೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನು ಇದರಿಂದ ಗೊತ್ತಾಗ್ತದೆ. ನೀವು ನಿಜವಾಗಿಯೂ ಭಾಳ ಭಾಗ್ಯವಂತರು ಅಂತ ಹೇಳಿ ಅವರಿಗೆ ಹೇಳಿ ಸಮಾಧಾನಪಡಿಸಿ ಅವರನ್ನು ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ. ಈ ರೀತಿ ಸುಮಾರು ಈ ಥರದ ಘಟನೆಗಳು ಸಾವಿರಾರು ಭಕ್ತರ ಬದುಕಿನಲ್ಲಿ ಅವರಿಗೆ ಆದಂಥ ಅನುಭವಗಳಿವೆ. ಪೂಜಾ ಕೈಂಕರ್ಯದ ಜೊತೆಯಲ್ಲಿ ಈ ಕ್ಷೇತ್ರದಲ್ಲಿ ನಡೀತಕ್ಕಂಥ ಭಾಳ ವಿಶೇಷವಾದ ಕಾರ್ಯಕ್ರಮಗಳು, ಒಂದು ಪಾಲ್ಗುಣ ಮಾಸದಲ್ಲಿ ನಡೀತಕ್ಕಂಥ ಶ್ರೀ ಜಗನ್ಮಾತೆಯ ಮಹಾರಥೋತ್ಸವ. ಪಾಲ್ಗುಣ ಶುಕ್ಲ ಪಾಡ್ಯದಿಂದ ಪಂಚಮಿಯವರೆಗೆ ರಥೋತ್ಸವ ಕಾರ್ಯಕ್ರಮ ನಡೀತಿದೆ. ಮೊದಲನೇ ದಿವಸ ಗಣಪತಿ ಪೂಜೆ, ಎರಡನೇ ದಿವಸ ಧ್ವಜ ಆರೋಹಣ ಮತ್ತು ಪುಷ್ಪಕಾರೋಹಣ, ಮೂರನೇ ದಿವಸ ಬೆಳಗ್ಗೆ ಬ್ರಹ್ಮರಥೋತ್ಸವ, ರಾತ್ರಿ ಮಹಾರಥೋತ್ಸವ, ಮರುದಿವಸ ಅವಭೃತ ಸ್ನಾನ ಮತ್ತು 5ನೇ ದಿವಸಕ್ಕೆ ಸಂಪ್ರೋಕ್ಷಣೆ. ಹೀಗೆ 5 ದಿವಸಗಳ ನಮ್ಮ ಕ್ಷೇತ್ರದ ರಥೋತ್ಸವ ಕಾರ್ಯಕ್ರಮ ಭಾಳ ವಿಶೇಷವಾಗಿ ಸಂಪನ್ನವಾಗ್ತದೆ. ಇಲ್ಲಿ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ರಥೋತ್ಸವದ ವಿಶೇಷ ಏನು ಅಂತ ಕೇಳಿದರೆ, ಅವಭೃತ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಆ ಅವಭೃತದಲ್ಲಿ ಏನಾಗ್ತದೆ ಅಂದರೆ, ದೇವರು ಉತ್ಸವಾದಿಗಳನ್ನು ಪೂರೈಸಿಕೊಂಡು ಬಂದು ಓಕಳಿ ಆಡಿದ ಮೇಲೆ, ಓಕಳಿ ಇಲ್ಲಿ ನಾವು ದೊಡ್ಡ ಕಡಾಯದ ಹೊರಗಡೆ ಇದೇ ಭಾಗದಲ್ಲೇ ಇಲ್ಲೇ ಮುಂದೆ ಇಟ್ಕೊಂಡಿರ್ತೇವೆ. ಇಲ್ಲಿ ಭಕ್ತರು, ಕ್ಷೇತ್ರದ ನೌಕರರೆಲ್ಲ ಸೇರಿ ನಾವು ಓಕಳಿ ಆಡ್ತಾರೆ. ಓಕಳಿ ಆಡಿದ ಮೇಲೆ ಇಲ್ಲಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಕನ್ನರಗುಂಡಿ ಅಂತ ಒಂದು ಜಾಗ ಇದೆ. ಅದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಜಾಗದಲ್ಲಿ ನೀರು
ಮೇಲಿಂದ ಬರ್ತದೆ, ಹಳ್ಳದಲ್ಲಿ ಬರುವಂಥ ನೀರು. ಆ ಹಳ್ಳದ ಬರುವಂಥ ನೀರಿನ ಕೆಳಗೆ ಎಲ್ಲ ಬಂದಂಥ ಭಕ್ತರು ಅಲ್ಲಿ ಆ ಪವಿತ್ರ ಸ್ನಾನವನ್ನು ಮಾಡ್ತಾರೆ. ಆ ಪವಿತ್ರ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಅನ್ನಪೂರ್ಣೇಶ್ವರಿಯ ವಿಗ್ರಹ ಏನಿದೆ, ಅನ್ನಪೂರ್ಣೇಶ್ವರಿ, ಶ್ರೀದೇವಿ, ಭೂದೇವಿ, ಅಗಸ್ತ್ಯರಿಂದ ಸ್ಥಾಪನೆಯಾದಂಥ ವಿಗ್ರಹ ಏನಿದೆ, ಆ ವಿಗ್ರಹವನ್ನು ನೀರಿನಲ್ಲಿ ಹೀಗೆ ಹಿಡ್ಕೊಂಡಿರ್ತೇವೆ. ಅದೇ ನೀರು ಕೆಳಗೆ ಬೀಳ್ತಾ ಇರ್ತದೆ. ಆ ಬೀಳುವಂಥ ಸಂದರ್ಭದಲ್ಲಿ ಆ ಒಂದು ಅವಭೃತ ಸ್ನಾನಕ್ಕೆ ಬಂದಂಥ ಎಲ್ಲ ಭಕ್ತರು ಅದರ ಅಡಿಯಲ್ಲಿ ಬಂದು ಆ ತೀರ್ಥ ಸ್ನಾನವನ್ನು ಮಾಡ್ತಕ್ಕಂಥ ಒಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಅವಭೃತ ಸ್ನಾನ ಬೇರೆ ಎಲ್ಲೂ ಕೂಡ ನೀವು ನೋಡಲಿಕ್ಕೆ ಸಾಧ್ಯವಿಲ್ಲ. ಮೂಲ ದೇವರೇ ನೀರಿನಲ್ಲಿ ಅವಭೃತ ಸ್ನಾನ ಆಗ್ತಾ ಇರುವಾಗ ಅದೇ ತೀರ್ಥ ಸ್ನಾನವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯಾಗಿ ಆ ನಂತರದಲ್ಲಿ ಬಂದು ಧ್ವಜ ಅವರೋಹಣ ಆಗ್ತದೆ ಮತ್ತು ಸಂಪ್ರೋಕ್ಷಣೆಯೊಂದಿಗೆ ರಥೋತ್ಸವ ಮುಗಿತಿದೆ. ಅದಾಗ್ತಿದ್ದ ನಂತರದಲ್ಲಿ ವೈಶಾಖ ಮಾಸದಲ್ಲಿ ಜಗನ್ಮಾತೆಯ ಸನ್ನಿಧಿಯಲ್ಲಿ ಪುನಃ ಪ್ರತಿಷ್ಠಾ ವರ್ಧಂತಿ ಉತ್ಸವ ನಡೀತಿದೆ. ಅದು ಅಮ್ಮನವರ ಹುಟ್ಟಿದ ದಿವಸ. ಅದು ಆ ಕಾರಣಕ್ಕಾಗಿ ಆ ದಿವಸ ಈ ಚಂದ್ರಸಾಲೆಯ ವ್ಯಾಪ್ತಿಯಲ್ಲಿ 10 ಹೋಮಗಳಾಗ್ತವೆ. ವಿವಿಧ ಹೋಮಗಳು: ಚಂಡಿಕಾ ಹೋಮ, ಲಕ್ಷ್ಮೀನಾರಾಯಣ ಹೃದಯ ಹೋಮ, ಗಣಪತಿ ಹೋಮ, ಅನ್ನಪೂರ್ಣ ಮೂಲಮಂತ್ರ, ರುದ್ರ, ಲಕ್ಷ್ಮೀ ಗೌರಿ, ಲಲಿತಾ, ಚೈತನ್ಯವನ್ನು ವೃದ್ಧಿ ಮಾಡ್ತಕ್ಕಂಥ ವ್ಯವಸ್ಥೆಯ ಜೊತೆಯಲ್ಲಿ ಅನ್ನಪೂರ್ಣ ಮೂಲ ಸಹಿತ ಮುಖಾಂತರವಾಗಿ 10 ಹೋಮಗಳು, ವೇದ ಪಾರಾಯಣಗಳು ಇಲ್ಲಿ ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಆಗಿ 12ವರೆಗೆ ಎಲ್ಲ ಹೋಮಗಳು ಮುಗಿದು ಪೂರ್ಣಾವತಿಯಾಗಿ ಆ ಎಲ್ಲ ಕಲಶ ದೇವರಿಗೂ ಅಭಿಷೇಕವಾಗಿ ಶಿಖರಕ್ಕೆ ಅಭಿಷೇಕವಾಗ್ತದೆ. ಈ ಶಿಖರದ ವಿಶೇಷವಾಗಿ ಅಲ್ಲಿ ಆ ಶಿಖರಕ್ಕೆ ಅಭಿಷೇಕ. ಅದು ವೈಶಾಖ ಮಾಸದಲ್ಲಿ ನಡೀತಕ್ಕಂಥ ಅಮ್ಮನವರ ವರ್ಧಂತಿ ಉತ್ಸವ ಆಗ್ತದೆ. ಆ ನಂತರದಲ್ಲಿ ನಡೆಯುವಂಥ ವಿಶೇಷ ನವರಾತ್ರಿಯ 9 ದಿವಸಗಳು ನಡೀತಕ್ಕಂಥ ನವರಾತ್ರಿ ಉತ್ಸವ. ಪ್ರಾರಂಭದಿಂದ 9 ದಿವಸ ನವರಾತ್ರಿ, 10ನೇ ದಿವಸ ಮಹಾಗಣಪತಿ ಮತ್ತು ಆಂಜನೇಯ ಸ್ವಾಮಿಯಲ್ಲಿ ವಿಶೇಷ ಪೂಜೆ, ದ್ವಾದಶಿಗೆ ಲೋಕ ಕಲ್ಯಾಣಾರ್ಥವಾಗಿ ಚಂಡಿಕಾ ಹೋಮ ಕಾರ್ಯಕ್ರಮ ನಡೀತಿದೆ. ಆ ಲೋಕ ಕಲ್ಯಾಣಾರ್ಥವಾಗಿ ಚಂಡಿಕಾ ಹೋಮ ಕಾರ್ಯಕ್ರಮ ಮತ್ತು ತ್ರಯೋದಶಿಗೆ ಈ ಕ್ಷೇತ್ರದ ಧರ್ಮಕರ್ತರಾಗಿ ಅವಳ ಸೇವಾ ಕೈಂಕರ್ಯದ ಕಿಂಕರರಾಗಿ ನಾವು ಜವಾಬ್ದಾರಿಯನ್ನು ತೆಗೆದುಕೊಂಡ ದಿನ ಅದು ಆಶ್ವೀಜ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ. ಆ ದಿವಸಕ್ಕೆ ನಮ್ಮ ಈ ಕಾರ್ಯಕ್ರಮದ ಅಂಗವಾಗಿ, ಪಟ್ಟಾಭಿಷೇಕದ ಅಂಗವಾಗಿ ಜೀವಭಾವ ಕಾರ್ಯಕ್ರಮ ಅಂತ ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಯೋಜನೆ ಮಾಡಿಕೊಂಡು ಬಂದಿದ್ದೇವೆ. ಅಂದರೆ ದೀನದಲಿತರು, ಅಂಗವಿಕಲರು, ವ್ಯವಸ್ಥೆಯಿಂದ ಪರಿತ್ಯಕ್ತರಾಗಿರ್ತಕ್ಕಂಥವರು, ಸಮಾಜದ ಮುಖ್ಯವಾಹಿನಿಯಿಂದ ಹೊರಗೋಗಿರ್ತಕ್ಕಂಥವರು, ಈ ರೀತಿಯಾಗಿರ್ತಕ್ಕಂಥ ಎಲ್ಲ, ಅಂದರೆ ಒಂದು ಜೀವ ಭಾವನಾತ್ಮಕವಾದ ಸಂಬಂಧಗಳನ್ನು ಇಟ್ಟುಕೊಂಡು ಹೇಗೆ ಅದು ತನ್ನ ಆವಿರ್ಭಾವವನ್ನು ವ್ಯಕ್ತಪಡಿಸ್ತದೆ, ಎಲ್ಲ ಅಂಗಾಂಗಗಳು ಸರಿ ಇದ್ದಾಗ ಯಾವ ರೀತಿಯಾಗಿ ಅದು ವಿಶೇಷವಾಗಿ ಸಂಪನ್ನವಾಗ್ತದೆ, ಅದರಿಂದ ಕೊರತೆ ಆದಾಗ ಅವ ಎಷ್ಟು ಜೀವ ಒದ್ದಾಡುವಂಥ ವ್ಯವಸ್ಥೆಗೆ ಕಾರಣವಾಗ್ತದೆ. ಇದನ್ನು ಗುರುತಿಸಿ ಗಮನಿಸಿ ಅಂತಹ ವ್ಯವಸ್ಥೆಗಳನ್ನು ಸರಿಪಡಿಸುವಂತಹ ಕಾರ್ಯಯೋಜನೆಯನ್ನು ಮಾಡಿದಂಥ ಸಂಸ್ಥೆಗೆ ನಾವು ಶ್ರೀಮಾತಾ ಪ್ರಶಸ್ತಿ 1 ಲಕ್ಷ ರೂಪಾಯಿ ಸಹಾಯಧನವನ್ನು ಕೊಟ್ಟು ಆ ದಿವಸ ಅವರನ್ನು ಗೌರವಿಸುವಂಥ ಕಾರ್ಯಕ್ರಮ. ನಾವು ಕ್ಷೇತ್ರಕ್ಕೆ 1991ರಲ್ಲಿ ಈ ಕ್ಷೇತ್ರಕ್ಕೆ ಈ ಜವಾಬ್ದಾರಿಯನ್ನು ಪ್ರಾರಂಭ ಮಾಡಿದ ಮೇಲೆ ಗ್ರಾಮೀಣಾಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳು, ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಈ ಎಲ್ಲ ಕಾರ್ಯಕ್ರಮಗಳ ಜೊತೆಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಜೋಡಿಸ್ಕೊಂಡು ಬಂದಿದ್ದೇವೆ. ಅಂದರೆ ಮನುಷ್ಯನಿಗೆ ಮೂಲಭೂತವಾಗಿ ಮೊದಲು ಬೇಕಾಗಿರ್ತಕ್ಕಂಥದ್ದು ಇರುವುದಕ್ಕೆ ಒಂದು ಮನೆ, 2ನೇದು ಬೆಳಕು, 3ನೇದು ಆಹಾರ, 4ನೇದು ವೃತ್ತಿ, ಮಕ್ಕಳು ಮೊಮ್ಮಕ್ಕಳು ನೆಮ್ಮದಿಯಾಗಿ ಇರಬೇಕು. ಇದನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಇಡೀ ದೇಶ ಉದ್ದಗಲ ಪ್ರವಾಸ ಮಾಡಿದಾಗ ನಮಗೆ ಸಿಕ್ಕಂಥ ಮಾಹಿತಿಯನ್ನು ನೋಡಿ ಆ ಹುಲ್ಲಿನ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು, ಸೋರ್ತಾ ಇರ್ತಕ್ಕಂಥ ಮನೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 1,000 ಹಂಚನ್ನು ಕೊಡುವಂಥ ವ್ಯವಸ್ಥೆ, 100 ದಂಬೆ ಹಂಚನ್ನು ಕೊಡುವಂಥದ್ದು, ಆ ಮನೆಗೆ ವಿದ್ಯುತ್ ಶಕ್ತಿ ಸೌಲಭ್ಯವನ್ನು ಒದಗಿಸಿಕೊಡ್ತಕ್ಕಂಥದ್ದು, ಅಥವಾ ಒಂದು ಇಡೀ ಗ್ರಾಮಕ್ಕೆ ಒಂದು ವಿದ್ಯುತ್ ಶಕ್ತಿ ಸೌಲಭ್ಯವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡುವಂಥದ್ದು, ಕೃಷಿಕನಿಗೆ ಕೃಷಿ ಉಪಕರಣವನ್ನು ಕೊಟ್ಟು ಅವನ ಕೃಷಿಯಲ್ಲಿ ಸಮೃದ್ಧಿ ಆಗುವುದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು, ಧನ್ವಂತರಿ ಯೋಜನೆಯಲ್ಲಿ ಕ್ಷೇತ್ರಕ್ಕೆ ಬರ್ತಕ್ಕಂಥ ಭಕ್ತರು, ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಜನರಿಗೆ ನಾವು ಉಚಿತವಾಗಿರ್ತಕ್ಕಂಥ ವೈದ್ಯಕೀಯ ಸೌಲಭ್ಯವನ್ನು ಕೊಡ್ತಕ್ಕಂಥ ಧನ್ವಂತರಿ ಯೋಜನೆಯನ್ನು, ಕೃಷಿ ಅಭಿವೃದ್ಧಿ ಯೋಜನೆಯನ್ನು, ವಿದ್ಯುತ್ ಶಕ್ತಿಯ ಆನಂದ ಜ್ಯೋತಿ ಯೋಜನೆಯನ್ನು, ಗೃಹಲಕ್ಷ್ಮಿ ಯೋಜನೆಯನ್ನು, ಸಾಮೂಹಿಕ ವಿವಾಹದ ಕಾರ್ಯಕ್ರಮವನ್ನು, ಸಾಮೂಹಿಕ ಉಪನಯನ ಕಾರ್ಯಕ್ರಮವನ್ನು, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಾಂಸ್ಕೃತಿಕವಾದ ವೈಭವದ ವಿಸ್ತಾರಕ್ಕಾಗಿ
ಜಾನಪದ ಸಾಹಿತ್ಯ ಇರ್ಬೋದು, ಸಾಹಿತ್ಯ ಪರಿಷತ್ ಇರ್ಬೋದು, ಯಕ್ಷಗಾನ ಕಲೆ ಇರ್ಬೋದು, ಸುಗ್ಗಿ ಕುಣಿತ ಇರ್ಬೋದು, ಅಂಟಿಕೆ ಪಿಂಟಿಕೆ ಇರ್ಬೋದು, ಇದನ್ನು ವಿಸ್ತಾರವಾಗಿ ಬೆಳೆಸಿ ಅದಕ್ಕೆ ಆದ್ಯತೆ ಕೊಟ್ಟು ವೇದಿಕೆ ಕೊಟ್ಟು ಅಂಥ ಸಾಧಕರನ್ನೆಲ್ಲ ಗುರುತಿಸಿ ಗೌರವಿಸಿ ಆಧಾರಪಡಿಸ್ತಕ್ಕಂಥ ಕಾರ್ಯಕ್ರಮಗಳು, ಹೀಗೆ 10 ಹಲವು ಮಹಿಳಾ ಅಭಿವೃದ್ಧಿ ಯೋಜನೆ ಮುಖಾಂತರವಾಗಿ ವಿದ್ಯಾವಂತ ಮಹಿಳೆಯರಿಗೆ ಉದ್ಯೋಗಕ್ಕಾಗಿ ಅವರಿಗೆ ಹೊಲಿಗೆ ಯಂತ್ರಗಳನ್ನು ಕೊಟ್ಟು ಅವರು ಸ್ವಾವಲಂಬಿಯಾಗಿ ಬದುಕುವಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಇರ್ಬೋದು. ಆಮೇಲೆ ಪ್ರಕೃತಿ ವಿಕೋಪಕ್ಕೆ ಒಳಗಾಗಿರ್ತಕ್ಕಂಥ ಕೌಟುಂಬಿಕ ವ್ಯವಸ್ಥೆಗಳಿಗೆ ಬೇಕಾಗಿರ್ತಕ್ಕಂಥ ಆಹಾರ ಪದಾರ್ಥಗಳಿರ್ಬೋದು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಅಂತಹ ಪರಿಸ್ಥಿತಿ ಪ್ರಕೃತಿ ವಿಕೋಪದ ಸಂದರ್ಭಗಳಲ್ಲಿ ಆರ್ಥಿಕವಾಗಿ ಸಹಾಯ ಮಾಡ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಕ್ಕಂಥದ್ದು, ಶಾಲಾ ಮಕ್ಕಳಿಗೆ ಪಠ್ಯ ಪುಸ್ತಕಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಹೀಗೆ 10 ಹಲವು ಗ್ರಾಮೀಣಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮಗಳನ್ನು ನಾವು 91ರಿಂದ ಏನು ಅಧಿಕಾರಕ್ಕೆ ಈ ಜವಾಬ್ದಾರಿಯನ್ನು ನಿರ್ವಹಿಸೋಕ್ಕೆ ಬಂದ್ವಿ ಅಂದಿನಿಂದ ಇವತ್ತಿನವರೆಗೆ ಈ ರೀತಿಯಾಗಿ ನಿರಂತರವಾಗಿ ನಡೆಸ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ವೆಂಕಟಸುಬ್ಬ ಜೋಯಿಸರ ಕಾಲದಲ್ಲಿ ಬಹಳ ದೊಡ್ಡ ಮರವನ್ನು ನೆಟ್ಟು ಬೆಳೆಸಿ ಉದಾತ್ತವಾಗಿ ಬೆಳೀತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಅದು ಫಲಪುಷ್ಪಗಳನ್ನು ಬಿಡ್ತಕ್ಕಂಥ ವ್ಯವಸ್ಥೆ ಮಾಡಿ 1982ರಲ್ಲಿ ಅವರು ಜಗನ್ಮಾತೆಯ ಪದತಳವನ್ನು ಸೇರ್ತಾರೆ. ಅಲ್ಲಿಂದ 91ರವರೆಗೆ ಅವರ ಮಗ ಅಂದರೆ ನಮ್ಮ ತಂದೆ ಡಿ ವಿ ಗಜೇಂದ್ರ ಪ್ರಸನ್ನ ಜೋಯಿಸವರು ಇದರ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಬರುವಂಥ ಭಕ್ತಾದಿಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು, ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು, ಗ್ರಾಮೀಣಾಭಿವೃದ್ಧಿ ಯೋಜನೆ ಮುಖಾಂತರವಾಗಿ ಹೊರನಾಡು ಬಲಿಗೆ ರಸ್ತೆ ನಿರ್ಮಾಣದ ಕಾರ್ಯದಲ್ಲಿ ಬಹಳ ಪ್ರಧಾನವಾದ ಜವಾಬ್ದಾರಿಯನ್ನು ನಿರ್ವಹಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು, ವಿದ್ಯಾಭ್ಯಾಸಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಅವರು ನಡೆಸಿ 1991ರಲ್ಲಿ ಅವರು ಕೂಡ ಮಹಾತಾಯಿಯ ಪಾದವನ್ನು ಸೇರ್ತಾರೆ. ಮತ್ತು 91ರಿಂದ ನಾವು ಈ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥ ವ್ಯವಸ್ಥೆಗೆ ಕಾರಣವಾಯಿತು. 1979ರಲ್ಲಿ ವೆಂಕಟಸುಬ್ಬ ಜೋಯಿಸರವರು ಒಂದು ಫ್ಯಾಮಿಲಿ ಟ್ರಸ್ಟನ್ನು ಮಾಡಿ ಟ್ರಸ್ಟ್ ಮುಖಾಂತರವಾಗಿ ಈ ದೇವಸ್ಥಾನದ ಎಲ್ಲ ಆಗುಗಳು ನಡೆಸ್ಕೊಂಡು ಹೋಗಬೇಕು ಅನ್ನುವಂಥ ಆದೇಶವನ್ನು ಮಾಡಿದ ಪ್ರಕಾರ ನಮ್ಮ ತಂದೆಯವರ ಕಾಲದವರೆಗೆ ಒಂದೇ ಗಂಡು ಸಂತತಿ. ತಂದೆಯವರ ಕಾಲಕ್ಕೆ ಬಂದಾಗ ನಾವು 3 ಜನ ಗಂಡು ಮಕ್ಕಳಿದ್ದೇವೆ. ಹಾಗಾಗಿ ಟ್ರಸ್ಟಿನ ಮುಖಾಂತರವಾಗಿ ಒಂದು ಆಡಳಿತ ಮಂಡಳಿ, ಒಬ್ಬರು ಧರ್ಮಕರ್ತರು, ಇಬ್ಬರು ಒಟ್ಟಾಗಿ ಕ್ಷೇತ್ರದ ಸರ್ವಾಂಗೀಣ ಬೆಳವಣಿಗೆಯ ವಿಚಾರವಾಗಿ ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಈ ಕ್ಷೇತ್ರವನ್ನು ಇಲ್ಲಿಯವರೆಗೆ ಈ ರೀತಿಯಾಗಿ ನಡೆಸ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮೊನ್ನೆ ಹೋದ ವರ್ಷ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸ್ವರ್ಣ ಮಹೋತ್ಸವ ಕಾರ್ಯಕ್ರಮ ಆಚರಣೆಯಾಗಿ ಬಹಳ ವಿಜೃಂಭಣೆಯಿಂದ ಆ ಕಾರ್ಯಕ್ರಮ ಸಂಪನ್ನವಾಯಿತು. ಇಲ್ಲಿ ಈಗ ಇದಿಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಆದ ಮೇಲೆ ನಮ್ಮ ಕ್ಷೇತ್ರದ ಬಹಳ ಭದ್ರ ಬುನಾದಿಯನ್ನು ಹಾಕಿದ್ದು ಅದು ವೆಂಕಟಸುಬ್ಬ ಜೋಯಿಸರು. ಈ ಕ್ಷೇತ್ರ ಇವತ್ತು ಇಡೀ ಲೋಕಕ್ಕೆ ಪರಿಚಯ ಆಗುವಂತಹ ಒಂದು ವಿಶಿಷ್ಟವಾದ ವಾತಾವರಣವನ್ನು ನಿರ್ಮಾಣ ಮಾಡಿ ಒಂದು ಭವ್ಯ ಪರಂಪರೆಯನ್ನು ಸೃಷ್ಟಿ ಮಾಡಿ ಇದೊಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಅನ್ನೋದನ್ನು ಗುರುತಿಸಿ ಸರ್ವಾಂಗೀಣ ಬೆಳವಣಿಗೆ ಮುಖಾಂತರವಾಗಿ ಸಮಾಜಮುಖಿಯಾಗಿ ತಮ್ಮನ್ನು ತೊಡಗಿಸಿಕೊಂಡು ತಮ್ಮ ಇಡೀ ಜೀವಮಾನವನ್ನು ಸಮರ್ಪಣೆ ಮಾಡಿಬಿಟ್ರು. ಅವರು ಆರ್ಜಿಸಿದ ಸಂಪತ್ತಿನಲ್ಲಿ 60 ಎಕರೆ ಭೂಮಿಯನ್ನು ದೇವರಿಗೆ ದಾನ ಮಾಡಿದರು. ಅವರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಂದಂಥ ಎಲ್ಲ ಬೆಳ್ಳಿ ಬಂಗಾರವನ್ನು ದೇವರ ಹುಂಡಿಗೆ ಹಾಕಿ ಅವಳ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ, ದೇವರ ಅಭಿವೃದ್ಧಿ ಕಾರ್ಯಕ್ಕೆ, ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಉಪಯೋಗಿಸುವಂಥ ವ್ಯವಸ್ಥೆಯನ್ನು ಮಾಡಿದರು. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಾವು ಕುಟುಂಬದವರೆಲ್ಲ ಯೋಚನೆ ಮಾಡಿದ್ವಿ, ಅವರ ಒಂದು ಕಂಚಿನ ಪುತ್ಥಳಿಯನ್ನು ನಿರ್ಮಾಣ ಮಾಡಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಆ ಒಂದು ಪವಿತ್ರವಾದ ಕಾರ್ಯಕ್ರಮವನ್ನು ಕೂಡ ಜಗನ್ಮಾತೆಯ ಸನ್ನಿಧಿಯಲ್ಲಿ ಪೀಠಾಧಿಪತಿಗಳ ವಿವಿಧ ಆಹ್ವಾನಿತ ಗಣ್ಯ ಮಹನೀಯರ ಸಮ್ಮುಖದಲ್ಲಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡುವಂಥದ್ದು ಮತ್ತು ಅವರ ಸಾಧನೆಯನ್ನು ಗುರುತಿಸಿ ಅವರಿಗೆ ಅಭಿನವ ವಿದ್ಯಾತೀರ್ಥರು ಏನು ಪ್ರದಾನ ಮಾಡಿದರು, ಅನ್ನಪೂರ್ಣ ಪಾದ ಸೇವಾ ದುರಂದರ ಅಂತ ಹೇಳಿ ಪ್ರಶಸ್ತಿ ಪ್ರದಾನ ಮಾಡಿದರು, ಅದೇ ಹೆಸರಿನಲ್ಲಿ ಅವರ ಸಾಧನಾ ಗ್ರಂಥವನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಯಶಸ್ವಿಯಾಗಿ ನಾವು ಮಾಡಿ ದೇವರಿಗೆ ಸಮರ್ಪಣೆಯನ್ನು ಮಾಡಿದ್ದೇವೆ. ಎಸ್ ಜೋಯಿಸರೇ, ಇಷ್ಟು ಹೊತ್ತುಗಳ ಕಾಲ ಈ ಕ್ಷೇತ್ರದ ಹಿನ್ನೆಲೆಯಲ್ಲಿ ಅದು ನಡೆದು ಬಂದ ದಾರಿಯನ್ನು ನಮ್ಮ ವೀಕ್ಷಕರಿಗೆ ವಿವರಿಸಿದ್ದೀರಿ. ಇನ್ನೂ ಅನೇಕ ಸಂಗತಿಗಳಿದೆ. ನೀವು ಆಗಲೇ ಹೇಳಿದ ಹಾಗೆ ಧರ್ಮಕರ್ತರಾಗಿ ತಾವಿದ್ದರೆ ತಮ್ಮ ಸೋದರರು ಮತ್ತು ಇನ್ನೊಂದಷ್ಟು ಜನ ತಮಗೆ ಸಾವರ್ತಿಗಳಾಗಿ ತಮ್ಮ ಕುಟುಂಬದವರು ಈ ಕ್ಷೇತ್ರವನ್ನು ಮುನ್ನಡೆಸ್ತಾ ಇದ್ದಾರೆ. ಅವರೆಲ್ಲರನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ಇಲ್ಲಿನ
ಇದು ಅನ್ನದಾನದ ವಿಚಾರ ಇರ್ಬೋದು, ಅಥವಾ ಇಲ್ಲಿಯ ವಸತಿಯ ವ್ಯವಸ್ಥೆಗಳಿರ್ಬೋದು, ಅಥವಾ ಇನ್ನುಳಿದಂಥ ಎಲ್ಲ ವಿಚಾರಗಳನ್ನು ಅವರ ಮೂಲಕ ಕೂಡ ತಿಳಿದುಕೊಂಡು ವೀಕ್ಷಕರಿಗೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ಈ ಕ್ಷೇತ್ರದ ವಿಶೇಷ ಸೇವಾ ಕಾರ್ಯದಲ್ಲಿ ಕಾರ್ತೀಕ ಮಾಸದ ಬಹುಳ ತದಿಗೆ ಮತ್ತು ಚೌತಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೀತಿದೆ. ಇದು ವಿಶೇಷವಾಗಿ ನಡೆಯುವಂಥ ಒಂದು ಕಾರ್ಯಕ್ರಮ. ದೇವಸ್ಥಾನದ ಆವರಣದ ಒಳಗೆ ಮೊದಲನೇ ದಿವಸ ಇದರಲ್ಲಿ ಸುತ್ತ ದಳಿಗಳನ್ನು ಹೊಚ್ಚಿ ಇಲ್ಲಿ ದೀಪೋತ್ಸವ ಆಗ್ತದೆ. ಎರಡನೇ ದಿವಸ ಚೌತಿ ದಿವಸ ದೇವಸ್ಥಾನದ ಹೊರಗಿರ್ತಕ್ಕಂಥ ರಥಬೀದಿಯಲ್ಲಿ 3 ಸಾಲು ದೀಪಗಳನ್ನು ಹೊಚ್ಚಿ ನಾವು 1 ಲಕ್ಷ ದೀಪಗಳನ್ನು ಬೆಳಗ್ತಕ್ಕಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮ. ತತ್ಸಂಬಂಧವಾಗಿರ್ತಕ್ಕಂಥ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಈ ಒಂದು ದೀಪೋತ್ಸವದ ಕಾರ್ಯಕ್ರಮ, ನಮ್ಮ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇದು ಕಾರ್ತೀಕ ಮಾಸದ ಬಹುಳ ತದಿಗೆ ಮತ್ತು ಚೌತಿಯ ದಿವಸ ಕಾರ್ಯಕ್ರಮ ನಡೀತಿದೆ. ಇನ್ನು ಮಾರ್ಗಶಿರ ಮಾಸಕ್ಕೆ ಬಂದಾಗ ತಾಯಿಯ ಸನ್ನಿಧಿಯಲ್ಲಿ ಇದು ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ಹೊಸಕ್ಕಿ ಪೂಜೆ ಅಂತ ಆಗ್ತದೆ. ಇಲ್ಲಿ ಹವಿ ಅಂತ ಮಾಡ್ತೇವೆ. ಅಂದರೆ ನಾವು ಕ್ಷೇತ್ರದ ಗದ್ದೆಯಲ್ಲಿ ಬೆಳೆದಿರ್ತಕ್ಕಂಥ ಭತ್ತವನ್ನು ಶುಭ ಮುಹೂರ್ತದಲ್ಲಿ ಬೆಳಗ್ಗೆ ಕೊಯ್ದು ತಂದು ಬಡಿದು ಬಿಡಿಸಿ ಅಕ್ಕಿ ಅವಲಕ್ಕಿ ಮಾಡಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ಆ ಹೊಸಕ್ಕಿಯ ಪೂಜೆಯ ನಂತರದಲ್ಲಿ ನಮ್ಮ ಇಡೀ ಗ್ರಾಮದ ಜನ ಮತ್ತು ಗ್ರಾಮದಿಂದ ಹೊರ ಹೋಗಿರುವ ಹೆಣ್ಣು ಮಕ್ಕಳು ಅವತ್ತು ಊಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಹಿಂದಿನ ದಿವಸ ರಾತ್ರಿ 11 ಗಂಟೆಯಿಂದ ಮರುದಿವಸ ಸಾಯಂಕಾಲ ಆಗುವ ಮಂಗಳಾರತಿಯವರೆಗೆ ನಾವು ಕ್ಷೇತ್ರದಲ್ಲಾಗಲಿ ಊರಿನ ಗ್ರಾಮಸ್ಥರಾಗಲಿ ಯಾರೂ ಅಕ್ಕಿ ಪದಾರ್ಥವನ್ನು ಉಪಯೋಗಿಸೋದಿಲ್ಲ. 4 ಗಂಟೆಗೆ ಸುಮಾರು ಮಂಗಳಾರತಿ ಆದ ಕೂಡಲೇ ದೇವರು ಉತ್ಸವಕ್ಕೆ ಹೋಗಿ ಕೂತ ಕೂಡಲೇ ಅವರವರ ಮನೆಯಲ್ಲಿ ಮತ್ತೆ ಅಕ್ಕಿ ಪದಾರ್ಥದಲ್ಲಿ ಅಡುಗೆ ಮಾಡಿ ಮತ್ತೆ ಊಟ ಮಾಡ್ತಕ್ಕಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಅದು ಹೊಸಕ್ಕಿ ಪೂಜೆ ಅಂತ ಹೇಳುವಂಥ ರೀತಿಯಲ್ಲಿ ಅದು ಸಂಪನ್ನವಾಗ್ತದೆ. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಶ್ರೀಮಾತೆಯ ಸನ್ನಿಧಿಯಲ್ಲಿ ಲಕ್ಷ ದೂರ್ವಾರ್ಚನೆ ಕಾರ್ಯಕ್ರಮ, ಕೋಟಿ ಕುಂಕುಮಾರ್ಚನೆ ಕಾರ್ಯಕ್ರಮ ಸಂಕಲ್ಪ ಆಗ್ತದೆ. ಆ ದಿವಸ ಭಾಳ ಜನ ಹೆಣ್ಣುಮಕ್ಕಳು ಎಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದನ್ನು ವಾಪಸ್ಸು ಯಾವತ್ತು ಸಮರ್ಪಣೆ ಮಾಡ್ತಾರೆ ಅಂದರೆ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ತದಿಗೆ ದಿವಸ ಲಕ್ಷ ದೂರ್ವಾರ್ಚನೆ ಸಮರ್ಪಣೆ, ಚೌತಿಯ ದಿವಸ ತಾವು ಅರ್ಚನೆ ಮಾಡಿರ್ತಕ್ಕಂಥ ಕುಂಕುಮಾರ್ಚನೆಯನ್ನು ದೇವರಿಗೆ ಸಮರ್ಪಣೆ ಮಾಡ್ತಕ್ಕಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮವೂ ಕೂಡ ಇದರ ಜೊತೆಯಲ್ಲಿ ಧಾರ್ಮಿಕವಾಗಿ ನಡೆಯತಕ್ಕಂಥ ಕಾರ್ಯಕ್ರಮ ಈ ರೀತಿಯಾಗಿ ನಡೀತಿದೆ. ಕ್ಷೇತ್ರದ ಸಿಬ್ಬಂದಿಗಳು, ನಮ್ಮ ನೌಕರರು ಎಲ್ಲ ಮಕ್ಕಳ ರೀತಿಯಲ್ಲಿ ತಾಯಿಯ ಸನ್ನಿಧಿಯಲ್ಲಿ ಭಾಳ ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಶ್ರದ್ಧೆಯಿಂದ ಪ್ರೀತಿಯಿಂದ ನಮ್ಮ ಸೇವೆಯನ್ನು ಮಹಾತಾಯಿಗೆ ಸಮರ್ಪಣೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಈ ಕ್ಷೇತ್ರ ಇದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ತವರು ಮನೆಯ ಅನುಭವವನ್ನು ಕೊಡ್ತಕ್ಕಂಥ ಮಹಾಕ್ಷೇತ್ರವಾಗಿ ನಮ್ಮ ಹಿರಿಯರು ಬೆಳೆಸಿ ಉಳಿಸಿ ನಮ್ಮ ಕೈಗೆ ಕೊಟ್ಟಿದ್ದಾರೆ. ಅದನ್ನು ಹಾಗೆಯೇ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು, ನಮ್ಮ ತಮ್ಮಂದಿರು, ನಮ್ಮ ಆಡಳಿತ ಮಂಡಳಿ, ಇಲ್ಲಿರ್ತಕ್ಕಂಥ ಸದಸ್ಯರು ರಾಮನಾರಾಯಣ ಜೋಶಿ ಇರ್ಬೋದು, ರಾಜಗೋಪಾಲಕೃಷ್ಣ ಜೋಶಿ ಇರ್ಬೋದು, ವೆಂಕಟಸುಬ್ಬ ಜೋಶಿ ಇರ್ಬೋದು, ಗಿರಿಜಾಶಂಕರ್ ಜೋಶಿ ಇರ್ಬೋದು, ಭವಾನಿ ಶಂಕರ್ ಜೋಶಿ ಇರ್ಬೋದು, ಮತ್ತು ನಮ್ಮ ಹೆಣ್ಣುಮಕ್ಕಳು ಇವರೆಲ್ಲ ಒಟ್ಟಾಗಿ ನಾವು ಇದನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಸಮರ್ಪಕವಾಗಿ ನಡೆಸಿಕೊಂಡು ಹೋಗತಕ್ಕಂಥ ವ್ಯವಸ್ಥೆಯನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಜಗನ್ಮಾತೆ ಈ ಒಂದು ವಿಶಿಷ್ಟವಾದ ಕ್ಷೇತ್ರದ ಸಮಗ್ರವಾಗಿರ್ತಕ್ಕಂಥ ಎಲ್ಲ ಆಗುಹೋಗುಗಳನ್ನು ತಿಳ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಕಹಳೆ ದೂರದರ್ಶನದ ಮಾಧ್ಯಮದ ಮುಖಾಂತರವಾಗಿ ತಾಯಿಯ ದರ್ಶನವನ್ನು ಪಡಿತಕ್ಕಂಥ ಸಮಸ್ತ ಭಕ್ತರಿಗೆ ಜಗಜ್ಜನನಿ ಜಗನ್ಮಾತೆ ನಿತ್ಯೋಪಿಷವಾಗಿರ್ತಕ್ಕಂಥ ಶ್ರೇಯಸ್ಸನ್ನು, ಸನ್ಮಂಗಳವನ್ನು, ಆರೋಗ್ಯ ಭಾಗ್ಯಾದಿ ಸಕಲ ಸೌಭಾಗ್ಯವನ್ನು, ಆಯುಷ್ವಂತರಾಗಿ ಯಶೋವಂತರಾಗಿ ಕೀರ್ತಿವಂತರಾಗಿ ಬಾಳುವಂಥ ಮಹಾಭಾಗ್ಯವನ್ನು ಕರುಣಿಸಲಿ ಎಂಬುದಾಗಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಲೋಕಕ್ಕೆ ಸದಾ ಕ್ಷೇಮವಾಗಲಿ, ಸಮೃದ್ಧಿ ಇರಲಿ, ತೃಪ್ತಿ ಇರಲಿ, ನೆಮ್ಮದಿ ಇರಲಿ, ಸೌಹಾರ್ದತೆ ಇರಲಿ, ಸಂತೋಷ ತುಂಬಿರಲಿ, ದೇಶ ಸುಭಿಕ್ಷವಾಗಿರಲಿ, ಪ್ರಪಂಚ ಶಾಂತಿ ಸೌಹಾರ್ದತೆಯಿಂದ ಇರುವಂತಹ ಮಹಾಭಾಗ್ಯವನ್ನು ಮಹಾಮಾತೆ ಜಗಜ್ಜನನಿ ಸದಾ ಅನುಗ್ರಹಿಸಿ ಹರಸಿ ಕಾಪಾಡಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಶುಭಮಸ್ತು.
ವೀಕ್ಷಕರೇ, ತಾಯಿ ಅನ್ನಪೂರ್ಣೇಶ್ವರಿಯ ಸನ್ನಿಧಾನದ ಸಂಪೂರ್ಣ ಮಾಹಿತಿಯನ್ನು ತಮಗೆ ನೀಡುವಂಥ ಪ್ರಯತ್ನವನ್ನು ನಮ್ಮಿಂದ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಮಾಡಿದ್ದೇವೆ. ಇದು ಹೊರನಾಡಿನ ಮಲೆನಾಡಿನ ಸೌಂದರ್ಯದ ಪ್ರಕೃತಿಯ ಮಧ್ಯದಲ್ಲಿರ್ತಕ್ಕಂಥ ಆ ತಾಯಿಯ ಆದಿಶಕ್ತಿ ಅನ್ನಪೂರ್ಣೇಶ್ವರಿ ಅಮ್ಮನವರ ಮಹಾತ್ಮ ಮತ್ತು ಅವರ ವಿಚಾರಧಾರೆಗಳು, ಇಲ್ಲಿನ ಸಮಾಜಮುಖಿಯಾಗಿರ್ತಕ್ಕಂಥ ಚಟುವಟಿಕೆಗಳು ಮತ್ತು ಕಾರ್ಯಯೋಜನೆಗಳ ಕುರಿತಂಥ ಸಂಚಿಕೆ ಇದಾಗಿತ್ತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್. ನಮಸ್ಕಾರ. ನಾವಿವತ್ತು ಹೊರನಾಡಿನ ಅನ್ನಪೂರ್ಣೇಶ್ವರಿಯ ಸನ್ನಿಧಾನದಲ್ಲಿದ್ದೇವೆ. ತಾಯಿ ಅನ್ನಪೂರ್ಣೇಶ್ವರಿ ಕುರಿತಾದಂಥ ಇತಿಹಾಸ, ಇಲ್ಲಿನ ಹಿನ್ನೆಲೆ, ಇಲ್ಲಿನ ಮಹತ್ವವನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.